ಅದೇ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಅದೇ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಸೊ ನಾವು ನಮ್ಮ ನಮ್ಮಲ್ಲಿ ಏನು ಕೊರತೆಗಳಿದೆ ಅಥವಾ ನಮಗೆ ಏನ್ ಬೇಕು ಎಕ್ಸಾಕ್ಟ್ ಅದೆಲ್ಲಾನು ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಆ ಜಸ್ಟ್ ಕೇಳೋದ್ರಿಂದ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ ಭಾಗವತದಲ್ಲಿ ಹೇಳುತ್ತೆ. ಜಸ್ಟ್ ಹ್ಮ್, ಏನು ಮಾಡೋದಿಲ್ಲ, ಜಸ್ಟ್ ಕಿವಿಯಿಂದ ಕೃಷ್ಣನ ಇನ್ಸ್ಟ್ರಕ್ಷನ್ಸ್ ಆಗ್ಲಿ ಕೃಷ್ಣ ಕಥೆ ಆಗ್ಲಿ ಕೇಳೋದ್ರಿಂದ ಆ ಹೃದಯದಲ್ಲಿರುವಂತ ಅಭದ್ರಗಳು ಏನೇನಿದೆ ಅದೆಲ್ಲಾನು ಹೊಟ್ಟೋಗುತ್ತಂತೆ. ಶೃಣ್ವತಾಂ ಸ್ವಕಥಾ ಕೃಷ್ಣ ಅಂದ್ರೆ ಯಾವಾಗ್ಲೂ ಕೃಷ್ಣನ ಆ ಭಗವದ್ಗೀತೆ ಆಗ್ಲಿ ಭಾಗವತ ಆಗ್ಲಿ ಅವನ ಆ ಸ್ವಕಥ, ಇದು ಇಂಪಾರ್ಟೆಂಟ್. ಸ್ವಕಥ ಅಂದ್ರೆ ಕೃಷ್ಣನ ಸ್ವಯಂ ಆ ಅವನ ಲೀಲೆಗಳನ್ನ ಕೇಳೋದ್ರಿಂದ ಆ ಹೃದಯದಲ್ಲಿರುವಂತ ಅಭದ್ರಗಳು ಅಂದ್ರೆ ನಮ್ಗೆ ಹಲವಾರು ಏನೇನೇನೇನೇನೋ ಆಸೆಗಳು, ಕೆಲವೊಂದ್ಸತಿ ಏನೇನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಅಭದ್ರಗಳು, ಇದೆಲ್ಲ ಬೇಕಾಗಿಲ್ದೇ ಇರೋವಂಥವು. ನಮ್ ಪೊಸಿಷನ್ ಏನು, ಭಗವಂತನ ಪೊಸಿಷನ್ ಏನು, ನಮಗೂ ಭಗವಂತನಲ್ಲಿ ಇರುವ ಆ ಏನು ಸಂಬಂಧ ಏನು, ಸೊ ಇದನ್ನ ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಇರೋ ಸೊ ನಾವು ಇವಾಗ ಹುಡ್ಕಾಡ್ತಾ ಇರುವಂತಹ ಆ ವಸ್ತುನ ನಾವು ಆಟೋಮೆಟಿಕ್ ಆಗಿ ಈ ಆ ಇನ್ಸ್ಟ್ರಕ್ಷನ್ಸ್ ಇಂದ ಆಗ್ಲಿ ಕೃಷ್ಣ ಕಥೆಯಿಂದ ಆಗ್ಲಿ ಇದನ್ನೆಲ್ಲಾನು ಪೂರೈಸ್ಕೊಳ್ಬಹುದು. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಆ ಹೆಚ್ಚು ಹೆಚ್ಚಾಗಿ ನಾವು ಆ ನಾವು ಇದು ಏನಂತೀರಾ ಆ ಈ ಜ್ಞಾನನ ಭಗವದ್ಗೀತೆಯಲ್ಲಿ ಇರುವಂತ ಜ್ಞಾನನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಸೊ ಇದು ಮೇನ್ ಪ್ರಾಬ್ಲಮ್. ಇದು ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ. ಸಪೋಸ್ ನೀವು ಏನಾರು ಒಂದು ವಸ್ತು ತರ್ತೀರಾ ಅಥವಾ ಒಂದು ವಸ್ತು ಕೊಡ್ತೀರಾ ಬೇರೆಯವ್ರಿಗೆ, ಸೊ ಅದನ್ನ ಉಪಯೋಗಿಸ್ಕೊಳ್ಳೋದಾಗ್ಲಿ ಬೇರೆಯವ್ರು ಉಪಯೋಗಿಸ್ಕೊಳ್ಳೋದಾಗ್ಲಿ ಮೊದಲನೇದಾಗಿ ಫಸ್ಟ್ ಕೃಷ್ಣನಿಗೆ ಕೊಡ್ಬೇಕು. ಅದ್ರಲ್ಲಿ ಭಗವದ್ಗೀತಾದಲ್ಲಿ ಹೇಳ್ತಾರೆ ಕೃಷ್ಣ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಆ ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಆ ಎಲ್ಲ ಆ ಎಲ್ಲದಕ್ಕೂ ಒಡೆಯ ನಾನು. ಭೋಕ್ತಾರಾಮ್, ಭೋಕ್ತ ಅಂದ್ರೆ ಆ ತಗೊಳ್ಳೋ ಅಂತವ್ನು, ಎಂಜಾಯ್ ಮಾಡೋ ಅಂತವ್ನು. ಅದು ಯಾರು? ಕೃಷ್ಣ. ಭೋಕ್ತಾರಾಮ್ ಯಜ್ಞ ತಪಸಾಂ. ನೀವ್ ಏನ್ ಮಾಡ್ತೀರಾ, ಇವಾಗ ಉದಾಹರಣೆಗೆ ನೀವು ಕುಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅಡ್ಗೆ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಆ ಅಡ್ಗೆಗೆ ಏನೇನ್ ಪದಾರ್ಥಗಳು ಹಾಕ್ತೀರಾ ಅದ್ ಹೇಗಪ್ಪ ಅಂತಂದ್ರೆ, ನೀವು ಆ ಏನ್ ಯಜ್ಞ ಕುಂಡದಲ್ಲಿ ಇವಾಗ ಒಂದು ಹೋಮ ಆಗ್ಲಿ ಒಂದು ಇದೇನಾರು ಆದ್ರೆ ಅಲ್ಲಿ ಯಜ್ಞ ಕುಂಡ ಇರುತ್ತೆ. ಆ ಯಜ್ಞ ಕುಂಡದಲ್ಲಿ ಹಲವಾರು ವಸ್ತುಗಳನ್ನ ನೀವು ಹಾಕ್ತೀರಾ. ಸೊ ಏತಕ್ಕೋಸ್ಕರ ಹಾಕ್ತೀರಾ, ಅದು ಆಕ್ಚುಲಿ ಅದು ಏನು ಅಂತಂದ್ರೆ ಅದ್ ಏನ್ ಸೂಚನೆ ಮಾಡುತ್ತೆ ಅಂತಂದ್ರೆ ಅದು ಕೃಷ್ಣನ ಬಾಯಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಶಾಸ್ತ್ರದ ಪ್ರಕಾರ ಅದು ಕೃಷ್ಣನ ಬಾಯಿ. ಅದು ನೀವ್ ಏನ್ ಹಾಕಿದ್ರು ಕೃಷ್ಣ ಅದನ್ನ ತಗೊಳ್ತಾನೆ, ಅದನ್ನ ಸ್ವೀಕರಿಸ್ತಾನೆ. ಸೊ ಅದೇ ರೀತಿಯಲ್ಲಿ ಇದನ್ನು ಅದನ್ನು ಯಜ್ಞ ಮಾಡ್ದಂಗೆ ನೀವು ಇದನ್ನ ನೀವು ಏನು ನೀವು ಅಡಿಗೆ ಮಾಡ್ತಾ ಇದ್ದೀರಾ ಡೈಲಿ, ಅದು ನೀವು ಡೈಲಿ ಯಜ್ಞ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಸೊ ಅದ್ರ ಭೋಕ್ತ ಯಾರು? ಫಸ್ಟ್ ಕೃಷ್ಣನಿಗೆ ಕೊಡ್ಬೇಕು. ಯಾಕಂದ್ರೆ ಆ ಪದಾರ್ಥಗಳೆಲ್ಲಾನು ಭಗವಂತನಿಂದ ಬಂದಿರೋದು. ಸೊ ನಾವು ತಗೊಳ್ಳೋದ್ರಿಂದ, ನಾವು ಆ ಭಗವಂತನಿಗೆ ಕೊಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಆ ಅದನ್ನ ಅದ್ರಲ್ಲಿ ಇರುವಂತ ಕರ್ಮಗಳನ್ನೆಲ್ಲ ಏನೇನು ಆ ಏನಂತ ಅನರ್ಥಗಳು ಏನಿದೆ ಅದನ್ನೆಲ್ಲಾನು ಕೃಷ್ಣ ತಗೊಂಡ್ಬಿಡ್ತಾನೆ. ಸೊ ಇದರಿಂದ ಅದು ಕ್ಲಿಯರ್ ಆಗಿ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಆ ಸುಹೃದಂ ಆ ಏನು ಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಯಾರಿಗೂ ಇವ್ರು ಒಬ್ಬ ದೇವ್ರನ್ನ ನಂಬ್ತಾನೆ, ಒಬ್ಬ ದೇವ್ರನ್ನ ನಂಬಲ್ಲ. ಸೊ ಈ ತರ ಅವನು ಇದು ಮಾಡೋದಿಲ್ಲ, ವ್ಯತ್ಯಾಸ ಮಾಡೋದಿಲ್ಲ. ಸೊ ಇವನ್ ನಂಬ್ತಾ ಇದ್ದಾನೆ, ಇವನ್ಗೆ ಮಾತ್ರ ಕೊಡ್ಬೇಕು ಆ ಸುವಿಧೆಗಳನ್ನ, ಇವ್ರಿಗೆ ನಾವು ಕೊಡ್ಬಾರ್ದು ಅಂತ ಆತರ ಇದ್ ಮಾಡೋದಿಲ್ಲ, ಭೇದ ಭಾವ ಮಾಡೋದಿಲ್ಲ. ಅವನು ಇಬ್ಬರಿಗೂ ಸಮನಾಗಿ ಕೊಡ್ತಾನೆ. ಸೊ ಆ ರೀತಿಯಲ್ಲಿ ಸೊ ಬಟ್ ಅವನ್ ಮಾತ್ರ ಭೋಗ್ತಾ. ಸೊ ಅದರಿಂದ ನಾವ್ ಏನ್ ಕೃಷ್ಣನಿಗೆ ಕೊಟ್ರು ಅದನ್ನ ಅವ್ನು ಸ್ವೀಕರಿಸ್ದ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವ್ನು ಸ್ವೀಕರಿಸ್ತಾನೆ ಅನ್ಕೊಳ್ಳಿ, ಅವಾಗ ಆ ಫಲ ಏನಿದೆ ಅದು ನಮಗ್ ಬರ್ತಲ್ಲ, ಅವಾಗ ನಾವು ಶಾಂತವಾಗಿರ್ಬೋದು. ಒಂದು. ಎರಡನೇದು, ಅವನು ಸೇವೆ ಮಾಡ್ತಾ ಮಾಡ್ತಾ ಈ ದೇಹ ಬಿಟ್ಟಾಗ ನಾವು ಆ ಭಗವಂತನ ಸ್ಮರಣೆಯಲ್ಲಿ ನಾವು ಭಗವಂತನ ಧಾಮಕ್ಕೆ
ಹೋಗ್ಬೋದು. ಸೊ ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಡೈಲಿ ನಾವು ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್. ಪ್ರಾಕ್ಟಿಕಾಲಿಟಿ ಇಂಪಾರ್ಟೆಂಟ್ ತುಂಬಾ. ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು ಅಂದ್ರೆ ಏನು, ಇವಾಗ ನಾವು ಒಬ್ಬ ಒಂದು ಇವಾಗ ನಾಮ ಜಪ ಆಗ್ಲಿ, ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಆ ಏನಂತೀರ, ಮಣಿಯಲ್ಲಿ ನಾವು ಒಂದೊಂದು ಮಾಲೆಯಲ್ಲೂ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿಯಲ್ಲಿ ಕೇಳೋ ಹಂಗೆ, ನಮಗ್ ಕೇಳೋ ಹಂಗೆ ಹೇಳ್ಬೇಕು. ಒಂದು, ಅದು 108 ಸಾರಿ ಮಿನಿಮಮ್ 108 ಟೈಮ್ಸ್ ಮಾಡ್ಬೇಕು. ಎರಡನೇದಾಗಿ ಭಗವದ್ಗೀತಾ ಅಟ್ಲೀಸ್ಟ್ ನಾವು ಒಂದ್ ಅಥವಾ 2 ಶ್ಲೋಕ ನಾವು ಶ್ರವಣ ಮಾಡ್ಬೇಕು. ಸೊ ಇದ್ ಮಾಡೋದ್ರಿಂದ, ಇವೆರಡು ಮಾಡೋದು. ಅದು ಮೂರನೇದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನಾವ್ ಏನ್ ತಗೊಂಡ್ ಬರ್ತೀವಿ ನಾವು ಮೊದಲನೇದಾಗಿ ಕೃಷ್ಣನ್ಗೆ ನೈವೇದ್ಯ ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ನಮ್ ಮುಂಚೆ ನಮ್ಮ ಪೂರ್ವಜಕರಲ್ಲಿ ಇವನ್ ಎಷ್ಟೋ ಇವಾಗ ಇರುವಂತ ಮನೆಗಳಲ್ಲಿ ಮೊದಲನೇದಾಗಿ ಏನಾರು ಒಂದ್ ಸೀರೆ ಆಗ್ಲಿ, ಒಂದು ಬಟ್ಟೆ ಆಗ್ಲಿ, ಏನಾರು ದೀಪಾವಳಿಗಾಗ್ಲಿ ಯಾವ್ದೇ ಇದಕ್ಕೆ ತಗೊಂಡ್ಬಂದ್ರು ಮೊದಲನೇದಾಗಿ ನೀವು ದೇವ್ರ ಹತ್ರ ಹೋಗ್ಬಿಟ್ಟು ಆ ಬಟ್ಟೆನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅದನ್ನ ನೀವು ಆದ್ಮೇಲೆ, ಅದು ಅರ್ಪಣೆ ಆದ್ಮೇಲೆ ನೀವು ತಗೊಳ್ಬೇಕು ಅಂತ ಇತ್ತು. ಇದೆಲ್ಲ ಸಂಸ್ಕಾರ ಇದು ಆಕ್ಚುಲಿ. ಸೊ ಇದನ್ನೇ ಕೃಷ್ಣನು ಅದನ್ನೇ ಹೇಳ್ತಾ ಇದ್ದಾನೆ. ಅದರ ಉದ್ದೇಶ ಏನು ಅನ್ನೋದು ನಾವು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಆ ಏನದು ಸೆಕೆಂಡ್ ಲೈನ್ ಏನೋ ಮರ್ತೋಗ್ಬಿಟ್ಟೆ. ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ಇದು ಆಕ್ಚುಲಿ ಭಗವದ್ಗೀತೆಯಲ್ಲಿ ಇದೆ. ಇದನ್ನ ಅರ್ಪಣೆ ಮಾಡೋದು ಆಗ್ಲಿ, ಇದು ಮಾಡೋದು, ಅದು ಪ್ರೋಸೆಸ್ ಆಗ್ಲಿ, ಸೊ ಇದನ್ನೆಲ್ಲಾನು ಕೃಷ್ಣ ಹೇಳ್ತಾ ಇದ್ದಾನೆ. ಏನನ್ ಕೊಡ್ಬೇಕು, ಏನನ್ ಕೊಡ್ಬಾರ್ದು ಅದನ್ನು ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಸೊ ಏನನ್ ಕೊಡ್ಬೇಕು, ಫುಡ್ ಅಲ್ಲಿ ಏನ್ ಕೊಡ್ಬೇಕು, ಆಹಾರದಲ್ಲಿ ಏನ್ ಕೊಡ್ಬೇಕು, ಸೊ ನಿಮ್ ಮನಸ್ಸನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು, ಎಲ್ಲಾನು ಭಗವದ್ಗೀತೆಯಲ್ಲಿ ಇದೆ. ಸೊ ಅದರಿಂದ ಕೆಲವು ಪಾಶ್ಚಾತ್ಯ ದೇಶದಲ್ಲಿ ಈ ಭಗವದ್ಗೀತೆಯನ್ನ ಟೆಕ್ಸ್ಟ್ ಬುಕ್ ಆಗಿ ಯೂಸ್ ಮಾಡ್ತಾರೆ. ಇದೆಲ್ಲ ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಏನಂತೀರಾ, ಡೈಲಿ ಅಂದ್ರೆ ಪ್ರತಿದಿನ ನಾವು ಇದನ್ನ ಪಾಲನೆ ಮಾಡೋದ್ರಿಂದ ನಾವು ಇಲ್ಲಿದ್ರೂ ಸಹಿತ, ಭೌತಿಕ ಜಗತ್ನಲ್ಲಿ ಇದ್ರೂ ಸಹಿತ ನಾವು ಸುಖವಾಗಿರ್ಬೋದು, ಶಾಂತವಾಗಿರ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ, ಭುಕ್ತಿ ಮುಕ್ತಿ ಭುಕ್ತಿ ಮುಕ್ತಿ ಸಕಲೆ ಅಶಾಂತ, ಕೃಷ್ಣ ಭಕ್ತ ಶಾಂತ. ಸೊ ಯಾರು ಕೃಷ್ಣ ಭಕ್ತಿ ಮಾಡ್ತಾ ಇದಾರೆ ಅವ್ರು ಯಾವಾಗ್ಲೂ ಶಾಂತವಾಗಿರ್ತಾರೆ. ಯಾಕಂತಂದ್ರೆ ಕೃಷ್ಣ ಯಾವಾಗ್ಲೂ ಶಾಂತ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ತಾನೆ. ಸೊ ಅವ್ನು ಯಾವಾಗ್ಲೂ, ನೀವು ಯಾವಾಗ್ಲೂ ನೋಡಿದೀರ ಕೃಷ್ಣ ಬಹಳ ನೊಂದೋಗ್ಬಿಟ್ಟಿದಾನೆ ಮತ್ತೆ ಈ ರೀತಿಯಲ್ಲಿ ಇರೋದು. ಸೊ ಯಾರು ಕೃಷ್ಣನ ಫಾಲೋ ಮಾಡ್ತಾರೆ, ಕೃಷ್ಣ ಸ್ವಯಂ ಭಗವಂತನ ಫಾಲೋ ಮಾಡ್ತಾರೆ, ಅವರು ಸುಖವಾಗಿರ್ತಾರೆ. ಇದನ್ನ ಭಗವದ್ಗೀತಾದಲ್ಲಿ ಬೇರೆ 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 ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಯಾವ ಕಾರ್ಯ ಮಾಡಿದ್ರೆ ನೀವು ಸುಖವಾಗಿರ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಅಟ್ ದಿ ಎಂಡ್ ಆಫ್ ಲೈಫ್ ನಾವು ಮತ್ತೆ ಭಗವದ್ಧಾಮಕ್ಕೆ ಹೋಗಿ ಅಲ್ಲಿ ನಿರಂತರವಾಗಿ ನಾವು ಸುಖವಾಗಿ. ಬಹಳ ಬಹಳ ಧನ್ಯವಾದಗಳು ಇಷ್ಟು ಟೈಮ್ ನಂಗೆ ಕೊಟ್ಟಿರೋದಕ್ಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ ಪ್ರಭು. ದಂಡ ಪ್ರಣಾಮ ಪ್ರಭು. ತುಂಬಾ ಪ್ರಭುಗಳೇ, ತುಂಬಾ ಚೆನ್ನಾಗಿತ್ತು ನಿಮ್ಮ ಇವತ್ತಿನ ಒಂದು ಸ್ಪೆಷಲ್ ಲೆಕ್ಚರ್ ಏನಿದೆ ಪ್ರಭು. ನಮ್ಗೆ ಸೊ ಡಿವೋಟೀಸ್ ನೋಡಿದ್ವಲ್ಲ ಪ್ರಭುಗಳು ಯಾವ ತರ ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡ್ಬೇಕಾಗಿರೋ ಕಾರ್ಯ ಏನು, ಪ್ರತಿನಿತ್ಯ ಜಪ, ಆಮೇಲೆ ಪ್ರತಿನಿತ್ಯ ನಾವು ಭಗವದ್ಗೀತೆಯನ್ನು ಕೇಳಿಸ್ಕೊಳ್ಳೋದು, ರೈಟ್. ಆಮೇಲೆ ಪ್ರತಿನಿತ್ಯ ನಾವು ಭಕ್ತಾದಿಗಳ ಸಾಂಗತ್ಯ ತಗೊಳ್ಳೋದು ಅಥವಾ ನೈವೇದ್ಯ ಮಾಡೋದು ಭಗವಂತನಿಗೆ. ಎಲ್ಲಾದ್ರೂ ಮಾಡೋದ್ರಿಂದ ನಾವು ಭಗವಂತನ ನಾವು ಮೆಚ್ಕೋಬಹುದು ಅಂತ ಹೇಳಿಸ್ಕೊಂಡು, ಅಂಡ್ ನಮ್ಗೆ ಶಾಂತಿ ಅನ್ನೋದು ಕಲಗತ್ತೆ ಅಂದ್ರು ಪ್ರಭುಜಿ ಅವರು. ತುಂಬಾ ಧನ್ಯವಾದ ಪ್ರಭು. ನಿಮ್ಮ ಒಂದು ಅಮೂಲ್ಯವಾದ ನೀವೇನು ಮಾಡದೇ ಇದ್ರೆ, ಸಪೋಸ್ ನಾನು ಏನು ಮಾಡಕ್ ಆಗಲ್ಲ ಅಂತ ಹೇಳಿ, ಜಸ್ಟ್ ನೀವು ಶ್ರವಣ ಮಾಡಿದ್ರೆ ಸಾಕು. ಜಸ್ಟ್ ಶ್ರವಣ ಮಾಡಿ, ಬೇರೆ ಏನು ಮಾಡ್ಬೋದು. ಇವಾಗ ನೀವು ಎಷ್ಟ್ ಜನ ಇದ್ದೀರಾ ಇಲ್ಲಿ? 30 ಜನ ಏನೋ ಇದ್ದೀರಾ. ನೀವೇನ್ ಮಾಡ್ತಾ ಇದ್ದೀರಾ? ನಾನು ಹೇಳೋದನ್ನ ನೀವು ಕೇಳ್ತಾ ಇದ್ದೀರಾ. ಈ ಕೇಳೋದು ಕೃಷ್ಣ ಕಥೆ ಕೇಳೋದು. ಸೊ ಕೃಷ್ಣನ ಬಗ್ಗೆ ಕೇಳಿದ್ರೆ ನಿಮ್ಮಲ್ಲಿ ಇರುವಂತ ಅನರ್ಥಗಳೆಲ್ಲ ಹೊರಟೋಗುತ್ತೆ. ಸೊ ಅದನ್ನು ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ.
ಕಲಿಯುಗದ ಧರ್ಮ ಏನ್ ಮಾಡ್ಬೇಕು? ಕೃಷ್ಣ ಕಥೆ ಕೇಳ್ಬೇಕು. ಸೊ ಇದು ಒಂದು ಮಾಡೋದ್ರಿಂದ ಸೊ ಆಮೇಲೆ ನಿಮ್ಮ ನಾಲಿಗೆಯನ್ನ ಕಂಟ್ರೋಲ್ ಮಾಡ್ಬೇಕು. ಅದು ಪ್ರಸಾದ ತಗೊಳ್ಳೋದ್ರಿಂದ. ಸೊ ಅರ್ಪಣೆ ಮಾಡಿ ಪ್ರಸಾದ ತಗೊಳ್ಳಿ, ನಾಮಸ್ಮರಣೆ ಮಾಡಿ ಪ್ರಸಾದ ತಗೊಳ್ಳಿ, ಎಷ್ಟೇ ಮಾಡ್ಬೇಕು. ಹರೇ ಕೃಷ್ಣ. Hare Krishna. Thank you very much, Prabhu. It was very, very inspiring for all of us. Thank you for your valuable time, Prabhu. ಧನ್ಯವಾದಗಳು. Yes. So, devotees ಎಲ್ಲರೂ ಪ್ರಭುಗಳಿಗೆ ನಾವು ಧನ್ಯವಾದ ಹೇಳ್ತಾ ಈ ಒಂದು ಜ್ಞಾನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದು ನಮ್ಗೆ ಭಗವಂತ ಪ್ರಭು ಅವರು ತಿಳಿಸ್ಕೊಟ್ಟಿದ್ದಾರೆ. ರೈಟ್. ಸೊ ಇವಾಗ ನಮ್ ಜೊತೆ ಇನ್ನೊಬ್ರು ತುಂಬಾ ವಿಶೇಷವಾದಂತ ಚೀಫ್ ಗೆಸ್ಟ್ ನಮ್ಮೆಲ್ಲರೂ ಜೊತೆ ಇದ್ದಾರೆ ಇವತ್ತು. ಇಸ್ ಗ್ರೇಸ್ ನಾರಾಯಣ್ ಪದ್ಮನಾಭ್ ಪ್ರಭು ಅವರು. ಸೊ ಪ್ರಭು ಬಂದ್ಬಿಟ್ಟು ಹಿಸ್ ಹೋಲಿನೆಸ್ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ ಅವರ ಶಿಷ್ಯರು. ಅಂಡ್ ಪ್ರಭು ತುಂಬಾ ಆಕ್ಟಿವ್ ಪ್ರೀಚರ್. ಪ್ರಭು ಅವರ ಒಂದು ಮಾತು ಕ್ಲಾಸಸ್ ಏನಿದೆಯೋ ಅವ್ರು ಕೇಳಿದ್ರೆ ನಮ್ಗೆ ತುಂಬಾ ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಸೊ ಪ್ರಭು ದಯವಿಟ್ಟು ನಮ್ಗೆಲ್ರಿಗೂ ಗೈಡ್ ಮಾಡಿ ಮಾರ್ಗದರ್ಶನ ಕೊಡಿ ಪ್ರಭು. ನಿಮ್ಮ ಒಂದು ಸ್ಪೆಷಲ್ ಟಾಕ್ ಇಂದ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬಾ ತುಂಬಾ ಸ್ವಾಗತ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಸಂತೋಷ. ನೀವೆಲ್ಲ ಇಷ್ಟು ದೊಡ್ಡದು ನೀವು ಪ್ರಚಾರ ಮಾಡ್ತಾ ಇರೋದು. ನಾವು ಸುಮ್ನೆ ಯಾರು ಮೈಕ್ ಕೊಟ್ರೆ ಮಾತಾಡಕ್ ಶುರು ಮಾಡ್ಬಿಡ್ತೀವಿ ಅಷ್ಟೇ ನಮ್ ಕೆಲ್ಸ. ಆದ್ರೆ ನಿಜವಾದ ಪ್ರಚಾರ ಅಂದ್ರೆ ಹೋಗಿ ಎಲ್ಲ ಎಷ್ಟೊಂದು ಜೀವಿಗಳನ್ನ ಕೃಷ್ಣ ಪ್ರಜ್ಞೆಯ ಸಂಪರ್ಕಕ್ಕೆ ಕರ್ಕೊಂಡ್ ಬರೋದು ನಿಜವಾದ ಪ್ರಚಾರ. ಸೊ ಯಾರು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರೋ ನಿಮ್ಗೆಲ್ಲ ನನ್ನ ಅಭಿನಂದನೆಗಳು. ಈ ಒಂದು ಸಮರ್ಪಣೆ ಇಲ್ಲದೆ ಹೋದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ನಡೆಯೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಿಮಗೆ ಧನ್ಯವಾದಗಳು ಹೇಳ್ಬೇಕು. ಏನಾದ್ರು ಮಾತಾಡಿ ಅಂತ ಹೇಳಿದ್ರು ಭಗವದ್ಗೀತೆ ಬಗ್ಗೆ. ಯೋಚನೆ ಮಾಡ್ತಾ ಇದ್ದೆ ಏನ್ ಮಾತಾಡೋಣ ಅಂತ. ಒಂದೇ ಒಂದು ವಿಷಯ ಬರೋದು. ಸೊ ಇದು ಸ್ವಲ್ಪ ಯಾರು ಭಾಗವಹಿಸಕ್ಕೆ ಇಚ್ಛೆ ಇದೆಯೋ ಸ್ವಲ್ಪ ಭಾಗವಹಿಸಿ. ನಾನು ಒಬ್ಬನೇ ಮಾತಾಡಕ್ ಇಷ್ಟಪಡಲ್ಲ. ನಮ್ಗೆ ಜೀವನದಲ್ಲಿ ಏನು ಬೇಕು? ನನ್ಗೆ ಒಂದೇ ಶಬ್ದದಲ್ಲಿ ಉತ್ತರ ಬೇಕು. ಒಂದೇ ಶಬ್ದ. ಜೀವನದಲ್ಲಿ ಏನ್ ಬೇಕು ಮತ್ತೆ ಒಂದೇ ಆಪ್ಷನ್. ತಿರ್ಗಾ ಚೇಂಜ್ ಮಾಡಂಗಿಲ್ಲ. ಓಕೆ, ಕೃಷ್ಣ ಬೇಕು. ಓಕೆ, ಶಾಂತಿ. ಒಬ್ರೊಬ್ರಾಗಿ ಹೇಳಿ. ನಿಜವಾದ ಭಕ್ತಿ. ಓಕೆ, ನಿಜವಾದ ಭಕ್ತಿ ಮತ್ತೆ ಸುಳ್ಳು ಭಕ್ತಿ ಅಂತ ಏನೋ ಇದೆ. ಹಾಗಾದ್ರೆ ಓಕೆ, ಕೃಷ್ಣ, ಆಮೇಲೆ ನೆಮ್ಮದಿ, ಯಾರಿಗೂ, ಆಮೇಲೆ ಸಂತೋಷ. ಸಂತೋಷ. ಓಕೆ, ಎಷ್ಟು ಜನರಿಗೆ ಸಂತೋಷ ಬೇಕು? ಇವಾಗ ನೆಮ್ಮದಿ ಬೇಕು ಅನ್ನೋರು ಇವಾಗ ತಿರ್ಗಾ ಕೈ ಎತ್ತಂಗಿಲ್ಲ. ಓಕೆ, ನಾನು ಅದಕ್ಕೆ ಹೇಳಿದ್ದು ಒಂದೇ ಒಂದು ವಿಷಯ. ಜೀವನದಲ್ಲಿ ನಮಗೆ ಬೇಕಾಗಿರೋದು ಎಲ್ಲರೂ ಕೂಡ ಇಡೀ ಪ್ರಪಂಚವೇ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕವೂ ಕೂಡ ಎಲ್ಲರೂ ಕೂಡ ಸಾಧು ಸಂತರನ್ನು ಸೇರಿಸಿ ಯಾರು ಭೌತಿಕವಾಗಿ ಹಣ ಸಂಪಾದನೆ ಮಾಡೋದ್ರಲ್ಲಿ ತೊಡಗಿದಾರೋ ಎಲ್ಲರನ್ನು ಒಳಗೊಂಡ್ರು ಕೂಡ ಎಲ್ಲರಿಗೂ ಬೇಕಾಗಿರೋದು ಒಂದೇ ಒಂದು ಜೀವನದಲ್ಲಿ ಆನಂದ. ಆನಂದ ಬೇಕು. ಯಾರೋ ಮ್ಯೂಟ್ ಮಾಡ್ಬಿಟ್ರೆ ನಾನು ಮಾತಾಡೋದ್ ಬೇಡ ಅಂದ್ರೆ ಮ್ಯೂಟ್ ಮಾಡ್ಬಿಡಿ. ಅವಾಗ ನಾವು ಮಾತಾಡೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಸಂತೋಷ. ಸಂತೋಷ ಹೇಗೆ ಸಿಗುತ್ತೆ ಸಂತೋಷ? ಹೇಳಿ ಸಂಗೀತಾ ಮಾತಾಡಿ, ಹೇಳಿ. ನಾವು ಯಾವಾಗ್ಲೂ ದೇವರನ್ನೇ ಶ್ರವಣ ಮಾಡುವುದರಿಂದ, ಬಾಯಿಯಿಂದ ಉಚ್ಚಾರಣೆ ಮಾಡುವುದರಿಂದ ಸಂತೋಷ ಸಿಗುತ್ತದೆ ಪ್ರಭುಜಿ. ಓಕೆ, ತುಂಬಾ ಸಂತೋಷ. ಸರಳವಾಗಿ ಸ್ಮರಣೆ ಮಾಡುವುದರಿಂದ ಮಾತಾಜಿ ಪ್ರಭು, ಸ್ಮರಣೆ ಕೀರ್ತನೆ ಮಾಡುವುದರಿಂದ ಸಂತೋಷ. ಸ್ಮರಣೆ. ಓಕೆ, ಸ್ಮರಣೆ. ಓಕೆ, ಪ್ರಭುಜಿ ಭಗವಂತನ ಸೇವೆ, ಸದಾ ಸೇವೆ ಮಾಡ್ತಾ ಇದ್ರು. ಓಕೆ, ಇವಾಗ ದಾನ ಮಾಡುವುದರಿಂದ ಪ್ರಭುಜಿ. ದಾನ. ಓಕೆ, ದಾನ. ಓಕೆ, ಭಗವದ್ಗೀತೆಯಲ್ಲಿ ಕೃಷ್ಣ ಇದ್ರ ಬಗ್ಗೆ ಮಾತಾಡ್ತಾನೆ. ಕೀರ್ತನೆ ಭಗವಂತನ ಸ್ಮರಣೆ ಮತ್ತೆ ಕೀರ್ತನೆ ಮಾಡೋದ್ರಿಂದ ಸಂತೋಷ. ಕೀರ್ತನೆ ಮಾಡೋದ್ರಿಂದ. ಓಕೆ, ತುಂಬಾ ಸಂತೋಷ. ಇವಾಗ ಇದೆಲ್ಲದರಲ್ಲೂ ಭಗವದ್ಗೀತೆಯ ಪಾತ್ರ ಏನು? ನೀವೆಲ್ಲ ಗೀತಾ ಜ್ಞಾನವನ್ನ ಪಡ್ಕೊಳ್ಳೋ ಉದ್ದೇಶದಿಂದ ಬಂದಿದ್ದಲ್ಲ, ಗೀತಾ ಜ್ಞಾನವನ್ನ ಪಡ್ಕೊಂಡ್ರಿ. ಭಗವದ್ಗೀತೆಯ ಉದ್ದೇಶ ಏನು? ಇದನ್ನ ನಾನು ತುಂಬಾ ಸರಳವಾದ ಒಂದು ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನಾವೆಲ್ಲ ಬಹಳ ವರ್ಷಗಳ ಹಿಂದೆ ಈ ಒಂದು ಇವಾಗ ನಮ್ಮೆಲ್ಲರ ಕೈಯಲ್ಲಿ ಇದಿದೆ. ಇದಕ್ಕೇನ್ ಕರಿತೀವಿ ನಾವು? ಸ್ಮಾರ್ಟ್ ಫೋನ್ ಅಲ್ವಾ ಇದು? ಬಹಳ ವರ್ಷಗಳ ಹಿಂದೆ ಮೊಟ್ಟ ಮೊದಲ ಈ ಸ್ಮಾರ್ಟ್ ಫೋನ್ ಬಂದಾಗ ಯಾರೋ ಸ್ಮಾರ್ಟ್ ಫೋನ್ ಅಂತ ನನಗೆ ತೋರ್ಸಿದ್ರು. ಅವಾಗ ಎಲ್ಲರ ಹತ್ರ ಏನಿರ್ತಾ ಇತ್ತು? ಎಲ್ಲರ ಹತ್ರ ಇರ್ತಾ ಇದ್ದಿದ್ದು
ಟಿಕ್ ಫೋನ್ ಅಂತ ಕರಿತಾ ಇದ್ವಿ, ಅಂದ್ರೆ ಕೀಪ್ಯಾಡ್. ಅದರಲ್ಲಿ ನಂಬರ್ಗಳಿರುತ್ತೆ, ಅದನ್ನು ಒತ್ತೋದು. ಇವಾಗ ಈ ಸ್ಮಾರ್ಟ್ ಫೋನ್ ಬಂತು. ಸ್ಮಾರ್ಟ್ ಫೋನ್ ಬಂತು, ಯಾರೋ ಸ್ಮಾರ್ಟ್ ಫೋನ್ ಬಂದು ನನಗೆ ಕೊಟ್ರು ಅಂತ ಇಟ್ಕೊಳ್ಳಿ. ನಾನು ಸ್ಮಾರ್ಟ್ ಫೋನ್ ನೋಡ್ತಾ ಇದ್ದೀನಿ. ಮೊದಲು ನನ್ನ ಮನಸ್ಸಿಗೆ ಏನ್ ಬಂತು? ಅಯ್ಯೋ, ಈ ಮೋಸ ಇದು, ಯಾರೋ ಮೋಸ ಮಾಡ್ಬಿಟ್ಟಿದ್ದಾರೆ ನನಗೆ. ಯಾಕೆ? ಫೋನ್ ಅಂದ್ರೆ ಕೀಪ್ಯಾಡ್ ಇರ್ಬೇಕು, ಇಲ್ಲಿ ಪ್ಯಾಡ್ ಇರ್ಬೇಕು, ನಂಬರ್ ಒತ್ತೋದಕ್ಕೆ ಪ್ಯಾಡ್ ಇರ್ಬೇಕು. ಇದ್ರಲ್ಲಿ ಪ್ಯಾಡೇ ಇಲ್ವಲ್ಲ. ಸರಿ, ಏನೋ ಗೊತ್ತಾಗ್ಲಿಲ್ಲ. ಆಮೇಲೆ ತಕ್ಷಣ ಯಾರೋ ನಿಮ್ಮ ಹತ್ರ ಹೊಸ ಫೋನ್ ಬಂದಿದೆಯಲ್ಲ, ನಿಮ್ಗೆ ಕಾಲ್ ಮಾಡ್ತೀವಿ ಅಂತ ಯಾರೋ ಕಾಲ್ ಮಾಡುದು. ಇವಾಗ ಕಾಲ್ ಮಾಡಿದ್ರೆ ಏನಾಯ್ತು? ಇಲ್ಲಿ ಒಂದೊಂದು ಫೋನಲ್ಲಿ ಒಂದೊಂದ್ ಕಡೆ ಒಂದೊಂದು ಹಿಂಗಿಂಗ್ ಎಗಿರುತ್ತೆ, ಒಂದೊಂದು ಹಿಂಗಿಂಗ್ ಎಗಿರುತ್ತೆ, ಏನೇನೋ ಬೇರೆ ಬೇರೆ ತರ ಇರುತ್ತೆ. ಓಕೆ, ಸೊ ಮೊಟ್ಟ ಮೊದಲಿಗೆ ನನಗೆ ಫೋನ್ ಬಂತು. ಆಮೇಲೆ ನನಗೆ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಯಾರೋ ಬುದ್ಧಿವಂತರು ನನಗೆ ಹೇಳಿದ್ರು, ನೋಡಪ್ಪ, ಆ ಫೋನ್ ಜೊತೆ ನೀನು ಕೊಂಡ್ಕೊಂಡಿಯಲ್ಲ, ಆ ಫೋನ್ ಜೊತೆ ಆ ಡಬ್ಬದಲ್ಲಿ ಒಂದು ಮ್ಯಾನ್ಯುಯಲ್ ಅಂತ ಇರುತ್ತೆ, ಅದ್ ತೆಗ್ದು ನೋಡು. ನಿನ್ಗೆ ಅವಾಗ ಅದ್ರಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ. ನಾನು ತುಂಬಾ ಅಹಂಕಾರ, ನನಗೆಲ್ಲ ಗೊತ್ತಲ್ವಾ. ಸೊ ನಾನೇನ್ ಹೇಳ್ದೆ, ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ, ಕಂಡಿಡ್ಕೊಂಡ್ಬಿಡ್ತೀವಿ ನಾವು ಏನ್ ಮಾಡ್ಬೇಕು ಅಂತ. ಆಯ್ತು ಸರಿ, ಕಂಡಿಡ್ಕೊಳ್ಳೋಣ. ಸರಿ, ಯಾರೋ ಫೋನ್ ಮಾಡ್ತಾ ಇದಾರೆ, ನಾನೇನ್ ಮಾಡ್ತಾ ಇದೀನಿ, ಗ್ರೀನ್ ಒತ್ತೋ ಬದಲು ಏನ್ ಮಾಡ್ತಾ ಇದೀನಿ, ನಾನು ರೆಡ್ ಓದ್ತಾ ಇದೀನಿ. ರೆಡ್ ನನಗೆ ತುಂಬಾ ಇಷ್ಟವಾದ ಕಲರು, ನನ್ ಗ್ರೀನ್ ಕಂಡ್ರೆ ಇಷ್ಟ ಇಲ್ಲ. ಸೊ ನಾನು ರೆಡ್ ನ ಒತ್ತುತ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ? ಫೋನ್ ಬರ್ತಾ ಇದೆ, ಡಿಸ್ಕನೆಕ್ಟ್ ಆಗ್ತಾ ಇದೆ. ಫೋನ್ ಬರ್ತಾ ಇದೆ, ಕಟ್ ಮಾಡ್ತಾ ಇದೀನಿ ನಾನು. ಇವಾಗ ನಾನು ಅದಕ್ಕೆ ಆ ಫೋನ್ಗೆ 20,000 30,000 ಎಷ್ಟು ಕೊಟ್ಟಿದ್ದೆ. ಆದ್ರೆ ಇವಾಗ ಏನಾಯ್ತು, ಆ ಫೋನ್ ನಾನು ನನ್ನ ಉಪಯೋಗಕ್ಕೆ ಬರ್ತಾ ಇಲ್ಲ ಫೋನ್. ಅಂದ್ರೆ ಏನರ್ಥ? ಮನುಷ್ಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆನಂದವನ್ನ ಪಡ್ಕೋಬೇಕು ಅಂದ್ರೆ ಈ ಮನುಷ್ಯ ದೇಹವನ್ನ ಯಾರು ಸೃಷ್ಟಿ ಮಾಡಿರೋದು? ಆ ಸೃಷ್ಟಿ ಮಾಡಿರುವಂತ ಭಗವಂತ ಅವನು ನಮಗೆ ಒಂದು ಮ್ಯಾನ್ಯುಯಲ್ ನ ಕೊಟ್ಟಿದ್ದಾನೆ. ಆ ಮ್ಯಾನ್ಯುಯಲ್ ನ ನಾವು ಓದಿದ್ರೆ ಮಾತ್ರ ನಮಗೆ ಈ ಮನುಷ್ಯ ಜೀವನವನ್ನ ಯಾವ ಕಡೆ ನಾವು ಗ್ರೀನ್ ಒತ್ತಬೇಕು, ಯಾವ ಕಡೆ ರೆಡ್ ಒತ್ತಬೇಕು, ಇವೆಲ್ಲ ನಮಗೆ ಅರ್ಥ ಆಗತ್ತೆ. ಸೊ ಸರಳವಾದ ಮಾತಲ್ಲಿ ನಮ್ಗೆ ಜೀವನದಲ್ಲಿ ನಿಜವಾಗಿಯೂ ನಮ್ಗೆ ಸಂತೋಷ ಬೇಕು ಅಂದ್ರೆ ಭಗವದ್ಗೀತೆಯ ಆಳಕ್ಕೆ ಇಳಿಬೇಕು ನಾವು. ಅದಕ್ಕೆ ಇದು ಮನುಷ್ಯ ಜನ್ಮಕ್ಕೆ ಮ್ಯಾನ್ಯುಯಲ್. ಸರಳ ಇದು. ನೀವೆಲ್ಲ ಆಗ್ಲಿ ಜ್ಞಾನವನ್ನ ಪಡ್ಕೊಂಡಿದ್ದೀರಾ. ಇನ್ಯಾರಿಗಾರು ಹೇಳ್ಬೇಕಂದ್ರೆ ಯಾಕಪ್ಪ ಭಗವದ್ಗೀತೆ ಓದ್ಬೇಕು ಅಂತ ಕೇಳ್ತಾರೆ ನಿಮ್ನ. ನೀವಿಷ್ಟೇ ಹೇಳ್ಬೇಕು, ಸಂತೋಷ ಬೇಕಾ ಜೀವನದಲ್ಲಿ, ಭಗವದ್ಗೀತೆ ಓದಿ. ಸಂತೋಷ ಬೇಡ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಬೇಕಾದಷ್ಟು ಬೇರೆ ಬೇರೆ ಮಾರ್ಗಗಳಿವೆ. ಶಾಪಿಂಗ್ ಸೆಂಟರ್ಗೆ ಹೋಗ್ಬೋದು, ಮಾಲ್ಗೆ ಹೋಗ್ಬೋದು, ಪಿಕ್ಚರ್ಗೆ ಹೋಗ್ಬೋದು, ಹೊರಗಡೆ ಗೋಬಿ ಮಂಚೂರಿಯನ್ ತಿನ್ನಕ್ ಹೋಗ್ಬೋದು, ಆಮೇಲೆ ಹೊಟ್ಟೆ ಉರಿ ಅಂತ ಮನೆಗೆ ಓಡ್ ಬರ್ಬೋದು. ಕೃಷ್ಣ ಈ ಪ್ರತಿಯೊಂದು ವಿಷಯವನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾರಿಗೂ ಆಶ್ಚರ್ಯ, ನಾವ್ ಯಾವ ತರ ಊಟ ಮಾಡ್ಬೇಕು ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಹೌದು, ದಾನ ಅಂದ್ರು ಯಾರು, ಯಾವ ತರ ದಾನ ಮಾಡ್ಬೇಕು ಅದನ್ನು ಹೇಳ್ತಾನೆ. ಎಷ್ಟೊತ್ತಿಗೆ ಹೇಳ್ಬೇಕು, ಎಷ್ಟು ಗಂಟೆಗಾಲ ನಿದ್ದೆ ಮಾಡ್ಬೇಕು. ಸೊ ನಮ್ಮ ಜೀವನದ ಯಾವ ಅಂಶವನ್ನು ಬಿಟ್ಟಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ. ಅದ್ರ ಜೊತೆಗೆ ನಮ್ಗೆ ಅರ್ಥ ಆಗಲ್ಲ ಅನ್ಬಿಟ್ಟು ಪ್ರಭುಪಾದರು ಏನ್ ಮಾಡ್ಯಾರೆ, ಅದನ್ನ ಇನ್ನಷ್ಟು ಸ್ವಲ್ಪ ಬಿಡಿಸಿ ಭಾವಾರ್ಥಗಳಲ್ಲಿ ನಮ್ಗೆ ಆ ವಿವರಣೆಯನ್ನ ನೀಡಿದ್ದಾರೆ. ಅದಕ್ಕೆ ನಾವು ಭಗವದ್ಗೀತಾ ಯಥಾರೂಪವನ್ನ ಓದ್ಬೇಕು. ಎಷ್ಟೋ ಜನ ಬಂದು ನಾನು ಕೇಳಿದ್ರೆ, ನಮ್ಮ ಮನೇಲಿ ಭಗವದ್ಗೀತಾ ಇದೆ, ನಾನ್ ಭಗವದ್ಗೀತೆ ಓದಿ. ನಾನು ಒಂದೇ ಒಂದು ಪ್ರಶ್ನೆ ಮಾಡೋದು ಅವ್ರಿಗೆ, ಭಗವದ್ಗೀತೆ ತೀರ್ಮಾನ ಏನು? ಭಗವದ್ಗೀತೆಯಲ್ಲಿರೋ ಅಂತಿಮ ಜ್ಞಾನ ಏನು ಹೇಳಿ ನನಗೆ. ಕೃಷ್ಣ ಏನ್ ಅಪೇಕ್ಷೆ ಪಡ್ತಾ ಇದ್ದಾನೆ ನಮ್ಮಿಂದ? ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ಅವರು ಭಗವದ್ಗೀತೆಯನ್ನು ಓದೇ ಇಲ್ಲ. ಅದಕ್ಕೆ ಭಗವದ್ಗೀತೆಯನ್ನ ಈ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಸ್ವೀಕಾರ ಮಾಡ್ಬೇಕು. ನಮ್ಗೆಲ್ಲ ಬಹಳ ಅದೃಷ್ಟ ನಮ್ದು. ಎಷ್ಟು ಅಂದ್ರೆ ಅಪಾರ, ಎಣಸಕ್ಕಾಗದೆ ಇರೋ ಅಷ್ಟು ಅದೃಷ್ಟ. ಇಲ್ಲ ಪ್ರಭುಪಾದರ ಆ ಭಗವದ್ಗೀತಾ ಯಥಾರೂಪ ನಮ್ಮ ಕೈಗೆ ಬಂದು ಆ ಜ್ಞಾನ ನಮಗೆ ಲಭ್ಯವಾಗಿದೆ ಅಂದ್ರೆ ಜನ್ಮ ಜನ್ಮಗಳ ಸುಕೃತಿ ಇದು. ಅಷ್ಟು ಸುಲಭ ಅಲ್ಲ. ನಾನ್ ನೋಡ್ತೀನಿ ಎಷ್ಟೊಂದ್ಸತಿ ಪ್ರಚಾರ ಮಾಡಕ್ ಹೋದಾಗ ಮುಂದೆ ಕೂತಿರ್ತಾರೆ, ಆದ್ರೆ ಏನ್ ಮಾಡ್ತಾ ಇರ್ತಾರೆ, ಕ್ಲಾಸ್ ನಡೀತಾ ಇರುವಾಗ ನಿದ್ದೆ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಭಗವದ್ಗೀತೆ ಜ್ಞಾನ ಸ್ವೀಕಾರ ಮಾಡ್ಕೊಳಕ್ಕೂ ಕೂಡ ಒಂದು ಯೋಗ್ಯತೆ, ಅರ್ಹತೆ ಅನ್ನೋದು ಇರ್ಬೇಕು. ಹಾಗಾಗಿ ಯಾರು ಮನಸ್ಸು ಒಂದು ಏಕಾಗ್ರತೆಯಿಂದ ಒಂದು ಆಸಕ್ತಿಯೊಂದಿಗೆ ಈ ಭಗವದ್ಗೀತೆಯನ್ನ ಶ್ರವಣ ಮಾಡ್ತಾ ಇದ್ದೀರಾ, ಅಧ್ಯಯನ ಮಾಡ್ತಾ ಇದ್ದೀರಾ, ನೀವೆಲ್ಲ ವಿಶೇಷ ಜೀವಿಗಳು. ಏನಪ್ಪಾ ಪ್ರಭುಗಳು ವಿಶೇಷ ಅನ್ಬಿಟ್ರು. ಕನ್ನಡಿಲಿ ನೋಡ್ತಾ ಇದ್ದೀನಿ, ನನಗೂ ಎರಡೇ ಕೈ ಇದೆ, ನನಗೂ ಎರಡೇ ಕಾಲಿದೆ, ನನ್ ಮುಖಾನು ಇನ್ನೊಬ್ರು ತರನೇ ಇದೆಯಲ್ಲ. ಅದು ಬಾಹ್ಯ ಲಕ್ಷಣ ಅಷ್ಟೇ. ಆದ್ರೆ ಆತ್ಮದ ದೃಷ್ಟಿಯಿಂದ ಅದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೋ ಮೊದಲ ಜ್ಞಾನ. ನಾವು ಯಾರು? ನಾವು ಈ ದೇಹ ಅಲ್ಲ, ನಾವು ಆತ್ಮ. ಆ ಆತ್ಮ ಸಾಕಷ್ಟು ಮುಂದುವರೆದಿರುವಂಥದ್ದು.
ಈ ಈ ಒಂದು ಭಗವದ್ಗೀತೆಯ ಮುಖೇನ ಯಾವ ಜೀವಿ ಕೃಷ್ಣನ ಬಳಿಗೆ ಬರ್ತಾನೋ, ನೀವೆಲ್ಲ ಹೇಳಿದ್ರಿ ಶ್ರವಣಂ ಕೀರ್ತನಂ, ಭಗವಂತನಿಗೆ ಸೇವೆ ಮಾಡಬೇಕು ಇತ್ಯಾದಿ ಇತ್ಯಾದಿ, ಇವೆಲ್ಲವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಸರಳವಾಗಿ ಒಂದು ಶ್ಲೋಕದಲ್ಲಿ ಹೇಳ್ಬಿಡ್ತಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಇಷ್ಟೇ ಕೃಷ್ಣ ನಮ್ಮಿಂದ ಅಪೇಕ್ಷೆ ಪಡ್ತಾ ಇರೋದು. ಮತ್ತೆ ಏನಪ್ಪಾ ಇಷ್ಟೊಂದು ಆಯ್ತು ಸರಿ, ಇವಾಗ ಭಗವದ್ಗೀತೆಗೆ ಬಂದ್ಬಿಟ್ಟಿದೀವಿ. ಆದ್ರೆ ಎಷ್ಟೊಂದು ನಾವು ಕಷ್ಟಗಳನ್ನ ಅನುಭವಿಸ್ತಾ ಇದೀವಲ್ಲ, ಯಾಕೆ ಪ್ರಭು ಏನ್ ಮಾಡ್ಬೇಕು? ಅದಕ್ಕೂ ಕೃಷ್ಣ ಹೇಳ್ತಾ ಇದ್ದಾನೆ, ಮಾಡಿದ್ದುಣ್ಣೋ ಮಹಾರಾಯ. ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನ ಅನುಭವಿಸ್ಬೇಕು. ಇಲ್ಲ ಪ್ರಭು, ಆದ್ರೆ ಇವಾಗ ನಾವು ತಿದ್ಕೊಂಡ್ಬಿಟ್ಟಿದೀವಲ್ಲ, ಓಕೆ ಸಂತೋಷ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಎಲ್ಲಾ ಪಾಪಗಳಿಂದನೂ ನಿಮ್ಮನ್ನು ಮುಕ್ತನನ್ನಾಗಿಸ್ಬಿಡ್ತೀನಿ. ಏನ್ ಮಾಡ್ಬೇಕು? ಸುಮ್ನೆ ನನ್ನ ಬಂದು ನನಗೆ ಶರಣಾಗತರಾಗಿ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಇನ್ನೊಂದು ನಾವು ವಿಷಯವನ್ನ ತಿಳ್ಕೊಬೇಕು. ಭಗವದ್ಗೀತೆ ಜ್ಞಾನಂ ವಿಜ್ಞಾನಂ ಸಹಿತಂ, ಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಭಗವದ್ಗೀತೆ ಜ್ಞಾನ ಏನು? ಜ್ಞಾನ ವಿಜ್ಞಾನ. ವಿಜ್ಞಾನ ಅಂದ್ರೆ ಏನು? ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವಾಗ ಅದು ವಿಜ್ಞಾನವಾಗತ್ತೆ. ನಾವು ಸುಮ್ಮನೆ ಭಗವದ್ಗೀತೆನ ಈ ಕಡೆ ಕೇಳಿದ್ವಿ ಆ ಕಡೆ ಬಿಟ್ವಿ, ಖಂಡಿತ ಪ್ರಯೋಜನ ಆಗತ್ತೆ, ಆದ್ರೆ ಏನು ಅಪೇಕ್ಷೆ ಇದೆಯೋ ಅಷ್ಟು ಪ್ರಯೋಜನ ಆಗೋದಿಲ್ಲ. ಏನ್ ಮಾಡ್ಬೇಕು? ಈ ಕಡೆಯಿಂದ ಹಿಡಿದು ಈ ಕಡೆ ಕೇಳ್ಕೊಂಡು ಇನ್ನೊಂದ್ ಕಡೆ ಕಿವಿ ಮುಚ್ಕೊಂಡ್ಬಿಡ್ಬೇಕು. ಅವಾಗ ಎಲ್ಲಿಗೆ ಹೋಗುತ್ತೆ ಜ್ಞಾನ ನೇರವಾಗಿ ಹೃದಯಕ್ಕೆ ಹೋಗುತ್ತೆ. ಅಂದ್ರೆ ಆ ಜ್ಞಾನವನ್ನ ನಾವು ಸ್ವೀಕಾರ ಮಾಡಿ ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈ ಅಳವಡಿಕೆ ಇಲ್ಲ ಅಂದ್ರೆ ಈ ಜ್ಞಾನ ಉಪಯುಕ್ತವಿಲ್ಲ. ಹಾಗಾಗಿ ದಯವಿಟ್ಟು ಆಳಕ್ಕೆ ಇಳಿರಿ, ಭಗವದ್ಗೀತೆಯನ್ನ ಅಧ್ಯಯನ ಮಾಡಿ. ಇವಾಗ ನಾವು ಗೀತಾ ಜ್ಞಾನದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮೇಲ್ನೋಟ ಮಾತ್ರ, ಓವರ್ ವ್ಯೂ ಮಾತ್ರ ಸಿಕ್ಕಿದೆ. ಎಲ್ಲೆಲ್ಲಿ ಏನೇನ್ ವಿಷಯ ಇದೆ ಅಂತ ಗೊತ್ತಾಗಿರುತ್ತೋ ಹೊರತು ನಿಮ್ಗೆ ಅದಕ್ಕಿಂತ ಆಳವಾಗಿ ಇಳಿಯೋದು ಅಷ್ಟು ಕಷ್ಟ ಆಗಿರಬಹುದು ಸಮಯದ ಅಭಾವದಿಂದ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಪುಸ್ತಕಗಳನ್ನ ತಗೊಳ್ಳಿ. ಭಗವದ್ಗೀತೆ ಪುಸ್ತಕ ನಿಮ್ಮ ಹತ್ರ ಇರಬೇಕು. ಪ್ರತಿನಿತ್ಯ 1/4 ಗಂಟೆ, ಅರ್ಧ ಗಂಟೆ, ನಿಮಗೆ ಎಷ್ಟು ಸಮಯ ಇದೆಯೋ ಅಷ್ಟು ಕೊಟ್ಟು ಆ ಭಗವದ್ಗೀತೆ ಜ್ಞಾನವನ್ನ, ಪ್ರಭುಪಾದರ ಭಾವಾರ್ಥಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಇದಕ್ಕೆ ಮುಖ್ಯವಾದದ್ದು, ನನ್ನ ಜೀವನದ ನಾನು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗ ಸುಮಾರು 6 ತಿಂಗಳ ಕಾಲ, 6ರಿಂದ 8 ತಿಂಗಳ ಕಾಲ ನಾನು ಪ್ರತಿನಿತ್ಯ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು 8 ಗಂಟೆ ತನಕ ಪ್ರತಿನಿತ್ಯ, ಯೋಚನೆ ಮಾಡಿ, 8 ತಿಂಗಳ ಕಾಲ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾ ಇದ್ದೆ, ಓದ್ತಾ ಇದ್ದೆ, ನೋಟ್ಸ್ ಮಾಡ್ಕೋತಾ ಇದ್ದೆ. ಆದ್ರೆ 6 ತಿಂಗಳು 8 ತಿಂಗಳು ಆದ್ಮೇಲೂ ಕೂಡ ನನಗೆ ಏನೂ ಅಷ್ಟೊಂದು ಅರ್ಥ ಆದಂಗೆ ಇರ್ಲಿಲ್ಲ. ನನಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಇದು, ನಾನು ಓಕೆ ಯೂನಿವರ್ಸಿಟಿನಲ್ಲಿ ಟಾಪರ್ ಅದು ಇದು ಎಲ್ಲ ಇದೆ, ಈ ಪುಸ್ತಕ ಓದ್ತಾ ಇದ್ದೀನಿ, ನನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ಈ ಜ್ಞಾನ ನಾನು ಸುಮ್ಮನೆ ಪುಸ್ತಕವನ್ನು ಓದೋದ್ರಿಂದ ಲಭ್ಯವಾಗದೇ ಇರುವಂತಹ ಜ್ಞಾನ ಇದು. ಯಾರು ಹೇಳಿ ಭಗವದ್ಗೀತೆ ಯಾವ ಭಾಷೆಯಲ್ಲಿದೆ ಅಂತ? ಯಾರು ಹೇಳ್ತೀರಾ? ಭಗವದ್ಗೀತೆ ಯಾವ ಭಾಷೆಯಲ್ಲಿದೆ? ಬೆಂಗಾಲಿ, ಓಕೆ. ಸಂಸ್ಕೃತ, ಓಕೆ. ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆಯಲ್ಲಿದೆ, ಓಕೆ. ಓಕೆ. ಮತ್ತೆ ನೀವು ಯಾವ ಪುಸ್ತಕದಿಂದ ಓದ್ತಾ ಇದ್ದೀರಾ? ನೀವು ಓದ್ತಾ ಇರೋ ನೀವು ಕನ್ನಡದಲ್ಲಿ ಓದ್ತಾ ಇದ್ದೀರಾ? ನೀವು ಕನ್ನಡದಲ್ಲಿ ಓದ್ತಾ ಇದ್ದೀರಾ, ಇನ್ನೊಬ್ರು ಇಂಗ್ಲಿಷ್ ಅಲ್ಲಿ ಓದ್ತಾ ಇದಾರೆ, ಇನ್ನೊಬ್ರು ತೆಲುಗುನಲ್ಲಿ ಓದ್ತಾ ಇದಾರೆ, ಇನ್ನೊಬ್ರು ತಮಿಳಲ್ಲಿ ಓದ್ತಾ ಇದಾರೆ. ಬೇರೆ ಬೇರೆ ಜ್ಞಾನನಾ? ಇವಾಗ ಯಾವ ಭಾಷೆಯಲ್ಲಿದೆ ಹೇಳಿ ಇವಾಗ? ಮತ್ತೆ ಸಂಸ್ಕೃತ ಅಂತ ಇದ್ದೀರಾ? ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು, ತಮಿಳ್ ಆಯ್ತು, ತೆಲುಗು ಆಯ್ತು, ಮತ್ತೆ ಸಂಸ್ಕೃತ. ಎಲ್ಲಾ ಭಾಷೆಯಲ್ಲಿದೆ. ಭಗವದ್ಗೀತೆ ಇರೋದು ಒಂದೇ ಭಾಷೆಯಲ್ಲಿ, ಅದನ್ನು ನಾವು ತಿಳ್ಕೊಬೇಕು. ನನಗೆ ಇಂಗ್ಲಿಷ್ ಗೊತ್ತಿತ್ತು, ನಾನು ಇಂಗ್ಲಿಷ್ ಅಲ್ಲೇ ಆ ಪುಸ್ತಕವನ್ನ ತಗೊಂಡು ಭಗವದ್ಗೀತೆ ಆಸ್ ಇಟ್ ಈಸ್ ಅಂತ ನಾನು ಅದನ್ನ ಓದ್ತಾ ಇದ್ದೆ. ನನಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದೆ, ಆದ್ರೂ ಕೂಡ ನನ್ನ ತಲೆಗೆ ಏನು ಇಳಿಲಿಲ್ಲ, ಏನು ಹತ್ಲಿಲ್ಲ. ಅಂದ್ರೆ ಏನರ್ಥ? ಭಗವದ್ಗೀತೆ ಇಂಗ್ಲಿಷ್ ನಲ್ಲಿ ಇಲ್ಲ. ಭಗವದ್ಗೀತೆ ಇರೋದು ಭಕ್ತಿಯ ಭಾಷೆಯಲ್ಲಿ. ಭಕ್ತ ಮಾತ್ರ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಹಾಗಾಗಿ ನಾವು ಭಕ್ತರಾಗ್ಬೇಕು. ಭಕ್ತರಾಗದೆ ಹೋದರೆ, ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ. ಭಗವಂತನ ಮಾತನ್ನು, ಭಗವಂತನ ಉಪದೇಶವನ್ನು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಭಕ್ತ ಮಾತ್ರ.
ಭಕ್ತ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸರಳವಾದ ವಿಷಯ, ABCD ಇಷ್ಟೇ. ಕಠಿಣ ವಿಷಯ ಅಲ್ಲ. ABCD ಅಂದ್ರೆ A ಅಂದ್ರೆ ಅಸೋಸಿಯೇಷನ್. ಅಸೋಸಿಯೇಷನ್ ಅಂದ್ರೆ ಭಕ್ತರ ಸಂಘ. ಭಕ್ತರ ಜೊತೆಗಿರ್ಬೇಕು ನಾವು. B ಅಂದ್ರೆ ಪುಸ್ತಕಗಳು, ಭಗವದ್ಗೀತೆ, ಭಾಗವತಗಳನ್ನ ಓದಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೇಕು ಭಕ್ತರ ಸಂಘದಲ್ಲಿ. ಆಮೇಲೆ C ಅಂದ್ರೆ ಭಗವಂತನ ನಾಮ ಜಪ. ಆಮೇಲೆ ಅಂತಿಮವಾಗಿ ಪ್ರಸಾದ ಸೇವನೆ. ಈ 4 ವಿಷಯಗಳು ಮಾಡಿದ್ರೆ ನಾವಾಗ ಭಕ್ತರಾಗಿದ್ದೀವಿ ಅಂತ ಅರ್ಥ. ಈ 4 ಕಾರ್ಯಗಳನ್ನ ಮಾಡ್ತಾ ಇದ್ರೆ ಮಾತ್ರ ನಮ್ಗೆ ಭಗವದ್ಗೀತೆ ಅರ್ಥ ಆಗಕ್ಕೆ ಸಾಧ್ಯ. ಓಕೆ, ಹಾಗಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನೀವು ಈಗ ಗೀತಾ ಜ್ಞಾನವನ್ನ ಪಡ್ಕೊಂಡಿದ್ದೀರಾ. ಇದು ಇವತ್ತು ಓದಿ ಇವತ್ತು ಮುಗಿಸ್ಬಿಡೋ ಅಂತದಲ್ಲ. ನಾನು ಹೇಳಿದ್ನಲ್ಲ, ಇದು ಜೀವನದ ಮ್ಯಾನ್ಯುಯಲ್. ಇದು ಭಾಗವತದಲ್ಲಿ ಅರ್ಜುನ ಬಹಳ ಗೊಂದಲದಲ್ಲಿ ಸಿಗಾಕೋತಾನೆ. ಮತ್ತೆ ಯಾವಾಗ ಕೃಷ್ಣ ಭೌತಿಕ ಜಗತ್ತಿಂದ ಅವನು ತನ್ನ ಲೀಲೆಯನ್ನ ಮುಗಿಸಿ ಕಣ್ಮರೆ ಆದಾಗ ಬಹಳ ದುಃಖದಲ್ಲಿರ್ತಾನೆ. ಆವಾಗ ಕೊನೆಗೆ ಅವನೇನ್ ಮಾಡ್ತಾನೆ, ಮತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಉಪದೇಶಗಳನ್ನ ಜ್ಞಾಪಿಸ್ಕೊತಾನೆ. ಆಗ ಅವನ ಮನಸ್ಸು ಸಮಚಿತ್ತವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಈ ಜ್ಞಾನ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಸನ್ನಿವೇಶದಲ್ಲೂ ನಮಗೆ ಒಂದು ಲಾಭದಾಯಕವಾದದ್ದು, ನಮಗೆ ಜ್ಞಾನೋದಯವನ್ನ ನೀಡೋದು, ನಮಗೆ ಮಾರ್ಗದರ್ಶನವನ್ನ ನೀಡುವಂತಹ ಕೃಷ್ಣನ ಅನಂತ ಅಥವಾ ಅವ್ಯಯವಾದ, ಕೊನೆ ಇಲ್ದೇ ಇರೋ, ನಾಶವಾಗದೇ ಇರುವಂತಹ ಅವ್ಯಯವಾದ ಜ್ಞಾನ ಇದು. ಹಾಗಾಗಿ ಇದನ್ನ ಎಂದೂ ಕೈ ಬಿಡಬೇಡಿ. ನೀವು ಭಕ್ತಿಯಲ್ಲಿ ಎಷ್ಟು ಮುಂದುವರೆದಿದ್ರು ಕೂಡ ಭಗವದ್ಗೀತೆನ ನಾವು ಬಿಡೋಕ್ಕಾಗಲ್ಲ. ಯಾಕಂದ್ರೆ ಅದೇ ನಮ್ಮ ದಾರಿ ದೀಪ. ಓಕೆ, ಇಷ್ಟ ಹೇಳಿ ನಾನು ಮುಗಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆಗಳು ಇದ್ರೆ ಅಥವಾ ಏನಾದ್ರು ಇದ್ರೆ ಕೇಳ್ಬೋದು. 1-2 ನಿಮಿಷ ಸಮಯ ಆಯ್ತಾರೆ. ಓಕೆ, ಯಾರೋ ಕೈ ಎತ್ತಿದ್ದಾರೆ ಪ್ರಶ್ನೆ ಅಂತನಾ? ವನಿತಾ ಮಾತಾಜಿ. ಯಾರಿಗೂ ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಕ್ಷಮಿಸಿ ಪ್ರಭುಜಿ, ಅದು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇದೆ. ಏನಿಲ್ಲ ಪ್ರಭುಜಿ, ಚೆನ್ನಾಗಿ ಹೇಳಿದ್ರಿ. ದಂಡವತ್ ಪ್ರಣಾಮ ಪ್ರಭುಜಿ. ತುಂಬಾ ಸೀನಿಯರ್ ಡಿವೋಟಿ ಪ್ರಭು ಅವರು. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದೇನೋ. ಏನು ಪ್ರಶ್ನೆ ಇಲ್ಲ ಪ್ರಭು. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸೊ ಧನ್ಯವಾದ ಪ್ರಭು. ಸೊ ಎಲ್ಲರೂ ಡಿವೋಟೀಸ್ ನೋಡಿದ್ವಲ್ಲ ಪ್ರಭು ಅವರು. ಎಸ್ ಪ್ರಭು. ಗೋಪಿನಾಥ್ ಪ್ರಭು ಅವರೇ. ಧನ್ಯವಾದ ಪ್ರಭುಜಿ. ಪ್ರಭುಜಿ, ಬಹಳ ಖುಷಿ ಆಯ್ತು. ಅದು ನೆನ್ನೆ ಅಂತೂ ಕ್ಲಾಸ್ ತೊಗೊಂಡಿದ್ದು ಬಹಳ ನನಗೆ ಸಮಾಧಾನ ಆಯ್ತು. ಪ್ರತಿಯೊಂದು ಕಡೆ ಬಿಡಿಸಿ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು. ಸೊ ಇದರಿಂದ ಸುಮಾರು ನಮ್ಮ ಲಕ್ಷ್ಮೀ ಲೋಕೇಶ್ಮಿ ಅವರು ಮಾತೆಯವರು ಅವ್ರನ್ನ ಬೇರೆ ಕಡೆಯಿಂದ ನಮ್ಗೆ ಇದ್ ಮಾಡಿದ್ರು. ಅವಾಗ ತಗೊಂಡಾಗ ನನಗೆ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಸ್ವಲ್ಪ ಕೆಲವು ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗಿದೆ ಅಂತ ನಂಗೆ ಫೀಲ್ ಆಗ್ತಾ ಇದೆ. ಖಂಡಿತ. ಸೊ ಅಂದ್ರೆ ನನಗೆ ಸರಿಯಾದ ಟೈಮ್ ಅಲ್ಲಿ ನಮ್ಗೆ ಸಿಕ್ಕಿದೆ, ನನಗೆ ಗೈಡೆನ್ಸ್ ಸಿಕ್ಕಿದೆ. ಸೊ ಬಹಳ ಅವ್ರು ಕೂಡ ಧನ್ಯವಾದ, ತಮ್ಗೂ ಕೂಡ ಬಹಳ ಧನ್ಯವಾದಗಳು. ಸಂತೋಷ, ತುಂಬಾ ಸಂತೋಷ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಇಲ್ಲ ಅಂದೆ, ಬಟ್ ಈಗ ಅಂದ್ರೆ ತಕ್ಷಣ ಸ್ಟಾರ್ಟ್ ಆಗಿದ್ದಕ್ಕೆ ನರ್ವಸ್ ಆಗ್ಬಿಟ್ಟೆ. ನಾನು ಮುಂಚೆಯಿಂದನೂ ಈಶ್ವರನ್ ಧ್ಯಾನ ಮಾಡ್ತಾ ಇದ್ದೆ. ಈಗ ಭಗವದ್ಗೀತೆ ಕ್ಲಾಸ್ ಕೇಳಿದ್ಮೇಲೆ ಕೃಷ್ಣನ ಮನ್ಸಾಗ್ತಿದೆ, ಆದ್ರೆ ನನಗೆ ಅಸಮಾಧಾನ ಇದೆ. ಆ ಒಂದು ಇದನ್ನು ಭಕ್ತಿ ಮಾಡಕ್ಕಾಗ್ತಿಲ್ಲ, ಇಲ್ಲೂ ಮಾಡಕ್ಕಾಗ್ತಿಲ್ಲ. ಅರೆ ಮನ್ಸಿದೆ, ಅದನ್ನ ಸ್ವಲ್ಪ. ಓಕೆ, ಸಂತೋಷ. ಓಕೆ, ಇವಾಗ ಇದಕ್ಕೆ ನಾನು ಸರಳವಾಗಿ ಒಂದು ನಿಮ್ಗೆ ಪದ್ಮ ಪುರಾಣದಿಂದ ಒಂದು ವಿಷಯ ಇದೆ, ಅದನ್ನ ಹೇಳ್ಬಿಡ್ತೀನಿ. ನೇರವಾದ ವಿಚಾರ ಅದು. ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ಯಾರು ದೇವತೆಗಳ ಆರಾಧನೆಯನ್ನ ಹಲವಾರು ವರ್ಷಗಳ ಕಾಲ ಮಾಡಿರ್ತಾರೋ ಅವರು ಎಲ್ಲಿಗೆ ಬರ್ತಾರೆ? ಅವರು ದೇವಿ ಹತ್ರ ಬರ್ತಾರೆ, ದುರ್ಗಾ ಹತ್ರ. ದುರ್ಗಾ ಹತ್ರ ಬಂದು ಅವರು ದುರ್ಗಾದೇವಿಯ ಭಕ್ತರಾಗಿ ಅವಳ ಸೇವೆಯನ್ನ ಮಾಡ್ತಾರೆ. ಮಾಡಾದ್ಮೇಲೆ ಅವಳು ಎಲ್ಲಿಗೆ ಕರ್ಕೊಂಡ್ ಬರ್ತಾರೆ? ಜೀವಿಯನ್ನ ತನ್ನ ಪತಿ ಶಿವನ ಬಳಿಗೆ ಕರ್ಕೊಂಡ್ ಬರ್ತಾರೆ. ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ಯಾರು 3 ಜನ್ಮಗಳ ಕಾಲ ಶಿವನ ಆರಾಧಕರಾಗಿರ್ತಾರೋ, ಭಕ್ತರಾಗಿರ್ತಾರೋ, ಅವರಿಗೆ ಕೊನೆಗೆ ಶಿವ ಅವನ ವಿಶೇಷ ಕೃಪೆ ಆ ಜೀವಿ ಮೇಲೆ ಏನು 3 ಜನ್ಮ ಆದ್ಮೇಲೆ ಶಿವ ಏನ್ ಮಾಡ್ತಾನೆ? ಆ ಜೀವಿಯನ್ನ ಕೃಷ್ಣ ಅಥವಾ ವಿಷ್ಣುವಿನ ಹತ್ರ ಕರ್ಕೊಂಡ್ ಬರ್ತಾನೆ.
ಹಾಗಾಗಿ ನೀವು ಗೊಂದಲ ಪಡೋಕ್ಕೆ ಕಾರಣನೇ ಇಲ್ಲ. ನಿಮ್ಮ ಆ ಯಾವ ಶಿವನನ್ನ ನೀವು ಆರಾಧನೆ ಮಾಡ್ತಾ ಇದ್ರು ಆ ಶಿವನೇ ನಿಮ್ಮನ್ನ ಕೃಷ್ಣ ಹತ್ರ ಕರ್ಕೊಂಡ್ ಬಂದಿರೋದು, ಇನ್ಯಾರು ಇಲ್ಲ. ನಾನೇನ್ ಮಾಡ್ತೀನಿ, ನಮ್ಮ ಬಹಳ ಭಕ್ತರು ಈ ನಾರ್ತ್ ಕರ್ನಾಟಕದಿಂದ ಇದ್ದಾರೆ, ಎಲ್ಲರೂ ಶಿವನ ಭಕ್ತರು. ಒಂದಿನ ಯಾರ್ದೋ ಮನೆ ಕರೆದ್ರು, ಬೆಳಗಾಂನಲ್ಲಿ ಹೋದೆ. ಅವರು ನಮ್ಮ ಪ್ರಭುಗಳು ಹೇಳ್ತಾ ಇದ್ರು, ಒಳ್ಳೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಇದ್ದಾರೆ, ನಮ್ಮ ತಮ್ಮ ಇದ್ದಾರೆ, ಅವ್ರು ಯಾರು ಭಕ್ತಿ ಮಾಡಲ್ಲ, ಅಪ್ಪ ಅಮ್ಮ ಇದ್ದಾರೆ, ಅಷ್ಟೊಂದೇನು ಮಾಡಲ್ಲ ಅಂತ. ನಾನು ಹೇಳ್ದೆ, ಆಯ್ತಪ್ಪ ನಿಮ್ ಮನೆ ದೇವ್ರು ಯಾರು ಅಂತ. ವೀರಭದ್ರ ಅಂದ್ರು. ಆಯ್ತು ಸರಿ, ಎಲ್ಲಿ ವೀರಭದ್ರ, ಅವ್ರು ತೋರಿಸಿ ನಿಮ್ ದೇವ್ರ ಮನೆ. ಸರಿ, ದೇವ್ರ ಮನೆಗೆ ಹೋದೆ. ದೇವ್ರ ಮನೆಗೆ ಹೋಗ್ಬಿಟ್ಟು ಆ ವೀರಭದ್ರನಲ್ಲೇ ಪ್ರಾರ್ಥನೆ ಮಾಡಿದೆ. ಅಪ್ಪ, ವೀರಭದ್ರ ಅಂದ್ರೆ ಶಿವನ ಒಂದು ರೂಪ, ಶಿವನ ಅಂಶ ಶಕ್ತಿ ಅದು ಆಕ್ಚುಲಿ. ಸೊ ನಾನೇ ಪ್ರಾರ್ಥನೆ ಮಾಡಿದೆ, ಇವರೆಲ್ಲ ನಿಮ್ಮ ಆರಾಧನೆಯನ್ನ ಮಾಡ್ತಾ ಇದಾರೆ, ಇವ್ರಿಗೆ ನೀನು ಕೃಪೆ ತೋರಪ್ಪ, ನಿನ್ನ ಕೃಪೆ ಇಲ್ಲದೆ ಯಾರು ಕೃಷ್ಣ ಭಕ್ತಿಗೆ ಬರಕ್ ಸಾಧ್ಯ ಇಲ್ಲ ಅಂತ. ಏನಾಯ್ತು, ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾರು ಮನೇಲಿ ಜಪ ಶುರು ಮಾಡ್ಬಿಟ್ಟಿದ್ವಿ ಅಷ್ಟೇ. ಹಾಗಾಗಿ ಅವನ ಕೃಪೆ ಇಲ್ಲದೆ ಯಾರು ಕೂಡ, ಅದಕ್ಕೆ ಅವನು ಎಲ್ಲ ಪ್ರತಿಯೊಂದು ಧಾಮದ ಅವನು ಪಾಲಕ. ಆ ಒಂದು ತೀರ್ಥಕ್ಷೇತ್ರವನ್ನ ಪ್ರವೇಶ ಮಾಡ್ಬೇಕು ಅಂದ್ರೆ ಅವನ ಕೃಪೆ ಇಲ್ಲದೆ ನಾವು ಪ್ರವೇಶ ಮಾಡಕ್ಕಾಗಲ್ಲ. ಹಾಗಾಗಿ ಮತ್ತೆ ಭಾಗವತದಲ್ಲಿ ಹೇಳ್ತಾರೆ, ಅವನು ವಿಶೇಷವಾಗಿ ಭಕ್ತರ ರಕ್ಷಕ. ಅದಕ್ಕೆ ನಾವು ಶಿವನನ್ನ ನಾವು ವೈಷ್ಣವಾನಾಂ ಯಥಾಶಂಭು ಅಂತೀವಿ, ಅಂದ್ರೆ ವೈಷ್ಣವರಲ್ಲಿ ಶ್ರೇಷ್ಠ. ಹಾಗಾಗಿ ನೀವು ಮನಸ್ಸನ್ನ ಸಂಪೂರ್ಣವಾಗಿ ನಿರಾಳತೆಯಿಂದ, ಶಿವನ ಕೃಪೆ ಇಲ್ಲದೆ ನೀವು ಕೃಷ್ಣ ಹತ್ರ ಬರಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಏನು ಬೇಸರ, ಅಯ್ಯೋ ಶಿವ ಏನಾರು ಕೋಪ ಮಾಡ್ಕೊಂಡ್ಬಿಡ್ತಾನ, ಶಿವ ಆನಂದದಲ್ಲಿ ನರ್ತನ ಮಾಡ್ತಾ ಇರ್ತಾನೆ, ಇನ್ನೊಂದು ಜೀವಿ ನನ್ನ ಪರಮ ಪ್ರಭುವಿನ ಆಶ್ರಯಕ್ಕೆ ಬಂದಿದ್ದಾರೆ ಅಂತ. ಯಾಕಂದ್ರೆ ಶಿವನ ಆರಾಧ್ಯ ದೈವ ಸಂಕರ್ಷಣ. ಅದಕ್ಕೆ ನಾವು ತತ್ವವನ್ನ ತಿಳ್ಕೊಬೇಕು. ನಮಗೆ ಪ್ರಭುಪಾದರು ಹೇಳ್ಕೊಟ್ಟಿದ್ದೇನು, ಎಲ್ಲಾ ಜ್ಞಾನವನ್ನ ತತ್ವದ ಆಧಾರದ ಮೇಲೆ ತಿಳ್ಕೊಬೇಕು, ಭಾವುಕರಾಗಿ ಅಲ್ಲ, ಸೆಂಟಿಮೆಂಟಲ್ ಅಲ್ಲ. ಆ ಜ್ಞಾನವನ್ನ ತಿಳ್ಕೊಂಡಾದ್ಮೇಲೆ ಗೊತ್ತಾಗ್ಬಿಡುತ್ತೆ, ಶಿವನ ಕೃಪೆಯನ್ನೇ ನನಗೆ ನಾನು ಕೃಷ್ಣನ ಹತ್ರ ಕರ್ಕೊಂಡ್ ಬಂದಿರೋದು, ಹಾಗಾಗಿ ನಾನು ಇನ್ನೂ ದೃಢವಾಗಿ ಭಕ್ತಿ ಮಾಡ್ತೀನಿ ಅಷ್ಟೇ, ಸರಳ. ಧನ್ಯವಾದ ಪ್ರಭುಜಿ. ಅಂದ್ರೆ ಲಕ್ಷ್ಮೀ ಲೋಕೇಶ್ವರಿ ದೇವಿ ಮಾತಾಜಿ, ಶ್ರೀದೇವಿ ಮಾತಾಜಿ ಹೇಳಿದ್ರು, ಬಟ್ ಯಾಕೋ ನನ್ನ ಮನಸ್ಸು ಅಸಮಾಧಾನದಲ್ಲೇ ಇತ್ತು. ಸರಿ ಮಾಡ್ಕೊಳ್ತೀನಿ ಪ್ರಭುಜಿ. ಧನ್ಯವಾದಗಳು. ಸಂತೋಷ ಸಂತೋಷ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭುಜಿ. ಪ್ರಣಾಮ ಪ್ರಭುಜಿ, ನಮ್ಮ ಮನೆಯಲ್ಲಿ ಅಣ್ಣ ಅತ್ತಿಗೆ ಇಬ್ರು ದೀಕ್ಷಾ ತಗೊಂಡು ಅವರು ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಹಲವಾರು ಮಂದಿಗೆ. ಆಮೇಲೆ ಬೆಳಿಗ್ಗೆ ಆನ್ಲೈನ್ ಭಗವದ್ಗೀತಾ ಕ್ಲಾಸು ವೀಕ್ಲಿ ಒನ್ಸ್ ಅವರಿಬ್ರು ಕಂಡಕ್ಟ್ ಮಾಡ್ತಾ ಇರ್ತಾರೆ ಪ್ರಭುಜಿ. ಬಟ್ ಅವರು 10-15 ವರ್ಷ ಆಯ್ತು ಪ್ರಭುಜಿ ಅವರು ಭಕ್ತಿಗ್ ಬಂದು. ನಾನು ಅದೇ ಮನೆಯೊಳಾಗಿದ್ರಿಂದ ಅವರು ನಮಗೂ ಹೋದಾಗೆಲ್ಲ, ತವ್ರ ಮನೆಗ್ ಹೋದಾಗೆಲ್ಲ ಹೇಳ್ತಾ ಇರ್ತಿದ್ರು ಪ್ರಭುಜಿ. ಬಟ್ ನಾನು ಭಕ್ತಿಗೆ ಬಂದಿರ್ಲಿಲ್ಲ ಪ್ರಭುಜಿ. ಇವಾಗ ನೀವ್ ಹೇಳಿದ್ರಲ್ಲ ಪದ್ಮ ಪುರಾಣದಿಂದ, ಆ ಪದ್ಮ ಪುರಾಣದಲ್ಲೇ ಹೇಳಿದೆ. ಆಮೇಲೆ ಶಿವನ ಯಾರು ಪೂಜಿಸ್ತಾರೋ ಅವು ಸ್ವಯಂ ಶಿವನೇ ಕೃಷ್ಣನ ನಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರಲ್ಲ ಪ್ರಭುಜಿ. ಅದು ನನ್ನ ಜೀವನದಲ್ಲಿ ನಿಜವಾಗ್ಲೂ ನಡೆದಿದೆ ಪ್ರಭುಜಿ. ಸಂತೋಷ ಸಂತೋಷ. ಹಲೋ, ಹರೇ ಕೃಷ್ಣ. ನಾನು ಪಂಚಾಕ್ಷರಿ ಮಂತ್ರ ಹಾ ಹೇಳಿ ಹೇಳಿ. ಸರಿ, ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಾ ಇದ್ದೇನೆ ಪ್ರಭುಜಿ. ಒಂದ್ ನಿಮಿಷ, ಶ್ರೀದೇವಿ ಮಾತಾಜಿ ಮುಗಿಸ್ಬಿಡಿ. ಹಾ ಪ್ರಭುಜಿ, ನೀವು ಹೇಳ್ದಾಗೆ ನಿಜವಾಗ್ಲೂ ಪ್ರಭುಜಿ, ನನ್ಗೆ 16 ಸಮರ್ ನಾನ್ ಒಂದ್ ದಿವ್ಸ ಹರೇ ಕೃಷ್ಣ ಮಹಾಮಂತ್ರ ಹೇಳ್ದವಳಲ್ಲ ಪ್ರಭುಜಿ. ಅವ್ರೆಲ್ಲಾ ಮಾಡ್ತಾ ಇದ್ದಿದ್ದು ತವ್ರ ಮನೆಗ್ ಹೋದಾಗ ಅವ್ರ ಫ್ಯಾಮಿಲಿ ಎಲ್ಲಾ, ಅಣ್ಣನ್ ಫ್ಯಾಮಿಲಿ ಎಲ್ಲಾ ಕೃಷ್ಣ ಭಕ್ತಿಯಲ್ಲಿ ಇದ್ದಿದ್ದು ನೋಡಿ ಅವಾಗ ಆ ಕ್ಷಣ ಅನಿಸ್ತಿತ್ತು ಪ್ರಭುಜಿ, ನಾವು ಈ ತರ ಮಾಡ್ಬೇಕು ಅಂತ. ಬಟ್ ನಮ್ಮ ಊರಿಗ್ ಬಂದ್ಮೇಲೆ ನಮ್ದು ಲೈಫ್ ಸ್ಟೈಲ್ ಅದ್ರೊಳಗ ಮತ್ತು ಮುಳುಗ್ ಹೋಗ್ಬಿಡ್ತಿದೆ, ಮಾಯೆಯಲ್ಲಿ ಮುಳುಗ್ ಬಿಡೋದು, ಮತ್ತೆ ನಮ್ದು ಭೌತಿಕದಲ್ಲಿ ಮುಳುಗೋದು. ಆಗಲ್ಲ ಬಿಡು ಅಂತ ಇದೆ. ಯಾವಾಗ ನಾನು ನಮ್ ತಂದೆಯವರು ನನ್ಗಂತ ಬೇಡ್ಕೊಂಡಿದ್ರು ಮಾಡಿಸ್ಬೇಕು ಅಂತ. 16 ಸೋಮವಾರ ಪೂಜೆ ಮಾಡಿದೆ ಪ್ರಭುಜಿ, 16 ವಾರ ಈಶ್ವರನಿಗೆ. ಅದನ್ನ ಮಾಡಿದ್ಮೇಲೆ ಪ್ರಭುಜಿ ನಿಮ್ಗೆ ಹೇಳ್ತೀನಿ ಪ್ರಭುಜಿ, ಒಂದೇ ತಿಂಗಳಲ್ಲಿ ಪ್ರಭುಜಿ ಡಿಸೆಂಬರ್ ಅಲ್ಲಿ 16 ಸೋಮವಾರ ಪೂಜೆ 16 ವಾರ ಕಂಪ್ಲೀಟ್ ಆಗೇತಿ. ಡಿಸೆಂಬರ್ ಅಲ್ಲಿ ಅದ್ರದ್ದು ಲಾಸ್ಟ್ ವೈಂಡ್ ಅಪ್ ಮಾಡ್ತು ಅದು ಪೂಜಾದ್ದು.
ಜನವರಿಯಲ್ಲಿ ನಾನು ಕೃಷ್ಣ ಭಕ್ತಿಗ್ ಬಂದೆ, ಆನ್ಲೈನ್ ಕ್ಲಾಸ್ ಜಾಯಿನ್ ಆದೆ, ಲೋಕೇಶ್ವರಿ ಮಾತಾಜಿ ಕ್ಲಾಸ್ ಡೈಲಿ ಕೇಳ್ತೀನ್ರಿ, ಅವ್ರ ಕ್ಲಾಸ್ ಜಾಯಿನ್ ಆಗ್ತೀನ್ರಿ ಪ್ರಭುಜಿ. ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನನಗ್ ಅದನ್ನ ಕೇಳ್ತಾ ನಾವು 4 ಮಂದಿಗೆ ನನ್ಗೇನು ಗೊತ್ತಿಲ್ಲ ಪ್ರಭುಜಿ, ಅಜ್ಞಾನಿ ಇದೀನಿ. ಬಟ್ ಇದು ಹೆಂಗಿದೆ ಅನ್ನೋದು ಮನವರಿಕೆ ಆಗೈತಿ. ಬಟ್ ಅದ ಹೇಳಕ್ಕೆ ಗೊತ್ತಾಗಲ್ಲ. ಬಟ್ ಎಲ್ರು ಯಾರ್ ಬರ್ತಾರ ಅವ್ರನ್ನು ಇದಕ್ ಸೇರಿಸ್ಬೇಕು, ಕ್ಲಾಸಿಗೆ ಸತ್ಸಂಗ ಮಾಡ್ಬೇಕು ಅಂತ ತಲೆಯಲ್ಲಿ ಬಂದು ಪ್ರತಿ ವಾರ ನಮ್ದು ರೂರಲ್ ಪ್ಲೇಸ್ ಪ್ರಭುಜಿ. ಪ್ರತಿ ಸಂಡೇನು ನಾವು ಸತ್ಸಂಗ ಮಾಡ್ತೀವಿ. 40 ಮಂದಿ ಸ್ಟ್ರೆಂತ್ ಇದೆ ರೀ ಪ್ರಭುಜಿ ನಮ್ದು. ಹಾ ಪ್ರಭುಜಿ, 40 ಮಂದಿ ಅಲ್ಲ, strength ಇದೆ. ನೀವ್ ಇಷ್ಟು ಚೆನ್ನಾಗಿ ಮಾತಾಡ್ತಾರೋ ನಿಮ್ಗೆ ಯಾಕೆ ಪ್ರಚಾರ ಮಾಡಕ್ಕಾಗಲ್ಲ ಅಂತ ನಿಮ್ ಮನ್ಸಿಗೆ ಬರ್ತಾ ಇದೆ? ನೀವ್ ಇಷ್ಟು ಚೆನ್ನಾಗಿ ಹಂಗಲ್ಲ ಮಾತಾಡಿದ್ರೆ ಪ್ರಭುಜಿ. ಅದೇ ಪ್ರಚಾರ ಆಯ್ತು. ಸುಮ್ನೆ ತತ್ವವನ್ನು ಓದಕ್ ಶುರು ಮಾಡಿ ಮಾತಾಡಕ್ ಶುರು ಮಾಡ್ಬಿಡಿ ಅಷ್ಟೇ. ಕ್ಲೋಸ್ ಚಾಪ್ಟರ್, ಇನ್ನೇನಿಲ್ಲ, ಅವರಿಂದ ಜಾಸ್ತಿ ಯೋಚನೆ. ನಾವು ಕೂಡ ಕೃಷ್ಣ ಭಕ್ತಿಗೆ ಹರೇ ನಾವು ಕೃಷ್ಣ ಅವರಿಂದಲೇ ಪ್ರಭು. ಬಂದಿದ್ವಿ ಪ್ರಭುಜಿ. 40 ಜನದ ಸತ್ಸಂಗ ಸ್ಟಾರ್ಟ್ ಆಗಿದೆ ಪ್ರಭುಜಿ. ಇಲ್ಲಿ ರೂರಲ್ ಪ್ಲೇಸ್ ಪ್ರಭುಜಿ. 40 ಮಂದಿ ಸಂತೋಷ. ಸತ್ಸಂಗಕ್ಕೆ ಜಾಯಿನ್ ಆಗ್ತಾರೆ ಪ್ರಭುಜಿ ಪ್ರತಿ ವಾರ. ಸಂತೋಷ ನೋಡಿ, ಅದು 40 ಜನ ಲಕ್ಷ್ಮೀ ರೂರಲ್ ಪ್ಲೇಸ್ ಅಲ್ಲಿ ಸೇರ್ತಾ ಇದಾರೆ ಅಂದ್ರೆ ನಿಮ್ಮ ಶ್ರದ್ಧೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದ್ರಲ್ಲಿ. ಯಾಕಂದ್ರೆ ರೂರಲ್ ಪ್ರಭುಜಿ. ಪ್ಲೇಸ್ ಅಲ್ಲಿ ಅಷ್ಟು ಸುಲಭ ಅಲ್ಲ ಅವ್ರು ಸ್ವೀಕಾರ ಮಾಡೋದು. ಅದು ನೀವು ನಾರ್ತ್ ಕರ್ನಾಟಕ ಅಂದ್ರೆ ಹೆಚ್ಚು ಶಿವನ ಭಕ್ತರು ಇರ್ತಾರೆ, ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಅದರಲ್ಲಿ ನಿಜ ಏನೋ ಪ್ರಭುಜಿ. ತೋರಿಸ್ತಾ ಇದೆ, ನಿಮ್ಮ ಪರಿಶುದ್ಧತೆ, ನಿಮ್ಮ ಇಚ್ಛೆ, ನಿಮ್ಮ ಪ್ರಾಮಾಣಿಕತೆ ಎಲ್ಲ ಕಾಣ್ತಾ ಇದೆ. ಸಂತೋಷ. ಮುಂದುವರ್ಸ್ಕೊಂಡು ಪ್ರಭುಜಿ. ನನ್ನ ಲೈಫ್ ಅಲ್ಲಿ ಇದು ನಡೆದಿತ್ತಲ್ಲ ಪ್ರಭುಜಿ, ಅದಕ್ಕೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಹೇಳ್ದೆ ತುಂಬಾ ಸಂತೋಷ. ಪ್ರಭುಜಿ. ಥ್ಯಾಂಕ್ ಯು, ಧನ್ಯವಾದಗಳು ಥ್ಯಾಂಕ್ ಯು. ಪ್ರಭುಜಿ. ಓಕೆ, ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಹರೇ ಪ್ರಭುಜಿ. ಕೃಷ್ಣ. ನಮ್ದು ಇನ್ನ ಹಿಂಗ ಭಕ್ತಿ ಹೆಚ್ಚಿಗೆ ಆಗ್ಲಿ ಅಂತ ಆಶೀರ್ವಾದ ಮಾಡ್ರಿ ಪ್ರಭುಜಿ. ಖಂಡಿತ ಪ್ರಾರ್ಥನೆ ಮಾಡ್ತೀನಿ. ಆಶೀರ್ವಾದ ಮಾಡೋಷ್ಟು ನನಗೆ ಯೋಗ್ಯತೆ ಇಲ್ಲ. ಖಂಡಿತ ಹಾ ಪ್ರಾರ್ಥನೆ ಪ್ರಭುಜಿ, ಹೇಳಿ. ಪ್ರೇಮ. ಹರೇ ಕೃಷ್ಣ. ಓಕೆ, ಜೈ. ಥ್ಯಾಂಕ್ ಯು ಧನ್ಯವಾದ ಪ್ರಭು. ಎಲ್ಲರಿಗೂ. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ತುಂಬಾ ಧನ್ಯವಾದ ಪ್ರಭುಜಿ. ಧನ್ಯವಾದ ಪ್ರಭು. ತುಂಬಾ ಸೀನಿಯರ್ ಡಿವೋಟಿ ಅಂಡ್ ಗುಣಾನ ಪ್ರಭು ಕೂಡ ಇಬ್ರು ಸ್ಪೆಷಲ್ ಡಿವೋಟಿ, ಸ್ಪೆಷಲ್ ಗೆಸ್ಟ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ತುಂಬಾ ಅದೃಷ್ಟ ಇದು. ಸೊ ಪ್ರಭುಗಳ ಒಂದು ಅಮೂಲ್ಯವಾದ ಸಮಯ, ಜ್ಞಾನ ಕೊಟ್ಟು ನಮ್ಮೆಲ್ಲರ ಜೀವನನ ಒಂದು ಇವತ್ತು ಪ್ಯೂರಿಫೈ ಮಾಡಿದ್ದಾರೆ. ಆಕ್ಚುಲಿ ಇಬ್ಬರ ಒಂದು ಅಸೋಸಿಯೇಷನ್ ಸಿಕ್ಕಿರೋದು ನಮ್ಮ ತುಂಬಾ ಭಾಗ್ಯ ಇದು. ಥ್ಯಾಂಕ್ ಯು ವೆರಿ ಮಚ್ ಪ್ರಭು, ಗುಣಾನ ಪ್ರಭು ಹರೇ ಅಂಡ್ ಕೃಷ್ಣ. ನಾರಾಯಣ್ ಪದ್ಮನಾಭ ಪ್ರಭು. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಹರೇ ಕೃಷ್ಣ. ಪ್ರಣಾಮ್ ಪ್ರಭುಜಿ. ಪ್ರಣಾಮ್ ಇಬ್ಬರಿಗೂ. ಎಸ್, ಧನ್ಯವಾದ. ಸೊ ಡಿವೋಟೀಸ್ ನೋಡಿದ್ವಲ್ಲ, ನಮ್ಮ ಒಂದು ನಿಜವಾದ ಒಂದು ಸ್ಪೆಷಲ್ ಡೇ ಇವತ್ತು ನಮ್ಗೆ. ಇಬ್ರು 2 ಚೀಫ್ ಗೆಸ್ಟ್ ಬಂದಿರೋದು ನಮ್ಮ ಕನ್ನಡ ಕಾರ್ಯಕ್ರಮದಲ್ಲಿ ಅಲ್ವಾ? ಇದುವರೆಗೂ ಯಾವತ್ತೂ ಈ ತರ ಆಗೇ ಇಲ್ಲ. ವೆರಿ ವೆರಿ ಸ್ಪೆಷಲ್ ಪ್ರೋಗ್ರಾಮ್ ಇವತ್ತು ನಮ್ಗೆ. ಸಾಧು ಸಂಘ 2 ಸತಿ ಸಾಧು ಸಂಘ ನಮ್ ಜೊತೆ. ಎಸ್ ಮಾತಾಜಿ, ಸಾಧು ಸಂಘ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್. ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಡಿವೋಟೀಸ್ ಮುಂದುವರ್ಸೋಣ. ಸೊ ಇವತ್ತಿನ ಕಾರ್ಯಕ್ರಮ ಇನ್ನೂ ಮುಗ್ದಿಲ್ಲ. ಎಸ್, ಇವಾಗ ನಾವೆಲ್ಲರೂ ಈ ಒಂದು ಗೀತಾ ಜ್ಞಾನ ಕಾರ್ಯಕ್ರಮ ಹಂತ 1 ಏನ್ ಮುಗಿಸಿದೀವೋ ಯಶಸ್ವಿಯಾಗಿ, ಕರೆಕ್ಟಾ? ಇವೆಲ್ಲ ಯಾರ್ಯಾರು ಮುಗಿಸಿದ್ರು ನಿಮ್ಗೆಲ್ಲರಿಗೂ ಸರ್ಟಿಫಿಕೇಟ್ ಆಗ್ಲೇ ಕಳ್ಸಾಗಿದೆ. ನಿಮ್ಮೆಲ್ಲರ ಇಮೇಲ್ ಐಡಿಸ್ ನೀವು ಚೆಕ್ ಮಾಡ್ಕೋಬಹುದು. ಯಾರ್ಯಾರು 12ಕ್ಕಿಂತ ಹೆಚ್ಚು ಅಟೆಂಡ್ ಮಾಡಿರೋ ಕ್ಲಾಸಸ್ ನಿಮ್ಮೆಲ್ಲರಿಗೂ ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ನಾವು ಕಳ್ಸಾಗಿದೆ ಆಗ್ಲೇ. ಅಂಡ್ ಯಾರ್ಯಾರು ಎಸ್ ನಮ್ಗೆ ಬಂದಿಲ್ಲ ಮಾತಾಜಿ. ಫಾರ್ಮ್ ಫಿಲ್ ಮಾಡಿ ಕಳಿಸಿದ್ದೆ, ಬಟ್ ಬಂದಿಲ್ಲ ಮಾತಾಜಿ. ನಿಮ್ ಇಮೇಲ್ ಐಡಿ ಚೆಕ್ ಮಾಡ್ಕೊಡಿ ಮಾತಾಜಿ. ಮಾಡಿದ್ದೀರಾ? ಹಾ ಮಾತಾಜಿ, ಮಾಡಿದೀನಿ. ಓಕೆ, ನೋಡೋಣ ಮಾತಾಜಿ. ನಿಮ್ಮ ನೋಟ್ ಮಾಡ್ಕೊತೀನಿ. ವನಿತಾ ಮಾತಾಜಿ. ವನಿತಾ ವಿನಯ ಅಗಡಿ ಮಾತಾಜಿ. ಓಕೆ ಮಾತಾಜಿ, ನಾನು ಚೆಕ್ ಮಾಡ್ತೀನಿ. ಅಂಡ್ ಯಾರ್ಯಾರು ಫಿಸಿಕಲ್ ಫಾರ್ಮ್ ಕಲೆಕ್ಟ್ ಮಾಡ್ಬೇಕಂತಿದ್ರು ನಾಳೆ ದೇವಸ್ಥಾನಕ್ಕೆ ಹೋಗಿ ನೀವೆಲ್ಲರೂ ಅಲ್ಲೆಲ್ಲ ಕಲೆಕ್ಟ್ ಮಾಡ್ಬೋದು. ಓಕೆ, ಸೊ ಈ ಕಾರ್ಯಕ್ರಮವನ್ನು ಆಕ್ಚುಲಿ ಏನು ನಮ್ಮ ಅಥಾರಿಟಿ ರೈಟ್ ಇವರೆಲ್ಲ ನಮ್ಗೆ ಸಹಕರಿಸಿ ನಡ್ಸಕ್ಕೆ ಪೂರ್ತಿಯಾಗಿದ್ದಾರೋ ಎಲ್ರಿಗೂ ನಮ್ಮ ಒಂದು ಗ್ರಾಟಿಟ್ಯೂಡ್ ನಾವು ತೋರಿಸೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಭವಿಷ್ಯದ ಒಂದು ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು ಇವಾಗ ಹಂತ 1 ಮುಗಿಸಿದಿರೋ ನಿಮ್ಮೆಲ್ರಿಗೂ ಸರ್ಟಿಫಿಕೇಟ್ ಬಂದಿದೆ. ಜೊತೆಗೆ ಯಾರ್ಯಾರು ನಮ್ಮ ಒಂದು ಜಪ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು ನೀವೆಲ್ಲರೂ, ಕೆಲವರು ಇವತ್ತು ಶ್ರದ್ಧಾ 1 ಅನ್ನೋ ಒಂದು ದೀಕ್ಷೆ ತಗೊಂಡಿದ್ರ, ಕರೆಕ್ಟಾ? ಇವತ್ತಿನ ಬೆಳಿಗ್ಗೆ ಆ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು. ಶ್ರದ್ಧಾ 1 ಅನ್ನೋ ಒಂದು ಶಿಕ್ಷಾ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರೂ 1 ರೌಂಡ್, ಕೆಲವರು 20ಕ್ಕಿಂತ ಹೆಚ್ಚು ಡಿವೋಟೀಸ್ ಕನ್ನಡದಲ್ಲಿ ತಗೊಂಡಿದ್ದೀರಾ, ರೈಟ್? ಸೊ ನಿಮ್ಮೆಲ್ಲರಿಗೂ ತುಂಬಾ ಅಭಿನಂದನೆಗಳು. ಸೊ ನೀವೆಲ್ಲರೂ ಯಾರ್ಯಾರು ಇವತ್ತು ತಗೊಂಡಿದ್ರು ಶ್ರದ್ಧಾ 1 ಅನ್ನೋರು, ಇವೆಲ್ಲ ನಮ್ಮ ಒಂದು ಲೆವೆಲ್ 2 ಕಾರ್ಯಕ್ರಮಕ್ಕೆ ಆಕ್ಚುಲಿ ಕ್ವಾಲಿಫೈ ಆಗ್ತೀರಾ. ಲೆವೆಲ್ 2 ಕಾರ್ಯಕ್ರಮ ಅಂದ್ರೆ ಕೃಷ್ಣ ಸೇವಕ ಕಾರ್ಯಕ್ರಮ ಅಂತ ಇದ್ರ ಹೆಸರು.
ಈಗಾಗಲೇ ಕೆಲವೊಂದು ಬ್ಯಾಚ್ ಶುರುವಾಗಿದೆ, ರೈಟ್. ಸೊ ಲೆವೆಲ್ 2 ಅನ್ನೋ ಪ್ರೋಗ್ರಾಮ್ ಏನಿದೆ ಅದಕ್ಕೆ ಕೃಷ್ಣ ಸೇವಕ ಅಂತ ಹೆಸರು. ಓಕೆ, ಕೃಷ್ಣ ಸೇವಕ ಅಂದ್ರೆ ಇನ್ನು ಮುಂದೆ ನಾವು ಈ ಒಂದು 18 ದಿವಸ ಕಾರ್ಯಕ್ರಮ ಏನ್ ಅಟೆಂಡ್ ಮಾಡಿದ್ದೀವೋ ಅದ್ರ ಜೊತೆಗೆ 1 ರೌಂಡ್ ಜಪ ಮಾಡ್ಕೊಂಡು ನಾವು 4 ರೌಂಡ್ ರೆಡಿ ಆಗ್ತಿದ್ದೀವಿ. ಜೊತೆಗೆ ನಾವು ಭಗವದ್ಗೀತೆಯ 3 ಅಧ್ಯಾಯಗಳನ್ನ ನಾವು ವಿವರವಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅರ್ಥ. ನಿಮ್ಮ ಒಂದು ಮೆಂಟರ್ ಕೆಳಗಡೆ. ಓಕೆ, ಸೊ ಆ ಕಾರ್ಯಕ್ರಮಗಳು ನಡೀತಾ ಇದೆ. ಅಂಡ್ ಈ ಒಂದು ಮುಂದೆ 700 ಶ್ಲೋಕಗಳ ಒಂದು ಅಧ್ಯಯನ ಸುಮಾರು 1 ವರ್ಷದಲ್ಲಿ ನಾವು ಮುಗಿಸ್ಬೇಕು ಅಂತ ಭಾವಿಸಿರೋದು. ಓಕೆ, ಸೊ ಈ ಮುಂದಿನ ಹೆಜ್ಜೆ ಇಡುವರಿಂದ ನೀವೆಲ್ಲರಿಗೂ ಆಳವಾದ ಜ್ಞಾನವನ್ನು ಪಡೆಯೋದಲ್ಲದೆ ನಿಮ್ಮ ಒಂದು ಜೀವನದಲ್ಲಿ ಇನ್ನೂ ಹೆಚ್ಚು ಶಾಂತಿ ಮತ್ತೆ ಉದ್ದೇಶಪೂರ್ವಕ ಮತ್ತು ಆಧ್ಯಾತ್ಮಿಕವಾಗಿ ಪೂರೈಸಲು ಈ ಬೋಧನೆಗಳನ್ನು ನಿಮ್ಗೆ ಪ್ರಯೋಗಿಕವಾಗ್ಲಿ ಎಂದು ನಾವು ಭಗವಂತನಲ್ಲಿ ಬೇಡ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ಸ್ ಇದೆ. ಏನಂದ್ರೆ ಮಾಯಾಪುರ್ ಯಾತ್ರಾ ಅದ ಒಂದು ಪ್ರೋಗ್ರಾಮ್ ಯಾರ್ಯಾರು ಅಟೆಂಡ್ ಮಾಡಿದ್ದೀರೋ ನಿಮ್ಮೆಲ್ರಿಗೂ ಎಲ್ಲ ಗ್ರೂಪ್ಸ್ ಗಳಲ್ಲಿ ನಾವು ಕಳಿಸಿದೀವಿ. ಮಾಯಾಪುರನ ಒಂದು ಕ್ಷೇತ್ರ, ಇವಾಗ ನಾವು ಕೇಳಿದ್ವಲ್ಲ ಪ್ರಭುಗಳಿಂದ, ಅದರ ಶಿವ ಹೆಂಗೆ ಪ್ರತಿಯೊಂದು ಕ್ಷೇತ್ರದ ಪಾಲಕರಾಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ಮಾಯಾಪುರಲ್ಲಿ ಕೂಡ ನಾವು ನೋಡಿದ್ವಿ ಅದರ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳ್ಕೊಂಡ್ವಿ ಯಾವ ಯಾವ ಜಾಗಗಳನ್ನ ನಾವು ನೋಡಬಹುದು ಅನ್ನೋದು. ಯಾರ್ಯಾರು ಮಾಯಾಪುರಿಗೆ ಬರ್ತಾರೆ ನಿಮ್ಗೆ ಎಲ್ರಿಗೂ ಡೀಟೇಲ್ಸ್ ಬಂದಿರುತ್ತೆ ಗ್ರೂಪ್ಸ್ ಅಲ್ಲಿ. ಅಂಡ್ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನೀವು ಫೋನ್ ಮಾಡಿ ತಿಳ್ಕೊಬಹುದು ನಿಮ್ಮ ಟೀಚರ್ ಇಂದ ಅಥವಾ ನನಗೆ ಅಥವಾ ಶ್ರೀಹರಿ ಪ್ರಭು ಅವರು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಒಂದು 2ನೇ ಹಂತದ ಏನ್ ಕಾರ್ಯಕ್ರಮಗಳಿದೆಯೋ ಅದರಲ್ಲಿ ನಾವು ಶೀಲ ಪ್ರಭುಪಾದರ ಚಿಕ್ಕ ಪುಸ್ತಕಗಳನ್ನ ಕೂಡ ನಾವು ಓದ್ತೀವಿ ನಿಮ್ ಕೈಯಲ್ಲಿ. ಓಕೆ, ಸೊ ಹಾಗಾಗಿ ಆ ಚಿಕ್ಕ ಪುಸ್ತಕ ಜೊತೆಗೆ ಭಗವದ್ಗೀತೆ ಯಥಾರೂಪ ಯಾರ್ಯಾರ ಹತ್ರ ಇಲ್ವೋ ಅವರೆಲ್ಲರೂ ನಮ್ಮ ಒಂದು ದೇವಸ್ಥಾನ ಹತ್ರದ ಒಂದು ದೇವಸ್ಥಾನ ಇಸ್ಕಾನ್ ಶ್ರೀ ಶೇಷಾದ್ರಿಪುರಂ ಅಥವಾ ನಿಯರೆಸ್ಟ್ ಟೆಂಪಲ್ ಏನಿದೆಯೋ ನಮ್ಮ ಇಸ್ಕಾನ್ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ನೀವು ಪಡಿಬಹುದು. ಪ್ರಭುಪಾದರ ಪುಸ್ತಕಗಳು ತುಂಬಾ ಮುಖ್ಯ. ಇವಾಗ ನೆಕ್ಸ್ಟ್ ಹಂತಕ್ಕೆ 2ನೇ ಹಂತ, 3ನೇ ಹಂತ, 4, 5, 6 ನಾವೇನ್ ಬೆಳಿಗ್ಗೆ ಶಿಕ್ಷಾ ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಕೊಟ್ರೆ ಪ್ರಭು ಅವರು, ಅದೆಲ್ಲ ಲೆವೆಲ್ಸ್ ಮಾಡೋದಕ್ಕೆ ನಮಗೆ ಭಗವದ್ಗೀತೆ ಯಥಾರೂಪ ತುಂಬಾ ಮುಖ್ಯ. ಅದ್ರ ಜೊತೆಗೆ ಕೆಲವೊಂದು ಪುಸ್ತಕಗಳು ನಾವು ನಿಮ್ಗೆ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳಲ್ಲಿ. ಆ ಪುಸ್ತಕಗಳನ್ನ ನೀವು ತಗೊಂಡ್ರೆ ಕಂಟಿನ್ಯೂ ಮಾಡ್ಬೋದು ನೀವು ರೀಡಿಂಗ್. ಓಕೆ, ಯಾಕಂದ್ರೆ ಆಚಾರ್ಯರು ಬರ್ದಿರೋಂಥ ಪುಸ್ತಕಗಳನ್ನ ನಾವು ಯಾವಾಗ ಓದ್ತೀವೋ ಅಳವಡಿಸ್ಕೊಂತೀವೋ ನಮ್ಮ ಜೀವನದಲ್ಲಿ ತುಂಬಾ ಹರ್ಷ, ಶಾಂತಿ, ನೆಮ್ಮದಿ, ಸಂತೋಷ, ಒಂದು ಜೀವನದ ಗುರಿ. ಪ್ರಭು ಅವ್ರು ಹೇಳ್ದಂಗೆ ಜೀವನಕ್ಕೊಂದು ಮ್ಯಾನ್ಯಲ್ ಅಲ್ವಾ, ಜೀವನ ಹೇಗ್ ನಡೆಸ್ಬೇಕು ಅನ್ನೋಕೊಂದು ಡೈರೆಕ್ಷನ್ ಸಿಗತ್ತೆ ನಮ್ಗೆ, ರೈಟ್. ಸೊ ಹಾಗಾಗಿ ಈ ಒಂದು ಪುಸ್ತಕಗಳು ತುಂಬಾ ಮುಖ್ಯ. ಪ್ರತಿನಿತ್ಯ ಜಪ ಕಾರ್ಯಕ್ರಮಗಳಾಗ್ಲೇ ನಡೀತಾ ಇದೆ. ಪ್ರತಿದಿನ 9 ಗಂಟೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಅಂತ ನಡೀತಾ ಇದೆ. 6:30 5:30 6:00 ನಡೀತಾ ಇದೆ. ಅಲ್ಲಿಗೆ ಯಾರು ಸೇರಕ್ ಆಗ್ಲಿಲ್ಲ ಅಂದ್ರೆ 9 ಗಂಟೆಯಿಂದ 10 ಗಂಟೆ ಪ್ರತಿದಿನ 9 to 10 ನಡೀತಾ ಇದೆ. ಓಕೆ, 9 to 10 ಆಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ 3ರಿಂದ 4 ನಡೀತಾ ಇದೆ. ಇಲ್ಲ ಸಂಜೆ 8ರಿಂದ 9 ಗಂಟೆ, ಇವತ್ತಿಂದ 8ರಿಂದ 9 ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವ್ದಾದ್ರು ಒಂದು ಸೆಷನ್ ಜಾಯ್ನ್ ಆಗ್ಬಿಟ್ಟು ನೀವು ನಿಮ್ಮ ಪ್ರತಿನಿತ್ಯ ಏನು ಜಪ ಮಾಡೋದಿದ್ಯೋ ನಿಮ್ಮ ಒಂದು ರೌಂಡ್, 1 ರೌಂಡು 2 ರೌಂಡು 3 ರೌಂಡು ಅದನ್ನ ನೀವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು ನಿಮ್ಮ ಕಾರ್ಯಗಳನ್ನ. ಓಕೆ, ಅಂಡ್ ನಿಮ್ಮ ಪ್ರತಿ ವಾರದ ಏನ್ ಕ್ಲಾಸ್ಗಳಿದೆಯೋ ಅದನ್ನ ಅಟೆಂಡ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಪ್ರತಿ ವಾರ ಏನ್ ನಿಮ್ ಟೀಚರ್ಸ್ ತಗೋತಿದಾರೋ ಅಂತ 2 ಕ್ಲಾಸ್ ಅದು ಕಂಪಲ್ಸರಿ ಅಟೆಂಡ್ ಮಾಡೋದು. ಓಕೆ, ಅಂಡ್ ಪ್ರಭುಪಾದವರ ಬುಕ್ಸ್ ಅಂದ್ರೆ ಯಥಾರೂಪ, ಭಗವದ್ಗೀತೆ ಯಥಾರೂಪ ಅಂಡ್ ಇನ್ನೂ ಕೆಲವಷ್ಟು ಬುಕ್ಸ್ ಏನ್ ನಿಮ್ ಟೀಚರ್ಗಳು ತಿಳಿಸ್ಕೊಡ್ತಾರೋ ಅದನ್ನ ಪ್ರತಿನಿತ್ಯ ಅಧ್ಯಯನ ಮಾಡೋದು ತುಂಬಾ ಮುಖ್ಯ. ಸೊ ಜಪ, ಆಮೇಲೆ ಭಗವಂತನ ಒಂದು ವಾಣಿ ಕೇಳಿಸ್ಕೊಳ್ಳೋದು ಅಂಡ್ ನಿಮ್ಮ ಒಂದು ಟೀಚರ ಒಂದು ಸತ್ಸಂಗ ಅಲ್ವಾ, ಭಕ್ತರ ಸತ್ಸಂಗದಲ್ಲಿ ನಾವು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನ ಮುಂದುವರಿಸ್ತಾ ನಾವು ನಮ್ಮ ಒಂದು ಭಕ್ತಿ ಜೀವನನ ಮುಂದುವರ್ಸ್ಕೊಂಡು ಹೋಗಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ತುಂಬಾ ಮುಖ್ಯವಾದಂತ ಅಂಶಗಳು. ಓಕೆ, ಸೊ ಇವಾಗ ಮಾತಾಜಿಯವರು, ಲಕ್ಷ್ಮೀ ಲೋಕೇಶ್ವರಿ ಮಾತಾಜಿಯವರು ಕೆಲವೊಂದು ವಿಷಯದ ಬಗ್ಗೆ ಕೇಳಕ್ ಇಷ್ಟಪಡ್ತಾರೆ. ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ನಿಮ್ಗೆಲ್ಲರೂ ಬಹಳ ಅಭಿನಂದನೆಗಳು ಮತ್ತೆ ಸ್ವಾಗತ ಕೂಡ. ಸೊ ನಾವು ಈ ಗೀತ ಜ್ಞಾನವನ್ನ ನಾವು ಈ ಒಂದು 12ನೇ ಬ್ಯಾಚ್ ಅಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ 12ನೇ ಬ್ಯಾಚ್ ನಲ್ಲಿ ಕೆಲವೊಬ್ರು ಅವರವರ ಅನಿಸಿಕೆಗಳನ್ನ ಮತ್ತೆ ಅವರ ಒಂದು ಕೃತಜ್ಞತೆಗಳನ್ನ ಕೂಡ ಸಲ್ಲಿಸಿದ್ದಾರೆ. ಈ ಒಂದು ಗೀತ ಜ್ಞಾನದಿಂದ ತಾವೆಲ್ಲ ಏನು ಅದರಿಂದ ಪಡೆದಿದ್ದಾರೆ, ಅದರಿಂದ ನಮ್ಗೆ ಏನು ಪ್ರಯೋಜನ ಆಗಿದೆ, ಜೀವನದಲ್ಲಿ ಹೇಗೆ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಕೂಡ ನಮ್ಗೆ ಅದಕ್ಕೆ ಪ್ರೇರಣೆ ಆಗಿದೆ ಅಂತ ಎಲ್ಲ ಕೆಲವರು ತಿಳಿಸಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಇದ್ರಲ್ಲಿ ಕೆಲವರಿಂದ
ಸ್ವತಃ ಅವರ ಒಂದು ಆ ಬಾಯಿಂದಾನೆ ಕೇಳೋಣ, ಹೇಗೆ ಅವ್ರಿಗೆ ಏನ್ ಅನ್ನಿಸ್ತು, ಅವರು ಈ ಒಂದು ಗೀತಜ್ಞಾನವನ್ನ ಅಟೆಂಡ್ ಮಾಡಿದ್ದಕ್ಕೆ ಅವ್ರಿಗೆ ಏನ್ ಅನ್ನಿಸ್ತು, ಅವ್ರಿಗೆ ಯಾವ ತರ ಪ್ರೇರಣೆ ಆಗಿದೆ ಅಂತ ಹೇಳಿ ನಾವು ಕೇಳೋಣ ಇವಾಗ. ಸೊ ಗೋಪಿನಾಥ್ ಪ್ರಭು ಅವರೇ. ಮಾತಾಜಿ, ಸೊ ಮುಂಚೆ ನಾನು ಇದ್ರ ಬಗ್ಗೆ ವಿಚಾರ ಏನು ಗೊತ್ತಿಲ್ಲ. ಸುಮಾರು 2 ವರ್ಷದ 3 ವರ್ಷ ಮುಂಚೆ ನನಗೆ ಜ್ಞಾನ ಇದ್ದಿಲ್ಲ. ಸೊ ನಮ್ಮ ಇವರು ನಮ್ಮ ನಿಯರೆಸ್ಟ್ ರಿಲೇಟಿವ್ ಮಾತಾಜಿ ಅವರು, ಸುವಾಸಿನಿ ಮಾತಾಜಿ ಅವರು ಹೇಳಿ ಮಾಡಿ ಹೀಗೆ ಸ್ವಲ್ಪ ನಮ್ಗೆ ಅವಾಗ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸ್ವಲ್ಪ ನೆಗೆಟಿವ್ ಎನರ್ಜಿ ಬಹಳ ಜಾಸ್ತಿ ಇತ್ತು. ಸೊ ಯಾವ ಕಾರಣಕ್ಕೂ ಸುಮಾರು 2-3 ರೀಸನ್ ಆಗಿತ್ತು. ಯಾವಾಗ ಅವ್ರು ಹೇಳಿದ್ರೆ ಸ್ವಲ್ಪ ಮನಸ್ಸು ಆ ಕಡೆ ಹೋಯ್ತು. ಅಟ್ಲೀಸ್ಟ್ ಇದಕ್ಕಾದ್ರೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಒಂದ್ಸಲ ಆಯ್ತು ಅಂತ ಪುಸ್ತಕ ತಗೊಂಡು ಒಂದೊಂದೇ ಅಧ್ಯಾಯಗಳು ಓದೋಕೆ ಶುರು ಮಾಡಿದೆ. ಸ್ವಲ್ಪ ಯಾವಾಗ ಬದಲಾವಣೆ ಆಗೋದಕ್ಕೆ ಶುರು ಆಯ್ತು. ಸೊ ನಂತರ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಂದ್ರೆ ತಾವು ಅಟೆಂಡ್ ಮಾಡಿದ ನಂತರ ತಾವು ಬಿಡಿಸಿ ಹೇಳಿದ್ರೆ ಎಷ್ಟು ನಮ್ಗೆ ಡೀಟೇಲ್ ಆಗಿ ಗೊತ್ತಾಯ್ತು. ಅಂದ್ರೆ ಪ್ರತಿಯೊಂದು ಪಾಯಿಂಟ್ಸ್, ಪ್ರತಿಯೊಂದು ವರ್ಡ್ಸ್ಗಳ ಮನಸ್ಸಿಗೆ ಬಹಳ ಚೆನ್ನಾಗಿ ಫೀಲ್ ಆಯ್ತು ನನಗೆ. ಸೊ ಅದೇ ಪ್ರಕಾರ ಫಾಲೋ ಮಾಡಿ ನಾನು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು. ಸೊ ಇದ್ರ ಬಗ್ಗೆ ಸುಮಾರು ಟಿವಿನಲ್ಲಿ ಬರ್ತಾ ಇದೆ. ಅದು ಕೆಲವು ಸ್ತೋತ್ರಗಳು ಅದು ಇಲ್ಲ ನನಗೆ ಅದು ನೋಡಿದ್ರೆ ಬಹಳ ಇಂಟ್ರೆಸ್ಟ್ ಆಯ್ತು. ಮತ್ತೆ ಬಹಳ ಡೈವರ್ಟ್ ಆಯ್ತು ನನಗೆ. ಅದೇ ಶಾಸ್ತ್ರ ಪ್ರಾಕ್ಟೀಸ್ ಮಾಡಿ ನನಗೆ ಇನ್ ಅಡಿಷನ್ ಟು ದಟ್ ತಮ್ಮ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ನನಗೆ ಎಷ್ಟೋ ಮನೆಗೆ ಸಮಾಧಾನ ಆಯ್ತು. ಮನೆ ಸ್ವಲ್ಪ ಖುಷಿ ನೆಮ್ಮದಿ ಬರೋದಕ್ಕೆ ಶುರು ಆಯ್ತು. ಸೊ ಇವಾಗ ನನಗೆ ಅದು ಬಿಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ಅದಲ್ಲದೆ ನಾನು ಶೇಷಾದ್ರಿಪುರಂ ಸ್ವಲ್ಪ ಸೇವೆ ಮಾಡ್ಬೇಕಾದ್ರೆ ಮನಸ್ಸು ಬಂದಿದೆ. ಅದು ನನ್ಗೆ ಏನ್ ಮಾಡೋ ಪರಿಸ್ಥಿತಿ ಹಾಗೆ, ನಾನು ಬರೋಸಿಗಾಗಲ್ಲ. ಸ್ವಲ್ಪ ಮನೆಯಲ್ಲಿ ಮಹಿಷಾರಿ ನಾವು ಇಬ್ಬರೇ ಇರೋದು. ಸೊ ಈ ತೊಂದರೆಯಿಂದ ನನಗೆ ಸೇವೆ ಮಾಡ್ಬೇಕು ಅನ್ನೋ ದೃಷ್ಟಿ ಇದೆ. ಸೊ ಏನ್ ಮಾಡೋ ಅದು ಸಮಯ ಬರ್ತಾ ಇಲ್ಲ. ಅದಕ್ಕೆ ದೇವರ ನನ್ಗೆ ಅವಕಾಶ ಮಾಡಿಕೊಟ್ರೆ ಸೊ ನಾನು ತೃಪ್ತಿಯಾಗಿ ನಾನು ಇದು ಮಾಡಿದ್ರೆ ಅವಾಗ ನನಗೆ ಮನಸ್ಸು ನೆಮ್ಮದಿ ಆಗತ್ತೆ, ಮನಸ್ಸು ಸಮಾಧಾನ ಸಿಗತ್ತೆ. ಸೊ ಇವೆಲ್ಲ ತಮ್ಮ ಇದರಿಂದ ಎಷ್ಟೋ ನಾನು ಕೇಳಿದೆ. ಪ್ರತಿ ದಿನ 18 ದಿವಸ ನನಗೆ ಬಹಳ ಖುಷಿ ಆಯ್ತು. ಎಷ್ಟೋ ನಮ್ಮ ಮನಸ್ಸು ನೆಮ್ಮದಿ ಆಯ್ತು. ನಮ್ಮ ಮಿಸ್ಸಸ್ ಅವ್ರು ಹೇಳಿದ್ರು, ಅವರು ಒಂಥರ ಮನಸ್ಸು ಅವ್ರು ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ದೆ, ಹೀಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ದೆ ಅವ್ರಿಗೆ. ಅವ್ರಿಗೆ ಮನಸ್ಸು ನೆಮ್ಮದಿ ಆಯ್ತು, ಬಹಳ ಖುಷಿ ಆಯ್ತು ನಮ್ಗೆ. ಸೊ ಅದೇ ತರ ನಮ್ಗೆ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಹೋಪ್ಸ್ ಇದೆ ಮಾತಾಗಿ. ಹರಿ ಬೋಲ್. ಧನ್ಯವಾದಗಳು ಪ್ರಭು. ಈ ಗೀತ ಜ್ಞಾನ ಇಸ್ಕಾನ್ ಶೇಷಾದ್ರಿಪುರಂ ಮಾಡಿದ್ರಿಂದ ನಿಮ್ಮ ಒಂದು ಏನು ಜೀವನದಲ್ಲಿ ನಿಮ್ಗೆ ಅನುಭವ ಆಗಿದೆ ಅದು ಎಲ್ಲರಿಗೂ ಪ್ರೇರಣೆ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊಂತಾ ಇದ್ದೀನಿ. ಸೊ ನೀವು ಕೂಡ ಅಲ್ಲಿ ಹೋಗಿ ಸೇವೆ ಮಾಡ್ಬೇಕು ಅನ್ನೋದೇನಿಲ್ಲ ಪ್ರಭು. ಇವಾಗ ನಾವು ಹಲವಾರು ಈ ಒಂದು ಮನೆಯಲ್ಲೇ ಕೂತು ಮಾಡುವಂತ ಶ್ರೀಹರಿ ಪ್ರಭು, ಯು ಕ್ಯಾನ್ ಆಲ್ಸೋ ಗೈಡ್ ಯು. ಮನೆಯಲ್ಲೇ ಕೂತು ಏನಾದ್ರೂ ಒಂದು ಸೇವೆಯನ್ನ ಕೂಡ ನಾವು ಇದರಲ್ಲಿ ಏನಾದ್ರೂ ಭಾಗವಹಿಸ್ಬೋದು. ಅದನ್ನ ಶ್ರೀಹರಿ ಪ್ರಭು ಅವರು ಕೂಡ ತಿಳಿಸ್ಕೊಡ್ತಾರೆ, ನಿಮ್ಗೆ ಹೇಗ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಮನೇಲಿ ಕೂತು ನೀವು ಕೆಲವರಿಗೆ ಫೋನ್ ಮಾಡೋದು ಅಥವಾ ಈ ಒಂದು ಏನು ಮೆಸೇಜ್ ಇರುತ್ತೆ ಅದನ್ನ ಫಾರ್ವರ್ಡ್ ಮಾಡೋದು, ಯಾವುದೇ ಎಲ್ಲವೂ ಸೇವೆನೆ. ಭಗವಂತನಿಗೆ ಅಲ್ಲೇ ಹೋಗಿ ಸೇವೆ ಮಾಡ್ಬೇಕು ಅನ್ನೋದು ಏನಿಲ್ಲ. ಇಲ್ಲಿ ಮನೇಲಿ ಕೂತು ಕೂಡ ನೀವು ಮಾಡ್ಬೋದು. ಅದರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡಿ ವಿಚಾರ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ಪ್ರಭು. ಸೊ ಇದಕ್ಕಿಂತ ಮುಖ್ಯವಾಗಿ ದೇವಸ್ಥಾನದಲ್ಲಿ ಗುರುಗಳು ಇರ್ತಾರೆ, ನಮ್ಗಿಂತ ಹೆಚ್ಚು ತಿಳುವಳಿಕೆ ಅವರಿಂದ ನಾವು ನೋಡಿ ಕಲಿಬೇಕು ಅಂತ ನನ್ಗೆ ಆಸೆ ಆಗ್ತಾ ಇದೆ ಮಾತಾಜಿ. ಅದು ಮುಖ್ಯ. ಅದ್ರ ಬಂದ ತಕ್ಷಣ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ. ಮನೆಯಲ್ಲಿ ಎನ್ವೈರನ್ಮೆಂಟ್ ದೇವಸ್ಥಾನ ಬಹಳ ವ್ಯತ್ಯಾಸ ಆಗುತ್ತೆ. ಸೊ ಅಲ್ಲಿಗೆ ಬಂತು ನನಗೆ ಮಾತ್ರ ಬಹಳ ಖುಷಿ ಆಗತ್ತೆ. ಸೊ ಏನ್ ಮಾಡುದು ಅವಕಾಶ ಸಿಗ್ತಾ ಇಲ್ಲ. ದೇವ್ರದಿಂದ ಯಾವ ತರ ಅವಕಾಶ ಆಗುತ್ತೋ ಅನುಕೂಲ ಮಾಡ್ಕೊಡ್ಲಿ ಅಂತ ದೇವ್ರ ಕೃಷ್ಣ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಪ್ರಭು, ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ಆದಷ್ಟು ಬೇಗ ನಿಮ್ಮ ಒಂದು ಆಸೆ ಆಕಾಂಕ್ಷೆ ಏನಿದೆ ಭಗವಂತನ ಸೇವೆ ಮಾಡ್ಬೇಕು ದೇವಸ್ಥಾನದಲ್ಲಿ. ನಮ್ಮ ಹತ್ರ ಸೆಂಟರು ಇದೆ, ಇಲ್ಲಿ ಸಹಕಾರ ನಗರದಲ್ಲಿ ಸೆಂಟರು ಇದೆ. ನಿಮ್ಗೆ ಅಲ್ಲಿ ದೂರ ಅನ್ಸಿದ್ರೆ ಈ ಸಹಕಾರ ನಗರ್ ಕೂಡ ಅಲ್ಲಿಗೆ ಬರ್ಬೋದು. ಅಲ್ಲಿ ಕೂಡ ನೀವು ಏನು ಸೇವೆ ಅಲ್ಲಿ ಕೂಡ ದೇವಸ್ಥಾನದಲ್ಲಿ ನಾವು ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಪ್ರವಚನ ಮತ್ತೆ ಇದು ಬೇರೆ ಸೇವೆಗಳು ಕೂಡ ಎಲ್ಲ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಅಲ್ಲಿ ಮಾಡ್ಬೋದು ಪ್ರಭು. ನಿಮಗೆ ಹತ್ರ ಆಗತ್ತೆ ಅಂದ್ರೆ ಅಲ್ಲಿ ಕೂಡ ಸಹಕಾರ ನಗರದಲ್ಲಿ ಬಂದು ನೀವು ಸೇವೆ ಮಾಡ್ಬೋದು. ಮತ್ತೆ ನಾನು ಕಾಕ್ಸ್ ಟೌನ್ ನಲ್ಲಿ ಇರೋದು ಅಂದ್ರೆ ಅಲ್ಸೂರ್ ಲೇಕ್ ಹತ್ರ. ಸ್ವಲ್ಪ ದೂರ ಆಗತ್ತೆ. ಇದೆಯಲ್ಲ ಅಲ್ಲೊಂದಿದೆ. ಸೊ ಅದಕ್ಕೆ ಹೋಗಿ ಮಾಡ್ಬೋದು. ಅದಕ್ಕೆ ಯಾಕಂದ್ರೆ ಅಲ್ಲಿ ಪರಿಚಯ ಇತ್ತು ಅಂದ್ರೆ ನಮ್ಗೆ ಖುಷಿ ಇರತ್ತೆ. ಸೊ ನಮ್ಗೆ ಗೊತ್ತಿಲ್ದ್ರು ಎಲ್ಲ ಅಲ್ಲಲ್ಲೇ ಇರ್ತಾರೆ. ಸೊ ಇನ್ನ ಜಾಸ್ತಿ ಖುಷಿ ಸಿಗತ್ತೆ ನಮ್ಗೆ. ಆ ಒಂದು ದೃಷ್ಟಿಯಿಂದ ನಾನು
ಏನ್ ಮಾಡೋದು ಯೋಚನೆ ಮಾಡ್ತಾ ಇದ್ದೆ ಮತ್ತೆ. ಪರವಾಗಿಲ್ಲ, ಯಾವ್ದಾದ್ರು ಒಂದು ಹಬ್ಬದಲ್ಲಿ ಫೆಸ್ಟಿವಲ್ಸ್ ಎಲ್ಲ ಆಗತ್ತಲ್ಲ, ಅವಾಗ ಕೂಡ ನೀವು ಬಂದು ಸೇವೆ ಏನಾದ್ರು ಮಾಡ್ಬೋದು. ಯಾವಾಗಾರು ವರ್ಷಕ್ಕೊಮ್ಮೆನೋ 2 ಸತಿನೋ 3 ಸತಿನೋ ಯಾವಾಗ ಆಗುತ್ತೋ, ತಿಂಗಳಿಗೆ 1 ಸತಿ ಆದ್ರೂ 3 ತಿಂಗಳಿಗೆ 1 ಸತಿ ಆದ್ರೂ ಸರಿ, ಯಾವಾಗಾದ್ರೂ ನೀವು ಬಂದು ಅವಾಗ ಸೇವೆ ಮಾಡ್ಬೋದು ಪ್ರಭು. ಇದನ್ನ ಆಯ್ತು ಮಾತಾಜಿ, ಚಿಕ್ಕದಾಗಿ ಮನೆಯಲ್ಲೇ ನೀವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ. ಮತ್ತೆ ಭಗವಂತ ಹಾಗೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾನೆ. ಮುಂದೆ ಕೂಡ ದೇವಸ್ಥಾನದಲ್ಲಿ ನಿಮ್ಮ ಇಚ್ಛೆ ಏನಿದೆ ಅದನ್ನ ಭಗವಂತ ಖಂಡಿತ ಪೂರೈಸ್ತಾನೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಒಂದ್ ಚಿಕ್ಕ ವಿಷಯ ಹೇಳ್ಬೋದಾ? ಎಸ್ ಪ್ರಭು ಡೆಫಿನೆಟ್ಲಿ. ಏನಂದ್ರೆ ನಾಳೆ ಟೆಂಪಲ್ಗೆ ಬರ್ಬೋದು ಒಂದು. ಓಕೆ, ನಾಳೆ ಒಂದು ನಾವು ಸರ್ಟಿಫಿಕೇಟ್ಸ್ ಕೈಯಲ್ಲೇ ಕೊಡ್ತೀವಿ ಒಂದು ವಿಷಯ. ಇನ್ನೊಂದು March 14 ಗೌರ ಪೂರ್ಣಿಮಾ ಇದೆ, ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಫೆಸ್ಟಿವಲ್ ಇದೆ, ಅವತ್ತು ಬರ್ಬೋದು. ಇಸ್ಕಾನ್ ಶೇಷಾದ್ರಿಪುರಂಗೆ ಅದು ಹೇಳಿ ಮಾತಾಡಿ ದಯವಿಟ್ಟು. ಥ್ಯಾಂಕ್ ಯು. ಎಸ್ ಅದೇ ಈಗ ನಿಮ್ಗೆ ಯಾವಾಗ ಸಮಯ ಆಗುತ್ತೋ ಅದು ಬಂದು ಮಾಡ್ಬೋದು. ನೋಡಿ, ನಾಳೆ ವಿಶೇಷವಾಗಿ ನಾವು ಈ ಸರ್ಟಿಫಿಕೇಟ್ ನ ಅವರ ಅಂದ್ರೆ ಸ್ವತಃ ತಮ್ಮ ಕೈಯಿಂದನೇ ನೀವು ಸರ್ಟಿಫಿಕೇಟ್ ತಗೊಳ್ಬೋದು. ಸೊ ಇದರ ಅವಕಾಶನೂ ಇದೆ. ಇದಾಗ್ಲಿಲ್ಲ ಅಂದ್ರೆ 14ನೇ ತಾರೀಕು ಮಾರ್ಚ್ 14ನೇ ತಾರೀಕು ಗೌರ ಪೂರ್ಣಿಮಾ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವಿಸಿದ ದಿವಸ ಅದು. ಸೊ ಅವತ್ತು ಕೂಡ ನೀವು ಬಂದು ನಿಮ್ ಕೈಲಿ ಏನ್ ಸೇವೆ ಆಗತ್ತೋ ಅದನ್ನ ಕೂಡ ಅವತ್ತು ಸಾಧ್ಯವಾದ್ರೆ ಅವತ್ತು ಕೂಡ ನೀವು ಜಾಯಿನ್ ಆಗಿ ನೀವು ಮಾಡ್ಬೋದು ಪ್ರಭು. ಅದರ ನಾಳೆ ಬರ್ತಾ ಇದ್ದೀನಿ ಮಾತಾಜಿ, ನಾಳೆ ಬರ್ತಾ ಇದ್ದೀನಿ. ಹರಿ ಬೋಲ್, ವೆರಿ ನೈಸ್. ಖಂಡಿತ ಬನ್ನಿ ಪ್ರಭು. ಹರಿ ಕೃಷ್ಣ. ಓಕೆ, ಹರಿ ಕೃಷ್ಣ. ಇವಾಗ ಮುಂದಿನ ಒಂದು ಪ್ರೇಮಮಯಿ ಪೂಜಾ ಮಾತಾಜಿ, ನಿಮ್ಮ ಗ್ರೂಪ್ ಅಲ್ಲಿ ಯಾರಾದ್ರೂ ಇದಾರ? ಸೊ ದಟ್ ವಿ ಕ್ಯಾನ್ ಆಸ್ಕ್ ದೆಮ್. ಎಸ್ ಡಿವೋಟೀಸ್, ಇನ್ಯಾರು ನಿಮ್ಮ ಒಂದು ಪ್ರಶಂಸಾ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಹೇಳ್ಬೋದು. ಇದು ಒಳ್ಳೆ ಸಮಯ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ದಂಡದ ಪ್ರಣಾಮ ಮಾತಾಜಿ. ಇದು ನನ್ ವಿಡಿಯೋ ಮಾಡಂತ ಹೇಳಿದ್ರಿ, ಸಾರಿ. ನೋ ಪ್ರಾಬ್ಲಮ್ ಮಾತಾಜಿ, ತೊಂದ್ರೆ ಇಲ್ಲ ಮಾತಾಜಿ. ಇವಾಗ ಲೈವ್ ಆಗಿ ಹೇಳ್ಬೋದು ನೀವು ಪೂಜಾ ಮಾತಾಜಿ. ಆಕ್ಚುಲಿ ಭಗವದ್ಗೀತಾ ನಾನು ಮೊದ್ಲಿಂದ ಓದ್ತಾ ಇದ್ದೆ. ನನಗೆ ಆಕ್ಚುಲಿ ಅರ್ಥ ಆಗಿಲ್ಲ ಅಂತ ನಾನು ಮಧ್ಯೆ ಬಿಟ್ಬಿಟ್ಟಿದ್ದೆ. ಇವಾಗ 4th ಟೈಮ್ ನಾನು ಮತ್ತೆ ಕಂಟಿನ್ಯೂ ಓದ್ತಾ ಇರೋದು. 4ನೇ ಸಲ ನಾನು ಭಗವದ್ಗೀತೆ ಓದ್ತಿರೋದು. ಆದ್ರೂ ನಂಗೆ ಹೇಳಿದ್ರು, ನೀನು ಅರ್ಥ ಆಗ್ಲಿಲ್ಲ ಅಂದ್ರೂ ಓದು ಅಂತ. ಆದ್ರೂ ಎಷ್ಟು 4 ಸಲ ಓದಿದ್ರು ಅರ್ಥ ಆಗಲ್ಲ. ಆದ್ರೂ ಎಲ್ಲೆಲ್ಲೋ ಒಂದೊಂದು ಅರ್ಥ ಆಗ್ತಿತ್ತು. ಅದು ಪತ್ರಂ ಪುಷ್ಪಮು, ಆಮೇಲೆ ಕರ್ಮಣ್ಯ ವಾಧಿಕಾರಸ್ತೆ, ಈ ತರ ಶ್ಲೋಕಗಳು ಒಂದೊಂದಿಷ್ಟು ಅರ್ಥ ಆದ್ವು. ಆಮೇಲೆ ಪೂರ್ತಿ ಏನ್ ಅರ್ಥ ಆಗಿರ್ಲಿಲ್ಲ. ಬಟ್ ನಾನು ಯಾವಾಗ ನಿಮ್ ಕ್ಲಾಸಿಗೆ ಜಾಯಿನ್ ಆದೆ ಅವಾಗಿಂದ ನನಗೆ ನೀವು ಒಂದೊಂದು ಅಧ್ಯಾಯನೂ ಬಿಡಿಸಿ ಹೇಳಿದ್ರಲ್ಲ, ಅವಾಗ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಕಂಪ್ಲೀಟ್ ಅಂದ್ರೂ ನನಗಿನ್ನು ಇನ್ನೂ ಅದನ್ನು ನೆನ್ಪಿಟ್ಕೊಳಕ್ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ. ಅರ್ಥನೂ ಆಗ್ತಿದೆ, ಅದ್ರಲ್ಲಿ ಇಂಟ್ರೆಸ್ಟ್ನು ಇನ್ನೂ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಭಗವದ್ಗೀತೆ ಓದೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಏನ್ ಅರ್ಥ ಇದ್ರಲ್ಲಿ ಮೇನ್ ಅಂದ್ರೆ ನೀವ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರಲ್ಲ ಪಿಕ್ಚರ್ ಮುಖಾಂತರ, ಅದರಿಂದ ಅರ್ಥ ಆಯ್ತು. ಆಮೇಲೆ ನೀವು ಒಂದೊಂದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ರಲ್ಲ, ಅದು ಅರ್ಥ ಆಯ್ತು. ಆಮೇಲೆ ಆಕ್ಚುಲಿ ನನಗೆ ಖುಷಿ ಅನ್ನೋದು, ನೀವ್ ಹೇಳಿದ್ರಲ್ಲ ಮಾತಾಜಿ, ಖುಷಿ ಅನ್ನೋದು ನಾವ್ ಇಲ್ಲಿ ಹುಡುಕ್ತಾ ಇದೀವಿ. ಅದ್ರದ್ದು ಇದು ಛಾಯಾ ಇಲ್ಲಿ ಇರೋದು ಆಕ್ಚುಲಿ ಮೇಲಿದೆ ಖುಷಿ, ಅದ್ರದ್ದು ಛಾಯೆ ಇಲ್ಲಿ ಕೆಳಗಡೆ ಇದೆ ಅಂತ ಅವತ್ತೇನ್ ಹೇಳಿದ್ರಲ್ಲ, ಅದು ಪಾಯಿಂಟ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ನಾವ್ ನಿಜವಾಗ್ಲೂ ಅದನ್ನೇ ಮಾಡ್ತಾ ಇದೀವಿ. ಇಲ್ಲಿ ಖುಷಿ ಹುಡುಕ್ತಾ ಇದೀವಿ, ಇಲ್ಲಿ ಸಿಗ್ತಾ ಇಲ್ಲ ನಮ್ಗೆ. ಅದರಿಂದ ನಮ್ಗೆ ಎಷ್ಟು ಹಿಂಸೆ ಆಗುತ್ತೆ ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ ಈ ಮನುಷ್ಯ ಜೀವಿಗೆ. ಅದ್ರಿಂದ ನನ್ಗೆ ಈ ಭಗವದ್ಗೀತೆಯಿಂದ ನನ್ಗದು ನಿಜವಾಗ್ಲೂ ಅರ್ಥ ಆಯ್ತು ಮಾತಾಜಿ. ಹಂಗಾಗಿ ನಾನು ಜಪ ಮತ್ತೆ ಯಾವ್ದಾವ್ದು ಅಪಾರ್ಚುನಿಟಿ ಸಿಗುತ್ತೆ ನಾನು ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ನನ್ಗೆ ಎಷ್ಟು ಇದು ಇದ್ರೂ ಟೈಮ್ ಸಫಿಶಿಯಂಟ್ ನಾನು ಟೈಮ್ ಮಾಡ್ಕೊಂಡು ನನ್ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು ಅಂತಿದ್ದೀನಿ. ಆಮೇಲೆ ಇನ್ನೊಂದು ಜನರು ಅಪಾರ್ಥ ಮಾಡ್ಕೋತಾರೆ, ಅಂದ್ರೆ ಎಲ್ಲ ಇಸ್ಕಾನ್ ಅಲ್ಲಿ ಇದನ್ ಮಾಡ್ತಾರೆ, ದುಡ್ಡು ಹಿಡಿತಾರೆ, ಹಂಗೆ ಹಿಂಗೆ ಅಂತ. ಇದೆಲ್ಲ ಸುಳ್ಳು. ಆಕ್ಚುಲಿ ಕೃಷ್ಣ ಭಕ್ತಿ ಬಂದ್ಮೇಲೆ ಎಲ್ಲ ಕೃಷ್ಣಂದೇ ಇದೆಲ್ಲ ಪ್ರಾಪರ್ಟಿ. ತಗೊಳ್ಳೋದು ಬಿಡೋದು ಅವನಿಗೆ ಬಿಟ್ಟಿದ್ದು, ಕೊಡೋದು ಅವನೇ, ತಗೊಳ್ಳೋದು ಅವನೇ. ಬಟ್ ನಾನು ಮುಂಚೆ ಹಿಂಗೆ ತಿಳ್ಕೊಂಡಿದ್ದೆ, ತಪ್ಪು ತಿಳ್ಕೊಂಡಿದ್ದೆ. ಬಟ್ ಈ ಭಕ್ತಿಲ್ ಬಂದ್ಮೇಲೆ ಎಷ್ಟ್ ಖರ್ಚು ಮಾಡಿದ್ರು ಅದು ಗೊತ್ತೇ ಆಗಲ್ಲ ನಮ್ಗೆ. ಬುಕ್ಸ್ ತಗೊಳ್ಳೋದಿರ್ಲಿ, ಜಪಮಾಲೆ ತಗೊಳ್ಳೋದಿರ್ಲಿ, ಒಂದು ತಿಲ್ಕ ತಗೊಳ್ಳೋದಿರ್ಲಿ, ಆಮೇಲೆ ಸ್ಪಾನ್ಸರ್ ಮಾಡೋದಿರ್ಲಿ, ಭಗವಂತನಿಗೆ ಫ್ಲವರ್ ಸೇವೆ ಮಾಡೋದಿರ್ಲಿ, ಎಷ್ಟು ಖುಷಿ ಸಿಗುತ್ತೆ ಅಂತಂದ್ರೆ. ಆಮೇಲೆ ಬುಕ್ ಡಿಸ್ಟ್ರಿಬ್ಯೂಟ್ ಅಲ್ಲಿ ನಾವು ಏನಾದ್ರು ಹೆಲ್ಪ್ ಮಾಡೋದಿರ್ಲಿ, ತುಂಬಾನೇ ಇದು ನಿಜವಾದ ಖುಷಿ ಅನ್ಸತ್ತೆ ಮಾತಾಜಿ. ಆಮೇಲೆ ಭಕ್ತರನ್ನ ರೆಡಿ ಮಾಡೋದು, ಭಕ್ತರಿಗೆ ಈ ವಿಷಯನ ಜ್ಞಾನನ ತಲುಪಿಸೋದು, ಇದ್ರಲ್ಲಿ ಆಕ್ಚುಲಿ ಖುಷಿ ಇದೆ ಮಾತಾಜಿ, ಬೇರೆ ಎದ್ರಲ್ಲೂ ಇಲ್ಲ. ಹರಿಬೋಲ್, ವೆರಿ ನೈಸ್. ಪ್ರೇಮಮಯಿ ಪೂಜಾ ಮಾತಾಜಿ ತುಂಬಾ ಚೆನ್ನಾಗಿ ನಿಮ್ಗೆ ಭಗವದ್ಗೀತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ನಿಮ್ಗೆ ಪ್ರೇರಣೆಯನ್ನ ಮಾಡಿದ್ದಾರೆ.
ಸೊ ಇದು ಅವರ ಒಂದು ಗೈಡೆನ್ಸ್ ನಿಮ್ಗೆ ಸದಾ ಇರ್ಲಿ. ಭಗವಂತ ಹೀಗೆ ನಿಮಗೆ ಕೃಷ್ಣ ಭಕ್ತಿಯನ್ನ ಕೊಡ್ಲಿ ಅವರ ಮೂಲಕ, ಗುರುಗಳ ಮೂಲಕ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರಿ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಈಗ ಶ್ರೀದೇವಿ ಶ್ರೀದೇವಿ ಅಗಡಿ ಮಾತಾಜಿ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತಿದಾರಂತೆ. ಸೊ ಅದರ ವಿಚಾರ ಅವ್ರ ಹರೇ ಬಗ್ಗೆ ಕೂಡ ಕೃಷ್ಣ. ಕೇಳೋಣ. ಹರೇ ಹರಿ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಸಾಧ್ಯವಾದ್ರೆ ನಿಮ್ಗೆ ವಿಡಿಯೋ ಆನ್ ಮಾಡ್ಕೊಳಕ್ಕಾದ್ರೆ ಸಾಧ್ಯವಾದ್ರೆ ವಿಡಿಯೋ ಆನ್ ಮಾಡಿ. ಇಲ್ಲ ಮಾತಾಜಿ, ಹಂಗೆ ಹೇಳ್ತೇನೆ. ಸರಿ, ಹೇಳಿ, ತೊಂದ್ರೆ ಇಲ್ಲ, ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಮಾತಾಜಿ, ನಾನು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಮಾತಾಜಿ. ಏನಂದ್ರೆ ಅವಾಗ್ಲೇ ನಾನ್ ಶೇರ್ ಮಾಡ್ಕೊಂಡೆ. ನನಗ Yes. ಕೃಷ್ಣನ್ ಭಕ್ತಿ, ಕೃಷ್ಣನ್ ಹತ್ರ ಭಕ್ತಿಗೆ ನಾನು ಬರೋದು ಅಷ್ಟೇ ಅಲ್ಲದೆ ನನಗೆ ಭಗವಂತ ಈಶ್ವರ ನನ್ಗೆ ಅದ್ರ ಜೊತೆಗೆ ಹೆಂಗ್ ಭಕ್ತಿ ಮಾಡ್ಬೇಕು, ಯಾವ ತರ ಭಕ್ತಿ ಮಾಡ್ಬೇಕು, ಭಕ್ತಿ ಅಂದ್ರೆ ಏನು, ಅದು ಎಲ್ಲ ಫುಲ್ ಅದನ್ನ ನನ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಮಾತಾಜಿ. ಅದೆಲ್ಲ ಗುರು ಇಲ್ದೆ ಭಕ್ತಿ ಮಾಡಕ್ಕೂ ಅದನ್ನೆಲ್ಲ ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ. ಭಕ್ತಿ ಭಗವಂತನ ಬಗ್ಗೆ ತಿಳಿಸೋದ್ರ ಜೊತೆಗೆ ನನಗೆ ಒಂದ್ ಒಳ್ಳೆ ಗುರುಗಳ ಮಾರ್ಗದರ್ಶನದೊಳಗು ಹೋಗಕ್ಕೆ ನನ್ಗ ಆಶೀರ್ವಾದ ಮಾಡ್ಬಿಟ್ಟ ಈಶ್ವರ ಮಾತಾಜಿ ಅಂತ ಹೇಳಕ್ ಇಚ್ಛ ಪಡ್ತೀನಿ ಮಾತಾಜಿ. ನಿಮ್ದ ಗ್ರೂಪಿಗೆ ನಾನ್ ಜಾಯಿನ್ ಆದೆ. ನನ್ಗ ಕೇಳ್ತಾ ನನ್ಗ ಬಹಳ ಅದ ಗುರುಗಳಂದ್ರೆ ನೀವೇ. ನಾನ್ ಅದ್ನೇ ಹೇಳಿದ್ ನಿಮ್ಗೆ, ನಿಮ್ಮನ್ನ ನನಗ ದಯಪಾಲಿಸಿದ ಭಗವಂತ. ನಾನು ನಿಮ್ ಕ್ಲಾಸ್ ಜಾಯಿನ್ ಆಗಿ ನಾನು ಕೇಳ್ತಾ ನನಗ್ ಅನ್ನಿಸ್ತು ಏನಂದ್ರ ನಂದು ಇಷ್ಟು ವರ್ಷ ನಾನು ಹಂಗೆ ಕಾಲ ಕಳೆದ್ಬಿಟ್ಟೆ. ಅದ್ರ ಬಗ್ಗೆ ಬಹಳ ನೋವಾಗ್ಬಿಡ್ತು ಮಾತಾಜಿ ನನ್ಗೆ. ಅದಕ್ಕೆ ನಾನು ಇದನ್ನ 4 ಮಂದಿಗೆ ಹೇಳ್ಬೇಕು. ಇದ್ರಲ್ಲಿ ಇಷ್ಟೆಲ್ಲ ಐತಿ. ನನ್ಗೆ ನಿಜವಾಗ್ಲೂ ಎಷ್ಟು ಫೀಲ್ ಆಗ್ತಾ ಐತಿ ಇವಾಗ ಭಕ್ತಿಗ್ ಬಂದ್. ಇಷ್ಟೆಲ್ಲ ಒಳ್ಳೆ ಗುರುಗಳಿದಾರ, ಇವ್ರ ಜೊತೆ ನಾವು ಹೋಗ್ತಾ ಇದ್ಬಿಟ್ರೆ ನಾವು ಒಂದ್ ಹಂತ ತಲುಪಬಹುದು ಅನ್ನೋದೊಂದು ವಿಚಾರ ಬಂತು. ಅದನ್ನ 4 ಜನರಿಗೆ ಹೇಳ್ಬೇಕು, ಅವರಿಗೂ ಕ್ಲಾಸ್ ಜಾಯಿನ್ ಮಾಡಿಸ್ಬೇಕು. ನನಗ್ ತಿಳಿದಿದ್ ನಾ ಹೇಳ್ಬೇಕು. ನಿಮ್ ಕಡೆ ನಾವು ಕ್ಲಾಸ್ ಅಲ್ಲಿ ಏನೇನ್ ಕೇಳ್ತೀವಿ, ಜಪದ ಬಗ್ಗೆ ಆಯ್ತು, ಭಗವದ್ಗೀತೆ ಬಗ್ಗೆ ಆಯ್ತು, ಭಗವದ್ಗೀತೆ ಓದ್ರಿ ಅಂತ ಹೇಳೋದು, ಜಪ ಮಾಡ್ರಿ ಅಂತ ಹೇಳೋದು. ನನಗೆ ಅಟ್ಲೀಸ್ಟ್ ನಾನೇನು ನಿಮ್ ಹತ್ರ ಕ್ಲಾಸ್ ಅಲ್ಲಿ ಮಿನಿಮಮ್ ಏನ್ ನಾನ್ ಕಲಿತೀನಿ ಅದನ್ನ 4 ಮಂದಿಗೆ ಹೇಳ್ಬೇಕು ಅನ್ನೋದು ತಲೆಯಾಗ ಬಂದ್ಬಿಡ್ತು ನನಗ. ಹಂಗಾಗಿ ಅದನ್ನ ಶೇರ್ ಮಾಡ್ಕೊಳ್ತಾ ಇರ್ತೀನ್ರಿ ಮಾತಾಜಿ. ನನ್ ಫ್ರೆಂಡ್ ಸರ್ಕಲ್ ನನಗ ನಮ್ದ್ ಒಟ್ಟೆ ನಮ್ದು ರೂರಲ್ ಪ್ಲೇಸ್, ನಮ್ದು ನನಗೆ ಎಷ್ಟು ಜನ ಪರಿಚಯ ಇದ್ದಾರೋ ಅವ್ರಿಗೆಲ್ಲಾ ಹೇಳ್ತಾ ಬಂದೆ. ಇವಾಗ ಇವತ್ ಈ ಕ್ಲಾಸ್ ಅಲ್ಲೂ ಮಾತಾಜಿ 4 ಮಂದಿ ಜಾಯಿನ್ ಆಗ್ಯಾರಲ್ಲ, ಇವ್ರು ಫುಲ್ ಎಲ್ರು ಅವರು ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ರು. ಲೆವೆಲ್ 13 ಕ್ಲಾಸ್. ಅವರು ನೀವೆಲ್ಲಾ ಎಷ್ಟ್ ಕರೆಕ್ಟ್ ಹೇಳ್ತೀರಿ ಏನು ಅದು ಅವರಿಗೂ ಎಲ್ಲಾ ಬಹಳ ಮನಸ್ ಮುಟ್ಬಿಟ್ಟೈತ್ರಿ ಮಾತಾಜಿ. ಈಗ ಅವರು 11ನೇ ಕ್ಲಾಸು ಒಂದಿಷ್ಟ್ ಮಂದಿ ಜಾಯಿನ್ ಆಗ್ತಾ ಇದಾರೆ. ಒಂದ್ ಸ್ವಲ್ಪ ಅವರಿಗೂ ಆ ಕಡೆ ಈ ಕಡೆ ಸ್ವಲ್ಪ ಗಡಿಬಿಡಿಗೆ ಸ್ವಲ್ಪ ಮತ್ತೆ ಹೆಚ್ಚು ಕಡಿಮೆ ಆಗ್ತಾ ಐತಿ ಮಾತಾಜಿ. ಬಟ್ ಆಲ್ಮೋಸ್ಟ್ ಎಲ್ರು ಇಲ್ಲಿ ಭಕ್ತಿ ಮಾಡಾಕ ಎಲ್ರಿಗೂ ಹೆಲ್ಪ್ ಆಯ್ತು ಮಾತಾಜಿ. ನಿಮ್ದು ಇದು ಕ್ಲಾಸ್ ಕೇಳಿ ನಮ್ಗೂ ಅದೇ ಹೇಳ್ತೀನಲ್ಲ ಮಾತಾಜಿ, ಎಲ್ಲಾ ಆಲ್ ಇನ್ ಒನ್ ನಮ್ಗ ಸಿಕ್ಕಂಗ ಆಗ್ಬಿಟ್ಟೈತ್ರಿ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ. ಇದು ಹರೇ ಕೃಷ್ಣ. ಭಗವಂತನ ಯೋಜನೆ ಅಂತ ನಾವ್ ಹೇಳ್ಬೇಕಷ್ಟೇ ಹೊರತು ನಾವು ಬರೀ ಒಂದು ಮಾಧ್ಯಮ ಅಷ್ಟೇ ಇದು. ಸೊ ಭಗವಂತನ ಯೋಜನೆ ಇದು. ನಮ್ಮ ಒಂದು ಏನು ಇಲ್ಲಿ ಅಸೋಸಿಯೇಷನ್ ಸಿಗ್ತಾ ಇದೆ, ನಾವು ತಿಳಿಸ್ತಾ ಇದೀವಿ, ಅದು ನಮ್ಗೆ ಒಂದು ಭಗವಂತನ ಯೋಜನೆ, ಗುರುಗಳ ಒಂದು ಪ್ರೇರಣೆ, ಗುರುಗಳ ಒಂದು ಅನುಗ್ರಹ ಅಷ್ಟೇ ಇದು ಆಗ್ತಾ ಇರೋದು. ಸೊ ತುಂಬಾ ಧನ್ಯವಾದಗಳು. ನಿಮ್ಮಿಂದ ಇನ್ನೂ 4 ಜನಕ್ಕೆ ಅದು ಅದರಿಂದ ಭಗವದ್ಗೀತೆಯಿಂದ ಪ್ರೋತ್ಸಾಹ ಆಗ್ತಾ ಇದೆ, ಅದರಿಂದ ತಿಳಿತಾ ಇದೆ ಅಂತಂದ್ರೆ ತುಂಬಾ ಹೆಮ್ಮೆಯ ವಿಷಯ. ಅಲ್ಪ ಕಾಲದಲ್ಲೇ ಒಂದು ಬಹಳ ಚಿಕ್ಕ ಸಮಯದಲ್ಲಿ ನೀವು ಇದನ್ನ ಅಳವಡಿಸ್ಕೊಂಡಿದ್ದೀರಾ ಅಂತಂದ್ರೆ ತುಂಬಾ ಒಂದು ಹೆಮ್ಮೆಯ ವಿಷಯ ಅಂತ ಕೂಡ ನಾವು ಹೇಳ್ಬೋದು. ಅದೆಲ್ಲ ನಿಮ್ ಹರೇ ಕೃಷ್ಣ ಮಾತಾಜಿ. ನಿಮ್ಮ ಒಟ್ಟಿಗೆ ನಾವು ಸುಮಾರು ಕಲ್ತಿದೀವ್ರಿ ಮಾತಾಜಿ. ಆದ್ರೆ ಇನ್ನ ಸ್ವಲ್ಪ ಅದಕ್ಕೆ ಟೈಮ್ ಸರಿಯಾಗಿ ಕೊಡಾಕ್ ಆಗ್ತಾ ಇಲ್ಲ ಮಾತಾಜಿ. ನಾನು ಸ್ವಲ್ಪ ಅಂಗಡಿಯಲ್ಲಿ ಇರೋದ್ರಿಂದ, ಆಮೇಲೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಇನ್ನೂ ಫುಲ್ ಡೆಡಿಕೇಶನ್ ಹಾಕಕ್ ಆಗ್ತಾ ಇಲ್ಲ. ಬಟ್ ಇವಾಗ ನೀವು ರೀಸೆಂಟ್ ಆಗಿ 1-2 ಮಂತ್ಸ್ ಬ್ಯಾಕ್ ನಿಮ್ಗ ಕೇಳಿದೆ, ಅವರೆಲ್ಲ ಕೀರ್ತನ್ ಕಲಿಬೇಕಂತ ಇದಾರ ಮಾತಾಜಿ ಅಂದೆ.
ನೀವು ಅದಕ್ಕೂ ಪರ್ಮಿಷನ್ ಕೊಟ್ರಿ ಮಾತಾಜಿ. ಇವಾಗ ಆಲ್ಮೋಸ್ಟ್ ಅವರೆಲ್ಲ ಎಷ್ಟೊಂದು ಕೀರ್ತನ್ ಕಲಿತಾ ಇದಾರೆ ಮಾತಾಜಿ. ಡೈಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಅದು ಝೂಮ್ ಇದನ್ ಮಾಡ್ಕೊಂಡು ಅವರು ಎಲ್ರು ಪ್ರಾಕ್ಟೀಸ್ ಮಾಡ್ತೀವಿ ಮಾತಾಜಿ. ಕೀರ್ತನ್ ಕಲಿತಾರೆ ಪ್ರತಿ ವಾರ ಸತ್ಸಂಗ, ಅದು ನಿಮಗ್ ಗೊತ್ತೈತಿ. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕು, ಇನ್ನೂ ನೆನ್ಸ್ಕೊಂಡಿದ್ದೆ ಮಾತಾಜಿ, ಮಿಸ್ ಆಗ್ತಾ ಇದೆ ಮಾತಾಜಿ. ತೊಂದ್ರೆ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರುಗಳ ದಯೆಯಿಂದ, ಪ್ರಣಾಮ ಮಾತಾಜಿ. ಗುರು ಮಹಾರಾಜ ದಯೆಯಿಂದ ನಮ್ಗೆ ಈ ಆನ್ಲೈನ್ ಅನ್ನೋದು ಎಷ್ಟು ಪ್ರಯೋಜನ ಆಗ್ತಾ ಇದೆ ಅಂತ ನಮ್ ಇಲ್ಲಿ ತಿಳ್ಕೊಳ್ಬಹುದು. ಗುರು ಮಹಾರಾಜರು ನಮ್ಗೆ ಕರೋನಾ ಟೈಮಲ್ಲಿ ಇದು ಒಂದು ಉಡುಗೊರೆಯಾಗಿ ಕೊಟ್ರು, ಇದೊಂದು ಸುವರ್ಣ ಅವಕಾಶವಾಗಿ ನಮ್ಗೆ ಕೊಟ್ರು. ಸೊ ಅದರಿಂದ ನಮ್ಗೆ ಎಲ್ಲೆಲ್ಲೋ ಇದೀವಿ, ಆದ್ರೂ ಕೂಡ ನಾವೆಲ್ಲರೂ ಇವಾಗ ಒಂದೇ ಮನಸ್ಸಿನಿಂದ ನಾವೆಲ್ಲರೂ ಸೇರಿ ಈ ಭಗವದ್ಗೀತೆ ಮೂಲಕ ನಾವೆಲ್ಲರೂ ಸೇರಿ ಭಗವದ್ಗೀತೆನ ಅಧ್ಯಯನ ಮಾಡ್ತಾ ಇದೀವಿ. ಅದರಿಂದ ನಾವು ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಬಹಳ ಒಂದು ಒಳ್ಳೆಯ ವಿಚಾರ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಒಂದೇ ಸೆಕೆಂಡ್ ಮಾತಾಜಿ. ಅದೇ ಇವಾಗ ಏನಾದ್ರೂ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಅದು ಇದು ಇದ್ದೇ ಇರ್ತೈತಲ್ಲ ಮಾತಾಜಿ, ಫೇಸ್ ಮಾಡ್ತಾನೆ ಇರ್ತೀವಿ. ಇವಾಗ ಎಲ್ಲಿಗೂ ಮೈಂಡ್ ಸೆಟ್ ಹೆಂಗಾಗೈತೆ ಅಂದ್ರೆ, ನನ್ಗೂ ಆಗಿದ್ದಂಗೆ ಬೇರೆಯವ್ರಿಗೂ ಯಾರಾದ್ರೂ ಏನ್ರ ಹೇಳಾಕತ್ರ ಹಂಗೆ ಹೇಳ್ಬೇಕ್ ಅನ್ಸತ್ ಮಾತಾಜಿ. ಕೃಷ್ಣ ಇದನ್ ಬಿಡು ಅನ್ಸುತ್ತೆ. ಮತ್ತೆ ಏನಾದ್ರೂ ಒಂದೊಂದು ಕೃಷ್ಣನ ಹತ್ರ ಅನ್ಕೊಂಡಿದ್ರು ಮತ್ತು ಒಂದೊಂದ್ ಸಮಾಧಾನ ಆಗಿಲ್ಲ ಅಂದ್ರ ಲಕ್ಷ್ಮೀ ಮಾತಾಜಿ ಕೇಳೋಣ, ಅವ್ರ ಅದಕ್ಕೆ ಒಂದೇನ್ರ ಕರೆಕ್ಟ್ ಆಗಿ ಹೇಳ್ತಾರ. ಈ ತರ ನಮ್ಗ ಮೈಂಡ್ ಸೆಟ್ ಆಗ್ಬಿಟ್ಟೆ, ಒಂಥರ ಕಾಮ್ ಆಗಿ ಇರ್ಬೋದು, ಯಾವ್ದು ತಲೆ ಬಿಸಿ ಇರಲ್ಲ, ಆ ತರ ಆಗ್ಬಿಡ್ತೈತ್ ಮಾತಾಜಿ ಎಲ್ಲಾ ರೀತಿಲಿಂದ. ಹರೇ ಕೃಷ್ಣ ಮಾತಾಜಿ. ಅದಕ್ಕೆ ನಿಮಗೆ ಹೇಳ್ತಾ ಇದೀನಿ ಮಾತಾಜಿ, ಈಶ್ವರ ಈ ಶಿವಂದ್ ಸೇವೆ ಮಾಡಿದಕ್ಕೆ ಭಗವಂತನಷ್ಟೇ ಅಲ್ಲ, ಒಂದ್ ಕರೆಕ್ಟ್ ಆಗಿ ಇರುವಂತ ಒಂದ್ ಗುರುಗಳನ್ನೂ ಕೊಟ್ಟ ನನಗೆ ಭಗವಂತ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮಾತಾಜಿ. ಅದ್ರಲ್ಲಿ ಎಲ್ಲಾ ಬಂದ್ಬಿಡ್ತೈತ್ ಮಾತಾಜಿ. ಹರೇ ಕೃಷ್ಣ. ಗುರು ಅನ್ನೋದು ಬಹಳ ದೊಡ್ಡ ಪದ, ನಾನ್ ಅದಕ್ಕೆ ಅರ್ಹತೆನೇ ಇಲ್ಲ ನನ್ಗೆ. ಗುರು ಮಹಾರಾಜ ನಮ್ಗೆ ಈ ಒಂದು ಸೇವೆ ಭಾಗ್ಯವನ್ನ ಕೊಟ್ಟಿದ್ದಾರೆ ಅಂತ ನಾವ್ ಹೇಳ್ಬೇಕಷ್ಟೇ. ನಾನ್ ಹೇಳ್ತೀನಲ್ಲ ಮಾತಾಜಿ, ನಿಮಗ್ ಅವ್ರ ಗುರುಗಳು, ನಮಗ್ ನೀವ್ ಗುರುಗಳು ಅಂತ ನಾನು ಯಾವಾಗೂ ಹೇಳ್ತೀನಿ ಮಾತಾಜಿ. ಧನ್ಯವಾದ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ ಮಾತಾಜಿ, ನನ್ನ ಅಭಿಪ್ರಾಯ ಹೇಳ್ಬೋದಾ ಮಾತಾಜಿ? ಖಂಡಿತ ಹೇಳಿ ಮಾತಾಜಿ. ನಾನ್ ಮದ್ವೆ ಆಗಿ ಬಂದು 10 ವರ್ಷ ಆಯ್ತು. ನಮ್ಮ ಅತ್ತೆಯವರು 5 ವರ್ಷದಿಂದ ಭಗವದ್ಗೀತೆ ಓದು, ಅರ್ಥ ಆಗ್ಲಿದ್ರು ಓದು ಅಂತಿದ್ರು. ಅದು ಒಂದ್ ಅಕ್ಷರ ತಪ್ಪರು ಎಲ್ಲಾ ಪದದ ಅರ್ಥ ಚೇಂಜ್ ಆಗ್ಬಿಡ್ತದಲ್ಲ ಅಂತೇಳಿ ನಾನು ಬಿಟ್ಬಿಟ್ಟಿದ್ದೆ. ಶ್ರೀದೇವಿ ಮಾತಾಜಿ ಲಿಂಕ್ ಕಳಿಸಿದ್ರು, ಅದಕ್ಕೂ ಮುಂಚೆ ಸತ್ಸಂಗ ಮಾಡ್ತಾ ಇದ್ರು. ಆ ಒಂದ್ ಸತ್ಸಂಗದಲ್ಲಿ ಅವ್ರು ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಬಂದ್ರು, ಅಯ್ಯೋ ಎಷ್ಟು ಈಸಿ ಇದೆ ಅಲ್ಲ ಅನಿಸ್ತು. ಶ್ಲೋಕ ಕಲಿತಾ ಹೋದೆ. ಆಮೇಲೆ ಇದು ಗೀತಾ ಜ್ಞಾನ್ ಲಿಂಕ್ ಕಳಿಸಿದ್ರು, ನೀವು ಚೆನ್ನಾಗ್ ಹೇಳಿದ್ರಿ ಮಾತಾಜಿ. ಪತ್ರಂ ಪುಷ್ಪಂ ಫಲಂತೋಯಂ. ಆಮೇಲೆ ಶಿಷ್ಯ ಹೇಗೆ ಪ್ರಶ್ನೆ ವಿನಯದಿಂದ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರಿ. ಆಮೇಲೆ ಎಲ್ಲಾ ಕೆಲ್ಸ ಏನೇ ಮಾಡ್ಲಿ ಭಗವಂತನ ಸಮರ್ಪಿಸ್ಬೇಕು ಅಂತ ಹೇಳಿದ್ರಿ. ಅದ್ ನನ್ ತಲೆಯಲ್ಲಿ ಬಹಳ ಚೆನ್ನಾಗಿ ಕೂರಿದೆ ಮಾತಾಜಿ. ಅದು ದಿನಾ ನೆನ್ಸ್ಕೊಳ್ತಾ ಇರ್ತೀನಿ, ಖುಷಿ ಕೊಡುತ್ತೆ. ಒಂದೊಂದ್ಸರಿ ಕಣ್ಣಲ್ಲಿ ನೀರ್ ಬರುತ್ತೆ ಮಾತಾಜಿ, ಎಲ್ಲಾ ನೆನ್ಸ್ಕೊಂಡ್ ಖುಷಿಗೆ. ಹೃದಯ ಪೂರ್ವಕ ಧನ್ಯವಾದಗಳು ನಿಮಗೆ ಮತ್ತೆ ಶ್ರೀದೇವಿ ಮಾತಾಜಿಗೆ ಮಾತಾಜಿ. ಹರೇ ಕೃಷ್ಣ. ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಬಹಳ ಟಫ್ ಅನ್ಕೊಂಡಿದ್ದೆ, ಅರ್ಥ ಆಗಿಲ್ಲ ಅಂದ್ರೆ ಓದಕ್ ಬರುತ್ತಲ್ಲ ಅನ್ನೋದೊಂದ್ ಖುಷಿ. ಅದನ್ನ ಹೇಳ್ತಾ ಇದ್ರಲ್ಲ, ಅರ್ಥ ತಿಳ್ಕೊಂಡಾಗ ಒಂದ್ ಖುಷಿ, ಅದ್ರ ಆನಂದ ವರ್ಣಿಸಕ್ಕೆ ಆಗಲ್ಲ ಮಾತಾಜಿ. ಹೌದು. ಈಗ ತಾನೇ ಪದ್ಮನಾಭ ಪ್ರಭು ಅವ್ರು ಹೇಳಿದ್ರಲ್ಲ, ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಭಕ್ತಿ ಭಾಷೆಯಲ್ಲಿದೆ ಅಂತ ಹೇಳಿದ್ರು. ಸೊ ಆ ಭಕ್ತಿ ಇದ್ರೆ ಅಸಮಾಧಾನ ಇತ್ತು. ನಾನ್ ಪ್ರಶ್ನೆ ಮಾಡಿದ್ದೆ ನಿಮ್ಗೆ, ನಾನ್ ಶಿವನ ಭಕ್ತಿಲಿದ್ದೀನಿ, ನನಗೆ ಅದು ಸರಿ ಹೋಗ್ತಿಲ್ಲ ಅಂತ. ಅವ್ರು ಹೇಳಿದ್ಮೇಲೆ ಪದ್ಮ ಪುರಾಣದ ಉದಾಹರಣೆ ಕೊಟ್ಮೇಲೆ ಮನ್ಸು ಸ್ವಲ್ಪ ಸ್ಥಿರ ಆಗ್ತಿದೆ. ಇನ್ನಾದ್ರೂ ಸ್ಥಿರ ಆಗಿರ್ಲಿಲ್ಲ, ಆಗ್ತಿದೆ ಮಾತಾಜಿ. ಒಳ್ಳೆ ಕ್ಲಾಸ್ ಅಟೆಂಡ್ ಮಾಡಿದೆ, ನಿಜವಾಗ್ಲೂ ಒಂಥರ ಪುಣ್ಯ ಅನ್ನಿಸ್ತು ಅಟೆಂಡ್ ಮಾಡಿದ್ದು. ಅದಕ್ಕೆ ಹೇಳೋದು ಸಾಧು ಸಂಘ ಅಂತ. ಒಂದು ಕ್ಷಣ ಕೂಡ ನಾವು ಈ ಸಾಧು ಸಂಘವನ್ನ ಪಡೆದ್ರೆ, ಇಂತ ಒಂದು ಹಿರಿಯ ಭಕ್ತರು, ಉತ್ತಮ ಭಕ್ತರ ಒಂದು ಸಂಘವನ್ನ ಮಾಡಿದ್ರೆ ನಮ್ಗೆ ಎಷ್ಟೋ ಒಂದು ಈ ಅರ್ಥ ಆಗ್ಬೇಕು ಅಂತಂದ್ರೆ ನಮ್ಗೆ ಹೃದಯ ಶುದ್ಧಿ ಆಗಿರ್ಬೇಕು. ಸೊ ನೀವು ಹೇಗೆ ಇವಾಗ ಪ್ರತಿನಿತ್ಯ ಕೇಳ್ತಾ ಇದ್ರೆ ನಿಮ್ ಹೃದಯ ಶುದ್ಧಿ ಆಗಿದೆ, ಅದಕ್ಕಾಗಿ ನಿಮ್ಗೆ ಇದು ಅರ್ಥ ಆಗಿದೆ. ಮಾತಾಜಿ, ನಮ್ಮ ಅತ್ತೆಯವರಿಗೆ, ನಮ್ ಶ್ರೀದೇವಿ ಮಾತಾಜಿ ಅವರಿಗೆ ನಿಮ್ಗೆ ಹೃದಯ ಪೂರ್ವಕ ಧನ್ಯವಾದಗಳು ಮಾತಾಜಿ. ಅದು ಪದ್ಯದಲ್ಲಿ ವರ್ಣಿಸಕ್ಕಾಗಿಲ್ಲ ಮಾತಾಜಿ. ಪ್ರಭುಪಾದರು ಕೊಟ್ಟಿರುವಂತ ಉಡುಗೊರೆ ಮಾತಾಜಿ ಇದು. ಯಾ ಜನ್ಮದ ಪುಣ್ಯನ ಮಾತಾಜಿ ಇವಾಗ ಸಿಕ್ಕಿದೆ. 33 ವರ್ಷದಿಂದ, ಈಗೊಂದ್ 27 ವರ್ಷದಿಂದ ಮಾತಾಜಿ ಈ ಜ್ಞಾನನೇ ಸಿಕ್ಕಿರ್ಲಿಲ್ಲ, ಇವಾಗ ಸಿಗ್ತಾ ಇದೆಯಲ್ಲ ಅನಿಸ್ತಾ ಇದೆ ಮಾತಾಜಿ. ವೇಸ್ಟ್ ಮಾಡ್ಬಿಟ್ನಲ್ಲ ನಾನು ಆ ಕಾಲನ ಅನಿಸ್ತೇವೆ ಮಾತಾಜಿ. ಏನಿಲ್ಲ ಮಾತಾಜಿ, ಇನ್ನು ನಿಮ್ಗೆ ಭಗವಂತ ಇನ್ನೂ ಅವಕಾಶಗಳು ಕೊಟ್ಟಿದೆ. ಸೊ ಈಗ್ಲಾದ್ರೂ ಎಷ್ಟೋ ಜನಕ್ಕೆ ಅದು ಸಿಕ್ಕಿರಲ್ಲ ಅಲ್ಲ,
ಸೊ ನಾವೇ ಭಾಗ್ಯವಂತರು ಅಂತ ಅನ್ಕೊಳ್ಬೇಕು. ಮಾತಾಜಿ ನಮ್ ಅಟ್ಲೀಸ್ಟ್ ಈ ತಂಗಿ ಒಂದು ಫೋನ್ ಮಾಡಿದ್ರೆ ಬರೀ ಅಡಿಗೆ ಆಯ್ತಾ ಮಕ್ಳದ್ದು ಅದೇ ಮಾತಾಡ್ತಿದ್ವಿ ಮಾತಾಜಿ. ನಮ್ಗೆ ಕ್ಲಾಸ್ ಸೇರಿದ್ಮೇಲೆ ಅರ್ಧ ಮಾತು ಬರೀ ಭಗವದ್ಗೀತೆಲೆ ಇರುತ್ತೆ. ನನ್ ತಂಗಿನೂ ಸಹಿತ ಶಿವರಾತ್ರಿ ಹಬ್ಬ ಮುಗಿದ್ಮೇಲೆ ಹೇಳ್ಕೊಡಕ್ಕ ಅಂದಿದ್ದಾಳೆ. ನನ್ಗೆ ಎಷ್ಟು ಜ್ಞಾನ ಇದೆ ಅಷ್ಟು ಹೇಳ್ಕೊಡ್ತೀನಿ ಮಾತಾಜಿ. ಖುಷಿ ಆಗ್ತಾ ಇದೆ ನನ್ ತಂಗಿಗೂ. ವೆರಿ ನೈಸ್. ಏನೇ ಮಾತಾಡಿದ್ರು ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಗಂಟೆ ಆದ್ರೂ ಮುಗ್ದಿರಲ್ಲ ಮಾತಾಜಿ. ಅಷ್ಟು ವಿಷಯ ಹೇಳ್ತಾ ಇರ್ತೀವಿ. ಗೊತ್ತಿಲ್ಲ ನಂಗೆ ಎಷ್ಟು ಸಾಧ್ಯನೋ ಅಷ್ಟು. 100% 1% ಗೊತ್ತಿದೆ, ಅಷ್ಟು ಗೊತ್ತಿಲ್ಲ ಮಾತಾಜಿ. ಆದ್ರೂ ಹೇಳ್ಕೊಂತೀನಿ. ನೀವ್ ಹೇಳ್ಕೊಟ್ಟಿರೋ ಪಾಠ ನಾನು ಅವಳಿಗೆ ಹೇಳ್ತೀನಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ನಾವು ಅಷ್ಟೇ ಪ್ರಭುಪಾದ್ರು ಏನ್ ಕೊಟ್ಟಿದ್ದಾರೆ, ಗುರು ಮಹಾರಾಜ್ ಏನ್ ಹೇಳಿದಾರೆ ಅದನ್ನ ನಿಮ್ಗೆ ತಿಳಿಸ್ತಾ ಇದೀವಿ ಅಷ್ಟೇ, ನಮ್ದೇನು ಇಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ಬಲರಾಮ್ ಪ್ರಭು ಮಾತಾಜಿ, ಪ್ರೇಮಮಯಿ ಪೂಜಾ ಮಾತಾಜಿ, ಬಲರಾಮ್ ಪ್ರಭು ನಿಮ್ಮ ಗ್ರೂಪ್ ಅವರ ಮಾತಾಜಿ. ಬಲರಾಮ್ ಪ್ರಭು ಅವರೇ ಏನಾದ್ರು ಶೇರ್ ಮಾಡ್ಕೊಂತೀರಾ? ಹರೇ ಕೃಷ್ಣ. ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಅನಿಸಿಕೆ. ಹರೇ ಕೃಷ್ಣ ಮಾತಾಜಿ. ಹೇಳ್ತೇನೆ ಪ್ರಭು ಮಾತಾಜಿ. ನಾನು ಬಾಲಕೃಷ್ಣ ಬಲರಾಮ್ ಕಲಾಲ್ ಅಂತ ನಮ್ಮ ಮುಂಡಗೋಡದಲ್ಲಿ ಇರ್ತೇನೆ ಮಾತಾಜಿ, ಸಿರ್ಸಿ ಇದ್ರಲ್ಲಿ. ಪ್ರಭು ನೀವು ಸಾಧ್ಯವಾದ್ರೆ ವಿಡಿಯೋ ಆನ್ ಮಾಡ್ಕೊಂತೀರಾ? ವಿಡಿಯೋ ಹೊರಗಿದೆ ಮಾತಾಜಿ. ಹೌದಾ, ಸರಿ ಆಯ್ತು. ನಾನು ಭಕ್ತಿಲೆ ಬಂದಿದ್ದು ಕೇವಲ ಒಂದು 2 ವರ್ಷದ ಹಿಂದೆ ಮಾತಾಜಿ. ನನ್ನನ್ನ ದೂರ ಸಂಬಂಧಿ ಆದಂತ ಶಾಂತ ನರಸಿಂಹದಾಸ್ ಅಂತ ಹೇಳಿ ಹುಬ್ಳಿಯಲ್ಲಿ ಇರ್ತಾರೆ ಮಾತಾಜಿ. ಅವರು ನನಗೆ ನೇರವಾಗಿ ಇದಕ್ಕೆ ವೃಂದಾವನಕ್ಕೆ ಹೋಗ್ಬಿಡು ಅಂತ ಹೇಳಿ ಕಳ್ಸಿದ್ರು ಮಾತಾಜಿ. ನನಗೆ ಸುಮ್ನೆ ನಂಗೆ ಏನು ಗೊತ್ತಿರ್ಲಿಲ್ಲ. ವೃಂದಾವನಕ್ಕೆ ಹೋಗು ಅಂತ ಹೇಳಿದ್ರು. ವೃಂದಾವನಕ್ಕೆ ಡೈರೆಕ್ಟ್ ಆಗಿ ನನಗೆ ಯಾತ್ರೆ ಇತ್ತು. ಆ ಯಾತ್ರದಲ್ಲಿ ಒಬ್ರು ಯಾರೋ ಹೋಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ರು. ಆ ಒಂದ್ ಸೀಟಿಗೆ ನನಗ್ ಕಳ್ಸಿದ್ರು. ಸುಮ್ನೆ ನೀವು ಹೋಗಿ ಪ್ರಭು ವೃಂದಾವನ್ ಹೋಗಿ ಬಂದ್ಬಿಡಿ ಪ್ರಭು ಅಂತ ಹೇಳಿದ್ರು. ನಾನು ಏನೋ ತಿಳ್ಕೊಂಡು ಹಾಗೆ ಹೋಗಿದೆ ಪ್ರಭು ಮಾತಾಜಿ. ನನ್ಗೇನು ಗೊತ್ತಿರ್ಲಿಲ್ಲ. ಹಾಗೆ ಸುಮ್ನೆ ಆಯ್ತು ಪ್ರಭು ನಾನು ಹೋಗ್ತೀನಿ ಅಂತಂದ್ರೆ, ಸರಿ ಅಲ್ಲಿ ಹೋಗಿ ಬಂದ ಮೇಲೆ ನನಗೆ ಭಕ್ತಿಯಲ್ಲಿ ಪೂರ್ತಿ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯವಾಯ್ತು. ನಾನೀಗ ಹುಬ್ಳಿ ಇಸ್ಕಾನ್ ಸೆಂಟರ್ ಅಲ್ಲಿ ದೇಶಪಾಂಡೆ ನಗರ ಇಸ್ಕಾನ್ ಸೆಂಟರ್ಗೆ ಪ್ರತಿ ಯಾವ್ದೋ ಫೆಸ್ಟಿವಲ್ಸ್ ಯಾವಾಗ ಫೆಸ್ಟಿವಲ್ ಇರುತ್ತೆ ಅವಾಗ ಅಲ್ಲಿ ಹೋಗ್ತೇನೆ ಪ್ರಭು ಮಾತಾಜಿ. ನಾನು ಅಲ್ಲಿ ಪ್ರತಿ ವಾರಕ್ಕಂತೂ ಹೋಗ್ಲಿಕ್ಕೆ ಆಗಲ್ಲ. ಪ್ರತಿ ಫೆಸ್ಟಿವಲ್ ಇದ್ದವಾಗೆಲ್ಲ ಅಲ್ಲಿ ಹೋಗಿ ಅಟೆಂಡ್ ಆಗ್ತದೆ. ನಮ್ಮ ಮನೇಲಿ ಎಲ್ಲರೂ ಭಕ್ತಿಯಲ್ಲಿ ಇದ್ ಮಾಡ್ತಾರೆ. ನಮ್ಮ ಮನೆಯವರು ಭಕ್ತಿಲಿ ಇದ್ದಾರೆ, ಮಕ್ಕಳು ಭಕ್ತಿಲಿ ಇದ್ದಾರೆ. ಅವರೆಲ್ಲರೂ ಇದು ಮಾಡ್ತಾರೆ, ಏನು ಚಾಂಟಿಂಗ್ ಮಾಡ್ತಾರೆ. 16 ರೌಂಡ್ ಕಂಪಲ್ಸರಿ ಬೆಳಗ್ಗೆ 4 ಗಂಟೆಗೆ ನಾವು ಚಾಂಟಿಂಗ್ ಮಾಡ್ತೇವೆ. ಇದರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ. ನಾನು ಕಲ್ತಿದ್ದು ನಂಗೇನು ಗೊತ್ತಿರ್ಲಿಲ್ಲ, ಭಕ್ತಿ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಇದರಿಂದ ನನ್ಗೆ ಬಹಳ ಅನುಕೂಲ ಆಯ್ತು. ಈ ಇಸ್ಕಾನ್ ನಿಮ್ಮ ಗೀತಾ ಜ್ಞಾನದಿಂದ ಮೊನ್ನೆ 18 ಅಧ್ಯಾಯಗಳನ್ನ ಡೈಲಿ ಒಂದು 18 ಅಧ್ಯಾಯದನ್ನ ಇದ್ ಮಾಡಿದ ನಂತರ ನಂಗೆ ಭಗವದ್ಗೀತೆ ಬಗ್ಗೆ ಪೂರ್ಣ ಜ್ಞಾನ ಸಿಕ್ತು ಅಂತ ತಿಳ್ಕೊಂಡಿದ್ದೇನೆ. ಹೀಗಾಗಿ ನನ್ನ ಜೀವನದಲ್ಲಿ ಸ್ವಲ್ಪ ಅನುಕೂಲ ಆಗಿದೆ ಮಾತಾಜಿ. ವೆರಿ ನೈಸ್ ಪ್ರಭು. ಹರಿ ಬೋಲ್. ನೋಡಿ, ನಿಮ್ಗೆ ಭಗವಂತ ಅದು ಅಕಸ್ಮಾತ್ ಆಗಲ್ಲ, ಅದು ಭಗವಂತನ ಒಂದು ಯೋಜನೆ. ನೀವು ವೃಂದಾವನಕ್ಕೆ ಹೋಗಿದ್ದು, ಆ ಭೂಮಿಯಲ್ಲಿ ಆ ಧಾಮದಲ್ಲಿ ನೀವು ಕಾಲಿಟ್ಟಿದ್ದೇ ಒಂದು ಮಹಾಪುಣ್ಯ ಅಂತ ಹೇಳ್ಬೋದು ಆ ಕ್ಷೇತ್ರದಲ್ಲಿ. ಸೊ ಅದರಿಂದ ನಿಮ್ಗೆ ಏನೋ ಅದೇನೋ ನಮ್ಗೆ ಹಂಗೆ ಹೋಗ್ಲಿ ಅವ್ರು ಅಚಾನಕ್ ನಂಗೆ ಹೇಳಿದ್ರು. ನಾನು ಹೇಳ್ತಾ ಇದ್ದೆ ಪ್ರಭುಗಳು ನಮ್ಮ ಮೇಲೆ ಸ್ವಲ್ಪ ದಯ ಮಾಡಿ ನಾವು ನಿಮ್ಮ ಜೊತೆ ಬರ್ತೇವೆ ಅಂತ ಹೇಳಿ ಯಾವುದೋ ಒಂದ್ಸರಿ ಸಿಕ್ಕಾಕ್ ಹೇಳಿದ್ದೆ ಹಂಗೆ ನಾನು. ಬಟ್ ಅವರು ನಂಗೆ ಏನೋ ತಿಳ್ತೋ ಏನೋ ಪ್ರಭು ನೀವು ಹೇಳ್ತಾ ಇದ್ರೆ ಹೋಗ್ತಾರ ವೃಂದಾವನಕ್ಕೆ ಅಂದ್ರು. ಹೋಗ್ತೇನೆ ಪ್ರಭು ಅಂದೆ. ಅಲ್ಲಿಂದ ನಂದು ಪೂರ್ವ ಜೀವನದ ಇದನ್ನೇ ಪೂರ್ತಿ ಬದಲಾಯ್ತು ಮಾತಾಜಿ. ಬಹಳ ದೊಡ್ಡರಿದ್ವಿ, ಭಯಂಕರ ದೊಡ್ಡರಿದ್ವಿ. ಅಂದ್ರೆ ಮನೇಲಿ ಆಚಾರ ವಿಚಾರಗಳು ಎಲ್ಲಾ ಅಲ್ಲೋಲ ಕಲ್ಲೋಲ ಇದ್ದು. ಹೇಗೆ ನೆಮ್ಮದಿ ಇರ್ಲಿಲ್ಲ, ಜೀವನಕ್ಕೆ ಒಂದು ನೆಲೆ ಸಹ ಇರ್ಲಿಲ್ಲ. ಯಾವಾಗ ನಾನು ಈ 2 ವರ್ಷದಲ್ಲಿ ತುಂಬಾ ಜೀವನದಲ್ಲಿ ತುಂಬಾ 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 ಬದಲಾವಣೆ ಆಗಿದೆ. ಮನೆಯಲ್ಲಿ ಶಾಂತಿ ಇದೆ. ಮನೆಯವರು ಎಲ್ಲರೂ ಚಾಂಟಿಂಗ್ ಮಾಡ್ತಾರೆ, ಎಲ್ಲರೂ ಆಫರಿಂಗ್ ಮಾಡ್ತೇವೆ ನಾವು. ತಾವ್ ಹೇಳ್ದಂಗೆ ಯಾವುದೇ ನಿಮ್ ಏನಂತೀರ ಆನಿಯನ್ ಗಾರ್ಲಿಕ್ ಯಾವ್ದು ಯೂಸ್ ಮಾಡಲ್ಲ. ಆಫರಿಂಗ್ ಮಾಡ್ತೇನೆ ನಾ ಯಾವ್ದು ಏನು ಆಹಾರ ತಗೊಳಲ್ಲ. ಈ ತರ ಎಲ್ಲವನ್ನು ಕೂಡ ನಾವು ಸ್ವಲ್ಪ ಇದು ಮಾಡ್ಲಿಕ್ಕೆ ಅಳವಡಿಸ್ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ನಮ್ಮ ವೆರಿ ನೈಸ್. ಅದು ಇಷ್ಟು ಚಿಕ್ಕ ಒಂದು ಸಮಯದಲ್ಲಿ ಇನ್ನು ಕೇವಲ 2 ವರ್ಷದಲ್ಲಿ ನೀವು 16 ಚಾಂಟಿಂಗ್ ಮಾಡ್ತಾ ಇದ್ದೀರಾ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನನಗಂತೂ ಬಹಳ ಖುಷಿ ಆಗ್ತದೆ ಮತ್ತೆ. ಹಂಗಾಗಿ ನಾನು ಪ್ರತಿ ದಿನ ಅದು ಕೃಷ್ಣನಿಗೆ ನೆನೆಸ್ಕೊಳ್ಳೋದೇನೆ ಇರೋದೇ ಇಲ್ಲ. ಅಷ್ಟು ಒಂದು ಮನ್ಸಿಗೆ ಅಷ್ಟು ಶಾಂತಿ, ಮನ್ಸಿಗೆ ನೆಮ್ಮದಿ ಸಿಕ್ಕಿದೆ ಮತ್ತೆ. ವೆರಿ ಗುಡ್ ಪ್ರಭು. ತುಂಬಾ ನೀವು ಪ್ರೇಮಮಯಿ ಪೂಜಾ ಮಾತಾಜಿ ತುಂಬಾ ಚೆನ್ನಾಗಿ ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ. ನೀವು ಅವ್ರ ಹತ್ರ ನೀವು ಅವರ ಕೈ ಕೆಳಗೆ ಆಶ್ರಯದಲ್ಲಿ ಇರೋದ್ರಿಂದ
ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಸಂಘ ಭಗವಂತ ಅವರು ನಿಮ್ಗೆ ಸಂಘ ಕೊಡ್ತಾ ಇದ್ದಾರೆ, ಅವರ ಭಕ್ತಿಯನ್ನ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ. ಸೊ ಹೀಗೆ ನೀವು ಇನ್ನೂ ಚೆನ್ನಾಗಿ ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಎಲ್ಲರೂ ಹೀಗೆ ಭಕ್ತಿ ಮಾರ್ಗದಲ್ಲಿ ಹೀಗೆ ಮುಂದುವರಿಬೇಕು ಅಂತ ನಾನು ಆಶಿಸ್ತೇನೆ. ಗುರು ಮಹಾರಾಜರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಅನಿತಾ ಮೇಲ್ಗಿರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನೀಗ 1.5 ವರ್ಷದಿಂದನೂ ಹುಷಾರಿಲ್ದೆ ಇದ್ ಮಾಡ್ಕೊಂಡಿದ್ದೆ ಮಾತಾಜಿ. 1.5 ವರ್ಷದಿಂದನೂ ಹುಷಾರಿಲ್ದೆ ಇದಾಗಿತ್ತು. 2 ಸರಿ ಟೈಫಾಯ್ಡ್ ಆಯ್ತು. ಹುಷಾರಿಲ್ದೆ ಇದ್ ಮಾಡಿದ್ದೆ. ಶ್ರೀದೇವಿ ಮಾತಾಜಿ ಅವರು ಪಾಪ ಫೋನ್ ಮಾಡಿ ಹೇಳಿದ್ರು, ಇಲ್ಲ ನೀವು ಚಾಂಟಿಂಗ್ ಮಾಡ್ರಿ. ಅವ್ರು ಸತ್ಸಂಗ ಮಾಡ್ತಿದ್ರು ಮಾತಾಜಿ. ನಂಗ್ ಹೋಗಕ್ ಆಗ್ತಿರ್ಲಿಲ್ಲ, ದೂರ ಆಗತ್ತ ಅವ್ರ ಮನೆ ನಮ್ ಮನೆ. ಹಂಗಾಗಿ ಹೋಗಕ್ ಆಗ್ತಿರ್ಲಿಲ್ಲ. ಅವ್ರ ವಿಡಿಯೋಸ್ ಇದೆಲ್ಲ ನೋಡ್ತಿದ್ದೆ. ಆಮೇಲೆ ಸ್ವಲ್ಪ ಚಾಂಟಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಸತ್ಸಂಗಕ್ಕೆಲ್ಲ ಹೋಗ್ ಬಂದೆ, ಇದ್ ಮಾಡ್ದೆ. ಆಮೇಲೆ ನಿಮ್ 18 ದಿನದ ಕೋರ್ಸುನು ಇದು ಮಾಡ್ದೆ ಮಾತಾಜಿ. ಎಷ್ಟೋ ಮನ್ಸಿಗೆ ಎಷ್ಟೋ ಸಮಾಧಾನ ಆಗತ್ತೆ ಮಾತಾಜಿ. ಎಷ್ಟೋ ನೆಮ್ಮದಿ ಇದೆ ಮನ್ಸಿಗೆಲ್ಲ. ಬೇಜಾರ್ ಮಾಡ್ಕೋಬೇಡಿ, ಹೇಳಿ ಮಾತಾಜಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ, ಬೇಜಾರ್ ಮಾಡ್ಕೋಬೇಡಿ. ಎಸ್ ನೋಡಿ, ಭಗವಂತ ಕೇವಲ ನಾವು ಆಧ್ಯಾತ್ಮಿಕದಲ್ಲಿ ಅಷ್ಟೇ ಮುಂದುವರಿಯೋದಕ್ಕಲ್ಲ, ಭಗವಂತ ಭೌತಿಕದ ವಿಚಾರದಲ್ಲೂ ಕೂಡ ಎಷ್ಟು ನಮ್ಮನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಮ್ಮ ಎಲ್ಲ ಆರೋಗ್ಯ ಆಗಿರ್ಬೋದು ಅಥವಾ ತೊಂದರೆಗಳಾಗಿರ್ಬೋದು ಅದೆಲ್ಲವನ್ನ ಭಗವಂತ ಹೇಗೆ ನಾವು ಅವನ ಕಡೆ ನೋಡಿದಾಗ, ಅವನಲ್ಲಿ ಭಕ್ತಿಯನ್ನ ಮಾಡಿದಾಗ ನಮ್ಗೆ ಹೇಗೆ ಅವನು ಎಲ್ಲ ಪರಿಹಾರವನ್ನ ಸೂಚಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೋದು. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ನೀವು ಹೌದು ನೋಡ್ತಾ ಇದ್ದೀನಿ ಮಾತಾಜಿ. ನಾವ್ ಇನ್ನೂ ಆಳವಾಗಿ ತಿಳ್ಕೊಬೇಕು ಅನ್ನೋದು ಬಹಳ ಆಸೆ. ಆಗತ್ತೆ ಮಾತಾಜಿ, ಆಗತ್ತೆ ಖಂಡಿತ. ನಾವು ನೋಡ್ತಾ ಇದ್ದೀನಲ್ಲ, ದಿನ ನೀವು ಎಷ್ಟು ನಿಷ್ಠೆಯಿಂದ ನೀವು ಒಂದು ಇದು 10 ಅಪರಾಧಗಳನ್ನು ಓದೋದಾಗ್ಲಿ ಅಥವಾ ಇನ್ನೇನಾದ್ರು ಓದೋದಾಗ್ಲಿ, ನೀವೆಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಬೇಜಾರ್ ಮಾಡ್ಕೋಬೇಡಿ. ಭಗವಂತನಲ್ಲಿ ನೀವು ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಳ್ಳಿ. ನೀವ್ ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಈ ಅವಕಾಶ ನನಗೆ ಕೊಟ್ಟಿದ್ಯಾ, ಸೊ ಈ ಅವಕಾಶನ ಯಾವತ್ತೂ ನಾನು ಬಿಡದೇ ಇರೋ ಹಂಗ್ ಮಾಡಿ ನಾನು ಇದನ್ನ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಪ್ರಾರ್ಥನೆ ನೀವು ಮಾಡಿ, ನಾವು ಮಾಡ್ತೀವಿ. ಸೊ ದಿನ ಹಾಗೆ ಕೇಳ್ಕೊಂತೀನಿ ಮಾತಾಜಿ. ಶ್ಲೋಕ 1 ಅಕ್ಷರ ಓದಕ್ ಬರ್ತಿರ್ಲಿಲ್ಲ ಮಾತಾಜಿ ನಮ್ಗೆ. ಈ ಭಗವದ್ಗೀತೆ ಕ್ಲಾಸಿಗೆ ಬಂದ್ಮೇಲೆ ಸ್ವಲ್ಪ ಓದಕತ್ತಿದೀನಿ. ಇವಾಗ ಬಹಳ ಖುಷಿ ಅನ್ಸುತ್ತೆ, ಮನ್ಸಿಗೆ ಬಹಳ ಸಮಾಧಾನ ಅನ್ಸುತ್ತೆ. ಚೆನ್ನಾಗಿ ಓದ್ತೀರಾ ಮಾತಾಜಿ, ನೀವು ಚೆನ್ನಾಗಿ ಓದ್ತೀರಾ. ನಿಮ್ಗಳ ಕ್ಲಾಸಿಗೆ ಬಂದ್ಮೇಲೆ ದಿನ ಶ್ರೀದೇವಿ ಮಾತಾಜಿನೂ ದಿನ ಕ್ಲಾಸ್ ತಗೊಂತಾರೆ, ಆನ್ಲೈನ್ ಕ್ಲಾಸ್ ತಗೊಂತಾರೆ. ನಿಮ್ ಕ್ಲಾಸಿಗೆ ಅಟೆಂಡ್ ಆಗ್ತಿದೀನಿ. ಸ್ವಲ್ಪ ಅರ್ಥ ಆಗ್ತಾ ಇದೆ, ಸ್ವಲ್ಪ ಓದ್ತಾ ಇದೀನಿ ಮಾತಾಜಿ. ಎಸ್, ಖಂಡಿತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅನಿತಾ ಮಾತಾಜಿ, ನಮಗೆ ಗುರುಗಳು ಸಿಕ್ಬಿಟ್ಟಿದ್ದಾರೆ. ನಮಗ್ ಲಕ್ಷ್ಮೀ ಮಾತಾಜಿ ಚಿಂತೆನೆ ಮಾಡ್ಬೇಡ್ರಿ, ಅಳಬೇಡ್ರಿ. ನಮ್ಗ ಅವ್ರನ್ನ ಹಿಡ್ಕೊಂಡ್ ಹೋಗ್ತಾ ಇರೋದಷ್ಟೇ, ಒಟ್ಟೆ ಅವ್ರನ್ನ ಬಿಡಬಾರ್ದು ನಾವ್ ಅಷ್ಟೇ. ಹಂಗ ಹೋಗ್ಬಿಟ್ರೆ ಸಾಕು, ನಮ್ಗೆಲ್ಲಾ ಭಗವಂತನ ಇದನ್ನ ಸೇರಿಸ್ತಾರ ಮಾತಾಜಿ ಅವರು. ಆ ಕಾನ್ಫಿಡೆಂಟ್ ಇಟ್ಕೊಂಡು ಇರೋಣ ನಾವು, ಗುರುಗಳಲ್ಲಿ ಅಷ್ಟು ಭಕ್ತಿ ಇಟ್ಕೊಂಡು, ವಿನಮ್ರ ಭಕ್ತಿ ಇಟ್ಕೊಂಡಿರೋಣ. ಅಳಬೇಡ್ರಿ. ಎಲ್ಲಾ ಹೆಲ್ತ್ ಇಶ್ಯೂಸ್ ನಿಮ್ದೆಲ್ಲಾ ಆರಾಮಾಗುತ್ತೆ ಮಾತಾಜಿ, ಅಳಬೇಡ್ರಿ. ಯೋಚನೆ ಮಾಡ್ಬಿಡಿ, ಭಗವಂತ ಇದ್ದಾನೆ ಮಾತಾಜಿ. ಗುರುಗಳ ದಯೆ ಇರುತ್ತೆ, ಅನುಗ್ರಹ ಆಗತ್ತೆ. ಸೊ ಕ್ರಮೇಣವಾಗಿ ಅದು ಸ್ವಲ್ಪ ಏನೋ ನಮ್ದು ವಿಷಮಗಳಿಗೆ ಅಂತ ಅನ್ಕೋಬಹುದು, ಅಥವಾ ನಮ್ಮ ಪೂರ್ವಾರ್ಜಿತವಾದಂತ ಒಂದು ಕರ್ಮ ಅಂತ ಅನ್ಕೋಬಹುದು. ಭಗವಂತ ಇದನ್ನ ನೋಡಿ, ನಾವು ಏನಂದ್ರೆ ಡಾಕ್ಟರ್ ಕೂಡ ಹೇಳ್ತಾರೆ, ಅಂದ್ರೆ ವೈದ್ಯಕರು ಏನ್ ಹೇಳ್ತಾರೆ, ಜ್ವರ ಬಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆಂದ್ರೆ ಜ್ವರ ಬಂದ್ರೆ ಏನಂದ್ರೆ ನಮ್ಮ ಮೈಯಲ್ಲಿರೋ ಏನು ವಿಷ ಇರುತ್ತಲ್ಲ, ಆ ವಿಷ ಎಲ್ಲ ಹೊರಗೆ ಬರುತ್ತಂತೆ. ಅಂದ್ರೆ ಅದು ನಮ್ ಒಳಗಿದ್ರೆ ಇನ್ನೂ ಅಪಾಯಕಾರಿ, ಅದು ಹೊರಗ್ ಬಂದ್ಬಿಟ್ರೆ ನಮ್ಗಿದು. ಹಾಗೆ ನಮ್ಗೆ ಏನೇ ಒಂದು ಕಷ್ಟಗಳು ಬಂದ್ರೂ ಕೂಡ ಈ ಒಂದು ಪ್ರಪಂಚದಲ್ಲಿ ನಾವು ಪ್ರತಿಯೊಬ್ಬರು, ಅಂದ್ರೆ ಈ ಭೌತಿಕದಲ್ಲಿರುವಾಗ ಎಲ್ಲರಿಗೂ ಬರೋದು ಸಹಜ. ಸೊ ಈ ಪ್ರಪಂಚದಲ್ಲಿ ಕಷ್ಟಗಳು ಬಂದಾಗ ಅದು ನಮ್ಗೆ ಭಗವಂತನ ಕರುಣೆ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ಏನು ಬೇಡವಾದಿದೆಯೋ ಅದೆಲ್ಲ ಹೊರಗ್ ಬರ್ತಾ ಇದೆ. ಸೊ ಹಾಗಾಗಿ ಆ ರೀತಿಯಲ್ಲಿ ನಾವು ತಗೊಂಡಾಗ ಭಗವಂತನ ಕರುಣೆ ಇನ್ನೂ ಹೆಚ್ಚಾಗಿ ಸಿಗತ್ತೆ ನಮ್ಗೆ. ಈ ಭಕ್ತಿ ಬಂದ್ಮೇಲೆ ತುಂಬಾ ಆರಾಮಾಗಿದ್ದೀನಿ ಮಾತಾಜಿ ನಾನು. ವೆರಿ ಗುಡ್ ಮಾತಾಜಿ. ಆರಾಮಾಗಿದ್ದೀನಿ ನಾನು. ಭಗವಂತನ ಕರುಣೆ ಆಗಿದೆ ಮಾತಾಜಿ. ಗುರುಗಳು ಸಿಕ್ಕಿದ್ದೀರಿ.
ಬಹಳ ಸಂತೋಷ ಮಾತಾಜಿ. ಧನ್ಯವಾದಗಳು ಇಬ್ರಿಗೂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನೀವು ಇಷ್ಟು ನಂಬಿಕೆಯಿಂದ ಮಾಡ್ತಾ ಇದ್ದೀರಾ. ಭಗವಂತ ಖಂಡಿತ ನಿಮ್ಗೆ ಎಲ್ಲ ಅನುಕೂಲಗಳನ್ನು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಕೂಡ ಅನುಕೂಲಗಳನ್ನು ಮಾಡ್ಕೊಡ್ತಾನೆ. ಯೋಚನೆ ಮಾಡ್ಬೇಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತಿನ್ಯಾರಾದ್ರೂ ಹೇಮಂತಿನಿ ಸನತ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಇವಾಗ ಲೆವೆಲ್ 1 ಜಾಯಿನ್ ಆಗದೆ ಇರೋರು ಲೆವೆಲ್ 2 ಜಾಯಿನ್ ಆಗ್ಬೋದಾ ಮಾತಾಜಿ? ಆಗ್ಬೋದು ಮಾತಾಜಿ. ಶ್ರೀಹರಿ ಪ್ರಭು, ಕುಡ್ ಯು ಗೈಡ್ ಹಿಯರ್ ಪ್ರಭು? ಎಸ್ ಮಾತಾಜಿ, ಮಾಡ್ಬೋದು. ಪೂಜಾ ಮಾತಾಜಿ. ಎಸ್ 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 ಮಾಡ್ಬೋದು. ಬಟ್ ಅದೇ ಒಂದೇ ಏನಂದ್ರೆ ನೀವು ಸ್ವಲ್ಪ ಹಳೆ ವಿಡಿಯೋಸ್ ನೋಡ್ಕೊಂಡ್ರೆ ನಿಮಗೆ ಒಂದು ಬೇಸಿಕ್ ಇರುತ್ತೆ ಇನ್ಫಾರ್ಮೇಶನ್, ಬೇಸಿಕ್ ನಾಲೆಜ್. ಹಳೆ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ, ಹಳೆ ವಿಡಿಯೋಸ್ನ ನೋಡಿ. ವಿಡಿಯೋಸ್ ಎಲ್ಲ ಮೊಬೈಲ್ ಆಪ್ ಅಲ್ಲಿ ಇದೆ, ಆಯ್ತಾ? ಓಕೆ ಪ್ರಭುಜಿ. ಊರಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಜನಕ್ಕೆ ಹೇಳ್ಬೇಕು ಅಂತ ಮಾಡಿದೀನಿ ಕ್ಲಾಸಿಗೆ ಜಾಯಿನ್ ಆಗಕ್ಕೆ, ಅದಕ್ಕೆ ಲೆವೆಲ್ ಜಾಯಿನ್ ಆಗ್ಬೋದು ಅಂತ ಕೇಳಿದೆ. ಆಯ್ತು ಆಯ್ತು ಮಾತಾಜಿ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಎಸ್. Hare Krishna. Do we have time for some more testimonials, Prabhu? I don't know. Are there many? How many are there, Mataji? I don't know, Prabhu. I'm just finding out. We will take another 1, 2 and close. Maximum 1 or 2 close. Yes. Okay. Hare Krishna. Hare Krishna. ಯಾರಾದ್ರೂ ಪ್ರೇಮಮಯಿ ಪೂಜಾ ಮಾತಾಜಿ ಕಡೆಯಿಂದ ನಿಮ್ಗೆ ಏನಾದ್ರು ಈ ಗೀತ ಜ್ಞಾನದ ಬಗ್ಗೆ, ಈ ಕ್ಲಾಸ್ ಬಗ್ಗೆ, 18 ದಿವಸದ ಕ್ಲಾಸ್ ಬಗ್ಗೆ ಏನಾದ್ರು ಹೇಳೋದಕ್ಕೆ, ಅನಿಸಿಕೆ ಹೇಳೋಕೆ ನಿಮ್ಮ ಇಚ್ಛೆಗಳೇನಾರಿದ್ರೆ ಹೇಳ್ಬೋದು. ನಿತ್ಯ ರಮೇಶ್ ಅಂತಿದ್ದೀರಾ. ಹರೇ ಕೃಷ್ಣ. ಶ್ರೀವಳ್ಳಿ ಮಾತಾಜಿ ಯಾರಾದ್ರೂ ಹೇಳ್ತೀರಾ? ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನನಗಾದ ಅನುಭವ ಅಂದ್ರೆ ಮಾತಾಜಿ, ನಾನು ಇದನ್ನ ಕೇಳ್ತಾನೆ ಇರ್ಲಿಲ್ಲ. ಶ್ರೀದೇವಿ ಮಾತಾಜಿಯಿಂದ ನಾನು ಇಷ್ಟ ಕೇಳುತ್ತಾ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಇದೆ. ಒಂದೇನೋ ನಾನು 4 ಮನೆ ಕೆಲಸ ಮಾಡ್ತೇನೆ ಮಾತಾಜಿ. ಅದೇ ಮನೆ ಕೆಲಸ ಮಾಡ್ತಾನೆ ಆನ್ ಮಾಡ್ಕೊಂತ ಕೇಳ್ತಾ ಇರ್ತೇನೆ ಮಾತಾಜಿ. ನಾನು ವನಿತಾ ಮಾತಾಜಿ ಅವ್ರ ಕಡೆಯಿಂದ ನನ್ಗೆ ಏನ್ ಅರ್ಥ ಆಗಿಲ್ಲ ಅದನ್ನ ಅವ್ರಿಂದ ಕೇಳ್ತೇನೆ ಮಾತಾಜಿ. ಇದು ಒಟ್ಟ ಕೇಳ್ಬೇಕು ಅನಿಸ್ತಾ ಇರ್ತೈತಿ ಮಾತಾಜಿ. ನಾ ಎಲ್ಲಾರ ಹೋಗ್ಲಿ ಬರ್ಲಿ ನನಗೆ ಎಷ್ಟು ತಿಳಿತೈತ ನಾನು ಅಷ್ಟು ಕೇಳ್ತೇನೆ ಮಾತಾಜಿ. ನಾನು ಒಟ್ ಹರೇ ಕೃಷ್ಣ ಮಂತ್ರ ಹೇಳ್ಕೊಂತಿರ್ತೇನೆ ಮಾತಾಜಿ. ಒಟ್ ಒಂದು ನೆಮ್ಮದಿ ಅನ್ನೋದೈತಿ ಮಾತಾಜಿ ನನಗೆ. ವೆರಿ ಗುಡ್. ತುಂಬಾ ಸಂತೋಷ ಆಯ್ತು ಮಾತಾಜಿ. ನೀವು ನಿಮ್ ಕೆಲ್ಸ ಅದೇ ಭಗವಂತನೇ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನಲ್ಲ, ಮನೆ ಕೆಲ್ಸನ ಮಾಡ್ತಿರೋದ್ ಮಾತಾಜಿ. ನಾನು ನಾವೆಲ್ಲ ಇವ್ರು ಕೇಳ್ತದ ವಯಸ್ಸು ಜನ ಇವೆಲ್ಲ ಅವ್ರೇನ್ ತೊಂದ್ರೆ ಇಲ್ಲ ಮಾತಾಜಿ, ತೊಂದ್ರೆ ಇಲ್ಲ. ಇವ್ರಿಗೆ ಭಗವದ್ಗೀತೆ ಅವ್ರಿಗೆ ಭಗವದ್ಗೀತೆ ಅಂತ ಭಗವಂತ ಏನು ಹೇಳ, ಎಲ್ಲ ಧರ್ಮದವ್ರಿಗೂ ಅವ್ರ ಇದ್ರಿಂದ ಅವ್ರ ಮಾರ್ಗದರ್ಶನಾಗ ನಾನ್ ಬೆಳೆದಿರೋದು ಸಣ್ಣಗಳಿದ್ದಾಗಿಂದ ಮಾತಾಜಿ. ಹಂಗಾಗಿ ನಂಗೆ ಸ್ವಲ್ಪ ಭಕ್ತಿಯಲ್ಲಿ ಆತು, ಕೃಷ್ಣಂದ ಆತು, ಹೀಗೆ ಕೃಷ್ಣನ್ ಬಗ್ಗೆ ಬಹಳ ನನ್ಗ ನಂಬಿಕೆ ಬರ್ತಾ ಇತ್ತು ಮಾತಾಜಿ. ಒಟ್ಟ ಶ್ರೀದೇವಿ ಮಾತಾಜಿಯಿಂದ ನಾವು ಸ್ವಲ್ಪ ಜ್ಞಾನ ಕಲ್ತೇವ್ ನೋಡ್ರಿ ಮಾತಾಜಿ. ನಾವು ಇದಕ್ಕೆ ಅರ್ಹತೆ ಬೇಕಾಗಿರೋದು ಒಂದೇ, ಕೃಷ್ಣನ ಅರಿಯೋದಕ್ಕೆ. ಅವರಲ್ಲಿ ಎಷ್ಟು ಕುತೂಹಲ ಇದೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಎಷ್ಟು ಕುತೂಹಲ ಇದೆ ಅಷ್ಟೇ ಅದನ್ನ ಭಗವಂತ ನೋಡೋದು. ನೀ ಯಾವ ವರ್ಣದವನು, ಯಾವ ಆಶ್ರಮದವರು, ನೀವ್ ಯಾವ ಜಾತಿಯವರು, ಭಗವಂತ ಅದನ್ನೆಲ್ಲ ನೋಡಲ್ಲ. ನಿಮ್ಗೆ ಎಷ್ಟಿದೆ ಕುತೂಹಲ ನನ್ನ ಬಗ್ಗೆ ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಇದನ್ನ ನೋಡಿ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾ ಇರ್ತಾನೆ ಅಷ್ಟೇ. ತುಂಬಾ ಸಂತೋಷ ಆಯ್ತು ಮಾತಾಜಿ ನೀವ್ ಕೇಳಿ. ನೀವು ಕೆಲ್ಸದ ಮಧ್ಯದಲ್ಲೂ ಕೂಡ ನೀವ್ ಇದನ್ನ ಹಾಕೊಂಡು ಕೇಳ್ತಾ ಇರ್ತೀರಾ ಅಂತ. ಹೌದು ಮತ್ತೆ ಇಷ್ಟೊತ್ತನ ವನಿತಾ ಮಾತಾಜಿಯವರು ಪ್ರಭುಜಿ ಮಾತಾಡೋದು ನನ್ನ ಆನ್ ಮಾಡಿರ್ಲಿಲ್ಲ ಮಾತಾಜಿ. ನನ್ ಫೋನ್ ಇಬ್ರದ್ದು ಒಂದ ಕಡೆ ಇದಾಗ್ತಾ ಇರ್ಲಿಲ್ಲ, ಕೆಲಸ ಮಾಡ್ತಾ ಇದ್ದೆ ಮಾತಾಜಿ. ನಾನು ಪ್ರಭುಜಿ ಮಾತಾಡೋದೆಲ್ಲ ಕೇಳ್ಕಂತ ನನಗೂ ಲಾಸ್ಟ್ ಚಾನ್ಸ್ ಐತಿ ಮಾತಾಡೋಣ ಅಂತ ಹೇಳಿ ಆನ್ ಮಾಡದ ಮಾತಾಜಿ. ತುಂಬಾ ಸಂತೋಷ ಮಾತಾಜಿ. ನಿಮ್ ಜೊತೆ ಮಾತಾಡಿದ್ ಬಹಳ ಖುಷಿ ಆಯ್ತು ಮಾತಾಜಿ. ನನ್ ಪುಣ್ಯ ಇದೆ ಅನ್ಕೊಂತೀನಿ. ಪ್ರಭುಜಿಯವ್ರು ನೋಡಿದ್ದು, ಎಲ್ಲರ ದರ್ಶನ ಮಾಡಿದ್ ನನ್ ಬಹಳ ಸಂತೋಷ ಆಯ್ತು ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಮಾತಾಜಿ. ಎಸ್ ಹರೇ ಕೃಷ್ಣ. ಸೊ ಇನ್ಯಾರಾದ್ರೂ ಏನಾದ್ರೂ ಹೇಳಕ್ ಇಚ್ಛೆ ಪಡ್ತೀರಾ ಈ ಗೀತ ಜ್ಞಾನದ ಬಗ್ಗೆ? ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಪ್ರಣಾಮ್. ಹೇಳಿ ಪ್ರಭು. ನಾನು GS ಗಂಗಯ್ಯ ಅಂತ ಮಾತಾಡ್ತಾ ಇದ್ದು ಕಲ್ಯಾಣ ನಗರದಿಂದ. ನಾನು ಇಲ್ಲಿ HB ಲೇಔಟ್ನಲ್ಲಿ ಮೆಂಬರ್. ಐ ಥಿಂಕ್ ನಮಗೆ ಅದ ಶ್ರೀಹರಿ ಪ್ರಭು ಪೂಜಾ ಮಾತಾಜಿ ಎಲ್ಲರಿಗೂ ಗೊತ್ತು. ಐ ಥಿಂಕ್ ತಾವು ಸುಮಾರು ಇದರಿಂದ ಭಾಗವಹಿಸ್ತಾ ಇದ್ದೀನಿ. ಇಲ್ಲೆಲ್ಲ ನಾನು ಎಲ್ಲ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸುಮಾರು ನನಗೆ
ಒಂದು ಸೆಲ್ಯುಲೈಟ್ ಆಗ್ಬಿಟ್ಟು ಸುಮಾರು 14 ದಿವಸ ಆಯ್ತು. ಇನ್ನೂ ಸ್ವಲ್ಪ ವಾಸಿ ಆಗಿಲ್ಲ. ಅದು Okay. ಮನೆಯಲ್ಲಿ ನಮ್ಮ ಮಗ ಡಾಕ್ಟ್ರು ಔಷಧಿ ಕೊಡ್ತಾ ಇದ್ದಾರೆ. ಇನ್ನೂ ವಾಸಿ ಆಗಿಲ್ಲ. ಅದು ಒಂದು ರೀತಿಯಿಂದ ನಮಗೆ ಇದು ಎಲ್ಲರೂ ನೀವು ಆಶೀರ್ವಾದ ಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ ಮಾತಾಜಿ. ಮತ್ತೆ ಉಳಿದಿದ್ದ ಆಕ್ಟಿವಿಟೀಸ್ ನಾವಿದು ಎಲ್ಲ ಇದರಲ್ಲಿ ಭಾಗವಹಿಸಿದ್ದೀವಿ. ಲಾಸ್ಟ್ ಈಗ 6 ಇದೆಲ್ಲ 14 ಇದು ಭಗವದ್ಗೀತೆ 18 ದಿವಸನೂ ಭಾಗವಹಿಸಿದ್ದೀನಿ. ಮತ್ತೆ ನಿನ್ನೆ ಮೊನ್ನೆ ಶುಕ್ರವಾರ ಐ ಥಿಂಕ್ ಶುಕ್ರವಾರ ಗುರುವಾರ ಇದು ನಮ್ಮ ಇವು ಜಯಂತಿ ರಾಧೆ ಅವರು ಅದು ಗುಡದ ಬಗ್ಗೆ ಎಲ್ಲ ಭಾಗವಹಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಆಶೀರ್ವಾದ ಆಗಿ ಇನ್ನೂ ಸ್ವಲ್ಪ ಇದಾಗಬೇಕು. ನಾವೇನಾದ್ರು ಖಂಡಿತ ಪ್ರಭು, ನಾವು ನೋಡ್ತಾ ಇದೀವಿ ಹೇಗೆ ಸಿನ್ಸಿಯರ್ ಆಗಿ ನೀವು ಪ್ರತಿನಿತ್ಯ ಬೆಳಿಗ್ಗೆ ಕೂಡ ಬೆಳಗಿನ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ನೀವು ಪ್ರತಿ ದಿವಸ ಭಾಗವಹಿಸ್ತಾ ಇದ್ದೀರಾ. ಮತ್ತೆ ಹೇಗೆ ಅದರ ಒಂದು ವಿಚಾರಗಳನ್ನ ಕೂಡ ನೀವು ಎಷ್ಟು ಆಳವಾಗಿ ತಿಳ್ಕೊಳ್ಳೋದಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದನ್ನ ಪ್ರಶ್ನೆಗಳನ್ನ ಮಾಡಿ ಉತ್ತಮವಾದಂತ ಪ್ರಶ್ನೆಗಳನ್ನ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಆರೋಗ್ಯ ಬೇಗ ಸುಧಾರಣೆಯಾಗಿ ನಿಮ್ಮ ಭಕ್ತಿಗೆ ಮತ್ತೆ ಹಿಂತಿರುಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಗುರುಗಳಲ್ಲಿ ಖಂಡಿತ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದ ಮಾತ್ರ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶ್ರೀ ಹರಿ ಪ್ರಭು, ಓವರ್ ಟು ಯು. Yes, thank you ಮಾತಾಜಿ. ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಎಲ್ರಿಗೂ ತುಂಬ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಓಕೆ, ತುಂಬ ಸಂತೋಷ ಆಯಿತು ಎಲ್ಲರನ್ನು ನೋಡಿ. ತುಂಬ ಒಳ್ಳೆ ರಿಯಲೈಸೇಷನ್ಸ್ ಎಲ್ಲ ಹೇಳಿದ್ರಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಚೀಫ್ ಗೆಸ್ಟ್ ನಾರಾಯಣ್ ಪದ್ಮನಾಭ್ ಪ್ರಭು ಆ್ಯಂಡ್ ಗುಣಾನವ್ ಪ್ರಭು. ಓಕೆ, ಸೊ ಧನ್ಯವಾದಗಳು. ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ಸ್ಗೆಲ್ಲ ದಯವಿಟ್ಟು ಸೇರಿ ಆ್ಯಂಡ್ ನಮ್ಮ ಡೈಲಿ ಪ್ರೋಗ್ರಾಮ್ಸ್ಗೆ ಡೈಲಿ ಸೇರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಇದೆ. 700 ಶ್ಲೋಕಗಳು ನಾವು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಧನ್ಯವಾದಗಳು. ಸೊ ಐ ವುಡ್ ಲೈಕ್ ಟು ಪಾಸ್ ಇಟ್ ಆನ್ ಟು ಪ್ರೇಮಮಯಿ ಪೂಜಾ. Please continue. When it is started, Prabhuji? Prabhuji, level 2 is going to start. You can ask Lakshmi Mataji what is her schedule. Priyamai also can tell her schedule, please. Level 2 schedules. Please announce ಮಾಡಿ. Yes, Prabhu. Yes, Prabhu. Hare Krishna, Prabhuji. ಧನ್ಯವಾದ ಪ್ರಣಾಮ್. ಲೆವೆಲ್ 2 ಪ್ರೋಗ್ರಾಮ್ ಈಗಾಗಲೇ ಕೆಲವು ಬ್ಯಾಚ್ ಸ್ಟಾರ್ಟ್ ಮಾಡಿದೀವಿ ಕನ್ನಡದಲ್ಲಿ. ಮಾತಾಜಿ, ಲಕ್ಷ್ಮೀ ಮಾತಾಜಿ, ನಿಮ್ಮ ಬ್ಯಾಚ್ ಯಾವಾಗ ಇರುತ್ತೆ ದಯವಿಟ್ಟು ಅನೌನ್ಸ್ ಮಾಡ್ಬಿಡು. Yes, ಮಾತಾಜಿ. I'll shortly announce, ಮಾತಾಜಿ. ಸೊ ನನ್ನ ಗ್ರೂಪ್ ಅಲ್ಲಿ ಆಲ್ರೆಡಿ ನಾವು ಶುರು ಮಾಡಿದೀವಿ. ಈ ವಾರ ಪ್ರತಿ ಗುರುವಾರ ಶುಕ್ರವಾರ ನಾವು ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಆಲ್ರೆಡಿ ಮಾತಾಜಿ ಮೆಂಬರ್ಸ್ ಇದಾರೋ ಮಾತಾಜಿ ಅವರು ಅನೌನ್ಸ್ ಮಾಡ್ತಾರೆ, ಅಲ್ಲಿ ಜಾಯ್ನ್ ಆಗ್ಬಹುದು. ಆಲ್ರೆಡಿ ನನ್ನ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತಾರೆ. ಕಂಟಿನ್ಯೂ ಮಾಡಿ ಗುರುವಾರ ಶುಕ್ರವಾರ ಸಂಜೆ ಇರುತ್ತೆ. ಓಕೆ, ಸೊ ಎಲ್ಲರಿಗೂ ತುಂಬಾ ಧನ್ಯವಾದ. ಸೊ ಧನ್ಯವಾದ ಮಾತಾಡಿ. ಪೂಜಾ ಮಾತಾಡಿ. ಧನ್ಯವಾದ ಪ್ರಭು. ಹರೇ ಕೃಷ್ಣ. Thank you for joining. Can we all chant for Gange Prabhu? Yes, we will chant for on time. Yes, ಹರೇ ಕೃಷ್ಣ. ಎಲ್ಲರೂ ನಮ್ಮ ಪ್ರಭು ಅವರ ಒಂದು ಆರೋಗ್ಯದ ಒಂದು ಸುಧಾರಣೆಗೋಸ್ಕರ ನಾವು ಗಂಗೆಯ ಪ್ರಭುಗೋಸ್ಕರ ಒನ್ ಟೈಮ್ ಹರೇ ಕೃಷ್ಣ ನಾಮ ಅಂತ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಎಲ್ಲಾ ಭಕ್ತಾದಿಗಳಿಗೆ ಸೇರ್ತಕ್ಕಂತ ಆಶೀರ್ವಾದ ಮಾಡೋಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ನಮ್ಮೊಡನೆ ಮತ್ತೆ ನಿರಂತರವಾಗಿ ನೀವೆಲ್ಲರೂ ಸಂಪರ್ಕದಲ್ಲಿರಲು ವಾಟ್ಸ್ಆಪ್ ಗ್ರೂಪ್ ಅನ್ನು ಪ್ರತಿದಿನ ವೀಕ್ಷಿಸ್ತಾ ಇರಿ. ಮುಂಬರುವಲ್ಲಿರುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಒಂದಾಗೋಣ. ಓಕೆ, ಸೊ ನಿಮ್ಮಲ್ಲಿ ಯಾರಿಗಾದರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ಮೆಸೇಜ್ ಕಳಿಸ್ತೀರಾ, ಅದು ಕನ್ನಡದಲ್ಲಿ ಕಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮಾತಾಜಿ. ಇಂಗ್ಲಿಷ್ ಬರ್ಲಿಲ್ದವರಿಗೆ ಎಸ್ ಮಾತಾಜಿ, ಕನ್ನಡದಲ್ಲಿ ಕಳಿಸಿ ಮಾತಾಜಿ. ನಮಗೆ ಪೂರ್ತಿ ಅರ್ಥ ಆಗಲ್ಲ, ಪೂರ್ತಿ ಅರ್ಥ ಆಗಲ್ಲ ಮಾತಾಜಿ. ಹಾ ಮಾತಾಜಿ, ಅದೆಲ್ಲಾನು ಟ್ರಾನ್ಸ್ಲೇಟ್ ಆಗಿ ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಕಳ್ಸಿರತ್ತೆ, ಮತ್ತೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಕಳಿಸ್ತೀವಿ. ಸಮಯದ ಅಭಾವದಿಂದ ಯಾರು ಈ ಒಂದು ಕಾರ್ಯಕ್ರಮ ಲೀವ್ ಆಗ್ಬೇಕಂತಿದ್ರೆ ಮಾಡಬಹುದು. ಪ್ಯಾಂಟಿಂಗ್ ಇರುತ್ತಾ ಮಾತಾಜಿ ಇವತ್ತಿಂದ? ಇವತ್ತಿಂದ 8 PM ಗೆ ಇರುತ್ತೆ ಮಾತಾಜಿ. 8 ಗಂಟೆಯಿಂದ ಇರುತ್ತೆ. ಓಕೆ ಮಾತಾಜಿ. ಓಕೆ, ಸೊ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಮಾಡೋಣ.
ಈ ಭಕ್ತಿ ಮಾರ್ಗದಲ್ಲಿ ನಾವು ಒಡನೆ ಸಹಕರಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಹೃತ್ಪೂರ್ವಕ ವಂದನೆಗಳು. ಜಗದ್ಗುರು ಶ್ರೀ ಪ್ರಭುಪಾದವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾವು ಬೇಡ್ಕೊಳ್ಳೋಣ. ಮತ್ತೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ಹಿಸ್ ಗ್ರೇಸ್ ಶ್ರೀ ಅನುಕೂಲ್ ಕೇಶವ ಪ್ರಭು ಅವರ ಒಂದು ಗೈಡೆನ್ಸ್ ನಮ್ಮೆಲ್ಲರಲ್ಲೂ ಯಾವಾಗ್ಲೂ ಇರ್ಲಿ ಅಂತ ನಾವು ಅವ್ರಿಗೆ ಒಂದು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಣ. ಮತ್ತೆ ಹಿಸ್ ಶ್ರೀಮತಿ ವೃಂದಾ ಮಹಾರಾಣಿ ಮಾತಾಜಿ, ಹಿಸ್ ಗ್ರೇಸ್ ಶ್ರೀ ಮಹಾನಂದ ಪ್ರಭು ಮತ್ತೆ ಹಿಸ್ ಗ್ರೇಸ್ ಶ್ರೀಹರಿ ಶ್ರೀಧರ್ ಪ್ರಭು ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸೋಣ. ಮತ್ತೆ ಗೀತಾ ಜ್ಞಾನ ಪ್ರತಿಯೊಬ್ಬ ಸದಸ್ಯರಿಗೂ ಅವರ ಒಂದು ಅವಿಶ್ರಮ ಕಾರ್ಯಕ್ಕೆ ನನ್ನ ಒಂದು ಹೃತ್ಪೂರ್ವಕ ಒಂದು ವಂದನೆಗಳನ್ನ ಹೇಳಲು ಬಯಸುತ್ತೇನೆ. ಎಲ್ಲರೂ ನಾವು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ 1 ಟೈಮ್ ಜಪ ಮಾಡ್ಬಿಟ್ಟು ನಾವು ಈ ಕಾರ್ಯಕ್ರಮನ ಎಂಡ್ ಮಾಡ್ಬೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ರಾಮ ಹರೇ ಮಾತಾಜಿ, ಪೂಜಾ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆ ಇತ್ತ ಏನಾದ್ರು ಸರ್ಟಿಫಿಕೇಟ್ ಬಗ್ಗೆ ಅಥವಾ ಟೆಂಪಲ್ ವಿಸಿಟ್ ಬಗ್ಗೆ ಏನಾದ್ರು ಪ್ರಶ್ನೆ ಇತ್ತಾ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಹುದು ಮಾತಾಜಿ. ಅದು ವನಿತಾ ವಿನಯ್ ಇದು ಸರ್ಟಿಫಿಕೇಟ್ ಇಂದನು ಹೇಳಿದ್ನಲ್ಲ ಮಾತಾಜಿ. ಸರ್ಟಿಫಿಕೇಟ್ ಕಂಪ್ಲೀಷನ್ ಫಾರ್ಮ್ ಫಿಲ್ ಮಾಡಿದ್ದೀರಾ ಮಾತಾಜಿ? ಹಾ ಮಾತಾಜಿ, ಮಾಡಿದ್ದೀನಿ ನಾನು. ವನಿತಾ ವಿನಯ ಅಗಡಿ. ಓಕೆ, ನಾನು ನೋಟ್ ಮಾಡಿದ್ದೀನಿ ಮಾತಾಜಿ, ನೀವು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆಯ್ತು ಮಾತಾಜಿ. ಲಕ್ಷ್ಮೀ ಲೋಕೇಶ್ವರಿ ಮಾತಾಜಿ, ಮಾತಾಜಿ, ಧನ್ಯವಾದ ಪ್ರಣಾಮ್. ಧನ್ಯವಾದಗಳು ಮಾತಾಜಿ. ಇನ್ಯಾರ ಪ್ರಶ್ನೆ ಇತ್ತಾ? ಯಾರೋ ಏನೋ ಕೇಳ್ತಾ ಇದ್ರು ಮಾತಾಜಿ. ನಾನ್ ಗಾಯತ್ರಿ ಮಾತಾಜಿ. ಹೇಳಿ ಮಾತಾಜಿ. ನಂದು ಸರ್ಟಿಫಿಕೇಟ್ ನೋಡ್ರಿ ಮಾತಾಜಿ, ನಂಗೆ ಬಂದಿಲ್ಲ. 12 ಕ್ಲಾಸ್ ಏನ್ ಮಾಡಿದ್ದೀರಾ ಮಾತಾಜಿ? ಗಾಯತ್ರಿ ಮಾತಾಜಿ ಅವರು? ಹಾ ಮಾಡಿದ್ದೇವ್ರಿ ಮಾತಾಜಿ. ಅದು ಏನಾಗತ್ತೆ ಅಂದ್ರೆ ಮಾತಾಜಿ, ಅದು ಇಮೇಲ್ ಅಡ್ರೆಸ್ ಸರಿಯಾಗಿ ಹಾಕಿದಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗತ್ತೆ, ಆಯ್ತಾ? ಸೊ ನಾನು ಜನರೇಟ್ ಮಾಡಿದೀನಿ, ಎಲ್ಲ PDF ಟೀಚರ್ಸ್ ಕೊಡ್ತೀನಿ, ಅವ್ರು ನಿಮ್ಗೆ ವಾಟ್ಸ್ಆಪ್ ಮೂಲಕ ಕೊಡ್ತಾರೆ, ಆಯ್ತಾ? ಇಮೇಲ್ ಅಡ್ರೆಸ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಅದು ಹೋಗಲ್ಲ, ಆಯ್ತಾ? ಗಾಯತ್ರಿ ವೈ ಮತ್ತೆ ವನಿತಾ ವಿನಯ ಅಗಡಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇವೆ. ಓಕೆ, ನಾವು ಯು ಕ್ಯಾನ್ ಟಾಕ್ ಟು ನಿಮ್ಮ ಟೀಚರ್ ಹತ್ರ ಕೇಳಿ ಅವ್ರು ಕೊಡ್ತಾರೆ, ಆಯ್ತಾ? ನಮಗೆ ವಾಟ್ಸ್ಆಪ್ ಗೆ ಕಳಿಸಿ. ವಾಟ್ಸ್ಆಪ್ ಗೆ ಕಳಿಸ್ತೇವೆ, ಆಯ್ತು. ಆಯ್ತು ಮಾತಾಜಿ, ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಂಗೆ ಬಂದಿದೆ, ಇಮೇಲ್ ಬಂದಿದೆ ಮಾತಾಜಿ, ಸರ್ಟಿಫಿಕೇಟ್ ಕಳಿಸಿದೀರಾ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಮತ್ತೆ ಧನ್ಯವಾದ ಪ್ರಣಾಮ್ ಪ್ರಭುಜಿ ಅಂಡ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಸುಜಾತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ ಧನ್ಯವಾದ. ಹರೇ ಕೃಷ್ಣ ಪ್ರಭು. ಗೋಪಿನ ಪ್ರಭು. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ, ಟೆಂಪಲ್ ಅಲ್ಲಿ ತಗೋಬೇಕು. ನಾನು ಫಿಲ್ ಮಾಡ್ಬೇಕಾ ಮಾತಾಜಿ? ಫಾರಂ ಫಿಲ್ ಮಾಡ್ಬೇಕಾ ಮಾತಾಜಿ? ಟೆಂಪಲ್ ಅಲ್ಲಿ ತಗೋಬೇಕು ಅಂದ್ರೂ ಬೇಕಾಗಿಲ್ಲ, ಪರವಾಗಿಲ್ಲ. ನೀವು ಡೈರೆಕ್ಟ್ ಟೆಂಪಲ್ಗೆ ಹೋಗಿ ಮಾತಾಜಿ, ತೊಂದ್ರೆ ಏನಿಲ್ಲ. ಓಕೆ, ನೋ ಪ್ರಾಬ್ಲಮ್ ಪ್ರೇಮ. ಓಕೆ, ಬಿಕಾಸ್ ನಾವು ಟೆಂಪಲ್ಗೆ ಹೋಗ್ಲಿ, ಅಲ್ಲಿ ಸುಮುಖ ಪ್ರಭುನ ಮೀಟ್ ಮಾಡ್ಲಿ. ನಾನು ನಂಬರ್ ಕೊಡ್ತೀನಿ, ಇವಾಗ ಮೆಸೇಜ್ ಹಾಕ್ತೀನಿ. ಸುಮುಖ ಪ್ರಭುನ ನೀವು ಕಾಂಟ್ಯಾಕ್ಟ್ ಮಾಡಿ ಟೆಂಪಲ್ಗೆ ಹೋಗ್ಬಿಟ್ಟು. ಓಕೆ, ಸುಮುಖ ಬ್ರಜನಾಥ ಪ್ರಭುನ ಕಾಂಟ್ಯಾಕ್ಟ್ ಮಾಡಿ, ಆಯ್ತಾ? ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಅವ್ರ ನಂಬರು ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಇವಾಗಲೇ ಗ್ರೂಪಲ್ಲಿ. ಅವ್ರಿಗೆ ಒಂದು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಸರ್ಟಿಫಿಕೇಟ್ ಬರೆದು ಕೊಡ್ತಾರೆ, ಆಯ್ತಾ? ಪ್ರಭು, ನಾವು ಬರಕ್ ಆಗದಿದ್ದವ್ರು ಏನ್ ಮಾಡೋದು ಪ್ರಭು? ಸಾಫ್ಟ್ ಕಾಪಿ ನಾವು ನಿಮಗೆ ಮೇಲ್ ಅಲ್ಲಿ ಕಳಿಸ್ತೀವಿ. ಬರಕ್ ಆಗದಿದ್ರೆ ವೇದವತಿ ಮಾತಾಜಿ ಆಗ್ಲೇ ಸಾಫ್ಟ್ ಕಾಪಿ ಕಳ್ಸಾಗಿದೆ ಇಮೇಲ್ ಐಡಿ. ಒಂದ್ಸರಿ ಚೆಕ್ ಮಾಡಿ ಮಾತಾಜಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಬಂದಿರುತ್ತೆ. ಸರಿ ಆಯ್ತು. I think Balram Prabhu had something to ask Mataji. Balram Prabhu. ಬಲರಾಮ್ ಪ್ರಭು ಏನಾದ್ರು ಪ್ರಶ್ನೆ ಇತ್ತಾ? ಹರೇ ಕೃಷ್ಣ ಮಾತಾಜಿ. ಎಸ್ ಪ್ರಭು. ಮಾತಾಜಿ, ಮಾಯಾಪುರ ಯಾತ್ರೆ ಮೊದ್ಲೇ ಅನೌನ್ಸ್ ಆಗಿತ್ತ ಮಾತಾಜಿ? ಅದು ನಮ್ಗೆ ಗೊತ್ತಾಗಿಲ್ಲ. ಪ್ರಭು, ಇವಾಗ ಮೇ ತಿಂಗಳಲ್ಲಿ ಇಟ್ಕೊಂಡಿದೀವಿ ಆ ಯಾತ್ರೆ ಪ್ರಭು. ಮಾತಾಜಿ, ಸೊ ನಾವು ಎಲ್ಲ ಗ್ರೂಪ್ ಅಲ್ಲಿ ಆ ಒಂದು ಇಟಿನರಿ ಎಲ್ಲ ಕಳಿಸ್ತಾ ಇದ್ದೀವಿ, ಒಂದ್ಸರಿ ನೋಡಿ ಪ್ರಭು. ಮಾತಾಜಿ. ಅಲ್ಲ, ಈಗ ನಮಗೆ ಅದರಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ? ಅವಕಾಶ ಇದೆ. ಎಸ್ ಪ್ರಭು, ಅವಕಾಶ ಇದೆ. ಹೌದಾ ಮಾತಾಜಿ? ಪ್ರಭು, ಇನ್ನೂ ಅವಕಾಶ ಇದೆ, ಇನ್ನೂ ಟೈಮ್ ಇದೆ. ನಾನು ಸ್ವಲ್ಪ ವಿಚಾರ ಮಾಡ್ತೇನೆ ಮಾತಾಜಿ. ಬ್ರೇಕ್ ಆಗ್ತದೆ ನಿಮ್ ವಾಯ್ಸ್. ಎಸ್. ಸೊ ಪ್ರಭು, ಕಾಂಟ್ಯಾಕ್ಟ್ ಮಾಡಿ ನನಗೆ ಅಥವಾ ನಮ್ಮ ಪ್ರಭುಗೆ, ವಿ ಕ್ಯಾನ್ ಹೆಲ್ಪ್ ಯು ಪ್ರಭು. ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ, ಏನಾದ್ರು ಪ್ರಶ್ನೆ ಇತ್ತಾ? ಏನಾರು ಯಾವ್ದ್ರ ಬಗ್ಗೆ ಯಾರು ಈ ಪ್ರೋಗ್ರಾಮ್ ಬಗ್ಗೆ, ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ, ಫ್ಯೂಚರ್ ಪ್ರೋಗ್ರಾಮ್ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತಾ? ಸಂದೇಹ ಆಯ್ತು?
ಶುಕ್ರವಾರನೇ ಮಾತಾಜಿ ಕಂಟಿನ್ಯೂ ಆಗುತ್ತಾ ಮಾತಾಜಿ? ಹಾ ಮಾತಾಜಿ ಕಂಟಿನ್ಯೂ ಆಗುತ್ತೆ ಮಾತಾಜಿ, ಗುರುವಾರ ಶುಕ್ರವಾರ ಕಂಟಿನ್ಯೂ ಆಗುತ್ತೆ ಸೇಮ್ ಟೈಮ್, ಸರಿ 7ರಿಂದ 8 ಸಂಜೆ. ಎಸ್ ಮಾತಾಜಿ. ಧನ್ಯವಾದ. ಮಾತಾಜಿ ಎಸ್ ಪ್ರಭು. ಇವಾಗ ಈ 4ರಿಂದ 5 ಅಂತ ಏನೋ ಇದೆಯಲ್ಲ, 4ರಿಂದ ಅದು 5 ಅದು ತಮ್ಮ ಕಡೆಯಿಂದ ಹಾಗೆ ಕಂಟಿನ್ಯೂ ಆಗತ್ತಾ ಅಥವಾ ಲಕ್ಷ್ಮೀ ಲೋಕೇಶ್ ಅವರು ಮತ್ತೆ ಅಲ್ಲಿಗೆ ಶಿಫ್ಟ್ ಆಗತ್ತಾ ಮಾತಾಜಿ? ನೆಕ್ಸ್ಟ್ ಲೆವೆಲ್ ಪ್ರಭು, ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ ಕೇಳ್ತಿದ್ದೀರಾ? ಹೌದು ಮಾತಾಜಿ. ಇವಾಗ ನೀವು ಸದ್ಯಕ್ಕೆ ಯಾರು ಅರೇಂಜ್ ಮಾಡ್ತಿದ್ದೀರಾ 18 ದಿವಸ, ಅಲ್ಲಿ ಮುಂದುವರಿಸಬೇಕು ಪ್ರಭು ನೀವು ಅವರ ಹತ್ರನೇ ಮುಂದುವರಿಸಿ. ಆಯ್ತು ಮಾತಾಜಿ. ಮತ್ತೆ ಇನ್ನೊಂದು, ಆ 700 ಶ್ಲೋಕದ ಬಗ್ಗೆ ಅದು ಸಪರೇಟ್ ಆಗಿ ಒಂದು ಇಂಡಿವಿಜುವಲ್ ಪುಸ್ತಕ ಏನಾದ್ರು ಇದೆಯಾ ಬರೀ ಶ್ಲೋಕದ ಬಗ್ಗೆ? ಬರೀ ಶ್ಲೋಕ ಭಗವದ್ಗೀತೆ ಯಥಾರೂಪ ಪುಸ್ತಕ ಇದೆ ಪ್ರಭು. ಭಗವದ್ಗೀತಾ ಯಥಾರೂಪ ಪುಸ್ತಕವನ್ನ ನೀವು ನಾಳೆ ಬರ್ತೀರಲ್ಲ ಟೆಂಪಲ್ಗೆ, ಅಲ್ಲಿ ಬಂದಾಗ ನೀವು ತಗೊಳ್ಳಿ, ಒಂದು ಭಗವದ್ಗೀತಾ ಯಥಾರೂಪ ಒಂದು ಪುಸ್ತಕ ತಗೊಳ್ಳಿ ಆಯ್ತಾ, ಕನ್ನಡದಲ್ಲಿ. ಅದ್ರಲ್ಲಿ ಬರೀ ಶ್ಲೋಕ ಮಾತ್ರ ಇರತ್ತಾ? ಎಲ್ಲ ಇದೆ, ಶ್ಲೋಕ ಇದೆ, ತಾತ್ಪರ್ಯ ಎಲ್ಲಾನು ಇದೆ. ಶ್ಲೋಕ, ಅನುವಾದ ಮತ್ತೆ ತಾತ್ಪರ್ಯ ಎಲ್ಲ ಇದೆ. ಇವಾಗ ನಮ್ಮ ಭಗವದ್ಗೀತೆ ಪುಸ್ತಕ ಇದೆ, ಅದು ಬಿಟ್ಟು ಬೇರೆ ಸಪರೇಟ್ ಆಗಿರುತ್ತೆ? ಅದು ಇದು ಸಪರೇಟ್ ಆಗಿದೆ ಪ್ರಭು, ಇದು ಯಥಾತಥ ಅಂತ. ಯಾಕಂದ್ರೆ ನಾವು ಆ ಬುಕ್ ನ ಫಾಲೋ ಮಾಡ್ತೀವಲ್ವಾ, ಭಗವದ್ಗೀತೆ ಯಥಾತಥನ ಫಾಲೋ ಮಾಡ್ತಾ ಇದೀವಿ. ಅದು ನಿಮಗೆ ಬೇರೆ ಬುಕ್ ಇದ್ರೆ ಫಾಲೋ ಮಾಡಕ್ ಆಗಲ್ಲ, ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಎಷ್ಟೆಲ್ಲ ಡೀಟೇಲ್ ಇದೆ. ಪ್ರಭುಪಾದ ಪರ್ಪೋರ್ಟ್ ಅಲ್ಲಿ ಪ್ರಭುಪಾದರ ಕಾಮೆಂಟ್ರಿ ಭಾಷ್ಯ, ಇದು ಪ್ರಭುಪಾದ ಬರ್ದಿರೋಂತ ಕಾಮೆಂಟ್ರಿ ಭಾಷ್ಯ, ಇದು ತುಂಬಾ ಚೆನ್ನಾಗಿದೆ. ನೀವು ಟೆಂಪಲ್ ಬರ್ತೀರಲ್ಲ, ಅದು ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾಳೆ. ಆಯ್ತು ಥ್ಯಾಂಕ್ ಯು. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಪೂಜಾ ಮಾತಾಜಿ ಧನ್ಯವಾದಗಳು ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಗದ್ಗುರು ಶ್ರೀ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ್ ಭಗವದ್ಗೀತಾ ಕಿ ಜೈ. ಗೀತಾ ಜ್ಞಾನ ಒಂದು ಸಮ್ಮೇಳನ ಕಾರ್ಯಕ್ರಮಕ್ಕೆ ಜೈ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಅಭಿನಂದನೆಗಳು, ನನ್ನ ನಮಸ್ಕಾರ ನಿಮ್ಮೆಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರೇಮಮಯಿ ಪೂಜಾ ಮಾತಾಜಿ ಅಂಡ್ ಶ್ರೀ ಹರಿ ಪ್ರಭು. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. Ending the program. Hare Krishna to all of you.